How do you handle failures and setbacks, sir? See, it's very hard to define what is success or failure, especially in a professional life. ಯಾವುದು ಸಕ್ಸಸ್ ಯಾವುದು ಫೇಲ್ಯೂರ್ ಅಂತ ಹೇಗೆ ಹೇಳ್ತೀರಾ ಅನ್ನೋದು. Do political pressure, affect your administrative work, sir? If you want to change one thing overnight, sir, in our system or in our country, what would it be, sir? We need good public infrastructure, good roads, good public connectivity. I would say we are a little slow in that. Today's youth struggling with discipline and consistency. ಯಾವುದೇ ಒಂದು ಇದರಲ್ಲಿ ಅವ್ರಿಗೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಲ್ಯಾಕ್ ಆಗ್ತದೆ. ಇದನ್ನ ಹೇಗೆ ಓವರ್ಕಮ್ ಮಾಡ್ತೀವಿ? They are disciplined or indisciplined. They are growing in a different era altogether. ನಾವು ಹೇಗೆ ಹೇಳಕ್ಕಾಗತ್ತೆ? They are the ones who are contributing to this world environment. People, I think somewhere down the line, they underestimate the importance of physical health and fitness. ನನಗೆ ಈಗ ಲೈಫ್ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಆನ್ ದ ಡೇಸ್ ವೆನ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ಆ್ಯಂಡ್ ಡೋಂಟ್ ವರ್ಕ್ ಔಟ್, ಇಟ್ಸ್ ಮೈ ಡಲೆಸ್ಟ್ ಡೇ. Now completed the Manhattan 20 with swim. Sir, ಅದು ನಾನು ಕೇಳಿರೋ ಹಂಗೆ ಇಟ್ ಇಸ್ somewhere around 9 hours continuously swim ಮಾಡಬೇಕು. How did you complete it, sir? So ನಂಗೆ I have always lived by this philosophy. The more you sweat in peace, the less you bleed in war. Sir, how do you stay grounded, sir, in spite of all these achievements of your, at a very young age? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ IRAS ಆಫೀಸರ್ ಶ್ರೇಯಸ್ ಹೊಸೂರ್ ಸರ್. ಸರ್, ವೆಲ್ಕಮ್ ಟು ದ ಶೋ, ಸರ್. ನಮಸ್ಕಾರ, ಥ್ಯಾಂಕ್ ಯು. ಫಸ್ಟ್ಲಿ ವಿ ಆರ್ ಹಾನರ್ಡ್ ಟು ಹ್ಯಾವ್ ಯು ಇನ್ ಆರ್ ಶೋ, ಸರ್. ನಿಮ್ ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡೋಕೆ ಅಂತ ನೀವು ಎತ್ತಿಟ್ಟಿರೋದಕ್ಕೆ ವಿ ಆರ್ ಆಲ್ವೇಸ್ ಹಾನರ್ಡ್, ಸರ್. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಅ ಪ್ಲೆಜರ್ ಟು ಬಿ ಹಿಯರ್. ಥ್ಯಾಂಕ್ ಯು, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಸರ್, ಈಗ ನಿಮ್ಮ ಫ್ಯಾಮಿಲಿಲಿ ವಾಟ್ ಸಾರ್ಟ್ ಆಫ್ ಪ್ಯಾರೆಂಟಿಂಗ್ ಡಿಡ್ ಯು ಹ್ಯಾವ್ ಇನ್ ಯೋರ್ ಚೈಲ್ಡ್ಹುಡ್, ಸರ್? ನಾನು ಈಗ ನಮ್ಮ ತಂದೆ ಪೊಲೀಸ್ ಆಫೀಸರ್ ಇದ್ದರು. ಈಗ ನಾನು IPS ಆಫೀಸರ್. ನಮ್ಮ ತಾಯಿ ಕಂಪ್ನಿ ಸೆಕ್ರೆಟ್ರಿ. ಸೊ ನಾನು 88 ಹುಟ್ಟಿದ್ದು. ಹೀಗಾಗಿ ಎಲ್ಲೇ ಇದ್ರೂ ನಮ್ಮ ತಂದೆಯವ್ರ ಜೊತೆ ಪೋಸ್ಟಿಂಗ್ ಪ್ರಕಾರ ಚೇಂಜ್ ಆಗ್ತಾ ಹೋಯಿತು. ಸೊ ಒಂಥರ ಐ ಆಲ್ಸೋ ಗ್ರೂ ಅಪ್ ಇನ್ ದಿಸ್ ಸಿವಿಲ್ ಸರ್ವಿಸಸ್ ಕೈಂಡ್ ಆಫ್ ಎನ್ವೈರ್ಮೆಂಟ್. ಸೊ ಮುಂಚೆಯಿಂದನೂ ನಮ್ಮ ತಂದೆಯವ್ರು ಮಾಡ್ತಿದ್ದ ಕೆಲಸ, ಅವ್ರು ಮಾಡ್ತಿರೋ ಒಂದು ಸರ್ವಿಸ್ ಟು ಸೊಸೈಟಿ, ಒಂದು ಕಾಂಟ್ರಿಬ್ಯೂಷನ್ ಟು ಸೊಸೈಟಿ, ಅದರಿಂದ ಬರ್ತಿರೋವಂಥ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಸಮ್ ಕೈಂಡ್ ಆಫ್ ಆ್ಯಕ್ಯುಲೇಟ್ಸ್ ಆಗಲಿ, ಅದನ್ನು ನೋಡ್ತಾ ಬಂದೆ ನಾನು. ಸೊ ಮೋಸ್ಟ್ಲಿ ಮೈ ಎಂಟೈರ್ ಗ್ರೋತ್ ಹ್ಯಾಸ್ ಬಿನ್ ಥ್ರೂ ದಿ ಐಸ್ ಆಫ್ ಮೈ ಐಸ್ ಟು ಲುಕಿಂಗ್ ಎಟ್ ಮೈ ಪೇರೆಂಟ್ಸ್. ಸೊ ಅವ್ರೊಂಥರ ನನಗೊಂಥರ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ನಮ್ಮ ತಾಯಿ ನನಗೆ ಒಂಥರ ಬೆಸ್ಟ್ ಫ್ರೆಂಡ್, ಕಾನ್ಫಿಡೆಂಟ್, ಆ ಥರ ಇರೋರು. ಸೊ ಅಪ್ಬ್ರಿಂಗಿಂಗ್ ವಾಸ್ ವೆರಿ ವೆರಿ ನೈಸ್. ಇದು ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆಗೋದು ರೆಗ್ಯುಲರ್ ಆಗಿ. ಸೊ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಸ್ಕೂಲ್ಸ್ ಚೇಂಜ್ ಮಾಡೋದು. ಐ ಹ್ಯಾವ್ ಚೇಂಜ್ಡ್ ಅಬೌಟ್ 13 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಮೈ ಎಂಟೈರ್ ಸ್ಟಡಿ ಲೈಫ್. ಸೊ ಒಂದು ಸ್ಕೂಲಲ್ಲಿ 1 ವರ್ಷ ಇರ್ಬೋದು, ಒಂದೊಂದು ಸ್ಕೂಲಲ್ಲಿ 6 ತಿಂಗಳು ಅಷ್ಟೇ, ಯಾವುದೋ ಸ್ಕೂಲಲ್ಲಿ ನಾನು 15 ದಿನ ಇದ್ದೆ ಅಷ್ಟೇ. ಸೊ ದ್ಯಾಟ್ ಹ್ಯಾಸ್ ಆಲ್ಸೋ ಬೀನ್ ಅ ಪಾರ್ಟ್ ಆಫ್ ದ ಜರ್ನಿ. ಒಂದು ರೀತಿ ಒಳ್ಳೆಯದು ಕೂಡ. ಬೇರೆ ಎಲ್ಲವೂ ಅಂದರೆ ಎಲ್ಲ ಟೈಪ್ ಸ್ಕೂಲ್ಸು, ಎಲ್ಲ ಊರುಗಳಲ್ಲಿ ಬೇರೆ ಬೇರೆ ಥರ ಫ್ರೆಂಡ್ಸು ಎಲ್ಲ ಆದರು. ಸೊ ದ್ಯಾಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪೀರಿಯಡ್ ಆಫ್ ಮೈ ಲೈಫ್ ಆಲ್ಸೋ. ವೆನ್ ಐ ಲುಕ್ ಬ್ಯಾಕ್ ಆನ್ ಇಟ್, ಐ ಫೀಲ್ ಕ್ವೈಟ್ ಹ್ಯಾಪಿ ದಟ್ ಐ ಹ್ಯಾಡ್ ಸಚ್ ಅ ಒಂಥರ ವೆರೈಟಿ ಆಫ್ ಪ್ಲೇಸಸ್ ವೇರ್ ಐ ಸ್ಟಡೀಡ್, ವೇರ್ ಐ ಲಿವ್ಡ್. ಸೊ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಗ್ರೇಟ್ ವಂಡರ್ಫುಲ್, ಸರ್. ಐ ಥಿಂಕ್ ನಿಮಗೆ ಬೇರೆ ಬೇರೆ ಸಿಟಿಗೆ ಅಥವಾ ಬೇರೆ ಬೇರೆ ಜಾಗಕ್ಕೆ ಮೂವ್ ಆದಂಗೂ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾ ಇದ್ದಾರೆ, ಸರ್. ಅಂದರೆ ಯು ಆರ್ ಮೋರ್ ಸೋಷಿಯಲ್ ಆರ್? ಅಬ್ಸಲ್ಯೂಟ್ಲಿ. ಅಂದರೆ ಏನು ಸೋಷಿಯಲ್ ಅಂದರೆ ಅವಾಗ ಈ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ಕರೆಕ್ಟ್. ಸೊ ಎಷ್ಟೋ ಜನ ಸ್ಕೂಲ್ ಫ್ರೆಂಡ್ಸ್ ಈಗ ಅಂದರೆ ಮರೆತು ಹೋಗ್ಬಿಟ್ಟಿದೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡೋಷ್ಟು ಡೀಟೇಲ್ಸು ಗೊತ್ತಿಲ್ಲ. ಬಟ್ ಆ ಟೈಮ್ನಲ್ಲಿ ಇಟ್ ವಾಸ್ ವೆರಿ ಗುಡ್. ಆ ಟೈಮ್ನಲ್ಲಿ ಅಂದರೆ ಎವ್ರಿ ಇಯರ್ ಒಂದು ಯಾವುದೋ ಸ್ಕೂಲು, ಬೇರೆ ಥರ ಫ್ರೆಂಡ್ಸು, ಬೇರೆ ಥರ ಎಕ್ಸ್ಪೀರಿಯನ್ಸಸ್ಸು ಅದೆಲ್ಲ ಇರೋದು. ಆಮೇಲೆ ಸಿಲೆಬಸ್ಸೇ ಚೇಂಜ್ ಆಗಿಬಿಡೋದು. ಕರೆಕ್ಟ್. ಈಗ ಒಂದ್ಸರಿ ಅದು ICC ಓದ್ತಾ ಇದ್ದೆ, ಆಮೇಲೆ ಸಡನ್ನಾಗಿ ಚೇಂಜ್ ಆಗಿಬಿಟ್ಟು ಸ್ಟೇಟ್ ಸಿಲೆಬಸ್ಸು, ಅದು ಚೇಂಜ್ ಆಗಿ CBSE. ಸೊ ಹೀಗಾಗಿ ಎಲ್ಲ ಇರೋ ಸಿಲೆಬಸ್ಗಳೆಲ್ಲ ಓದ್ಬಿಟ್ಟಿದ್ದೀನಿ. ಇರೋ ಬೇರೆ ಬೇರೆ ಥರ ಸ್ಕೂಲಲ್ಲಿ ಓದಿದ್ದೀನಿ, ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದೀನಿ, ಆಮೇಲೆ ಈ ಥರ ಬೇರೆ ಅದರ್ ದೆನ್ ಕಾನ್ವೆಂಟ್ ಸ್ಕೂಲ್ ಅದರಲ್ಲೂ ಓದಿದ್ದೀನಿ. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಹ್ಯಾವ್ ಬಿನ್ ವೇರಿಡ್. ವಂಡರ್ಫುಲ್, ಸರ್. ಸೊ 10th ಅಲ್ಲಿ ನೀವು ಯಾವ ಸಿಲೆಬಸ್ ಇದ್ರಿ, ಸರ್? ಅಂದರೆ 10th ಅಲ್ಲಿ ನಾನು ICSE ಅಲ್ಲಿದ್ದೆ. ಸೊ 6th to 10th ICC ಮಾಡಿದೆ. ಬಟ್ ಅದರಲ್ಲೇ ಮತ್ತೆ 2 ಸ್ಕೂಲ್ ಆಗಿತ್ತು. ಹೀಗೆ ಈ ಥರ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ಸು ಎಲ್ಲ ಆಗ್ತಿರೋದ್ರಿಂದ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನನ್ನ ತಂದೆಗೆ ಅನ್ನಿಸ್ತು, ಈ ವರ್ಷ ಸ್ಕೂಲ್ ಮಾಡೋದು ಕೂಡ ಇಟ್ ಮೇ ನಾಟ್ ಬಿ ಅ ಗುಡ್ ಐಡಿಯಾ.
ಯಾಕಂದರೆ ಎವ್ರಿ ಟೈಮ್ ಒಂದು ಸ್ಕೂಲ್ ಚೇಂಜ್ ಮಾಡೋದು, ಅಲ್ಲಿ ಅಡ್ಜಸ್ಟ್ ಆಗಕ್ಕೆ ಒಂದು 2 ವಾರ 1 ತಿಂಗಳಾಗೋದು. ಬಿಕಾಸ್ ಆಫ್ ವಿಚ್ ಅಗೇನ್ ಇಟ್ಸ್ ಲೈಕ್ ಎ ನ್ಯೂ ಸಿಸ್ಟಮ್. ಹೌದು. ಅಲ್ಲಿ ಟೀಚರ್ಸು, ಅಲ್ಲಿ ಟೀಚಿಂಗು, ಅಲ್ಲಿ ಸ್ಟೈಲು, ಅಲ್ಲಿ ಸಿಲೆಬಸ್ಸು ಎಲ್ಲವೂ ಚೇಂಜ್ ಆಗೋದು. ಸೊ ನಾನು 5th ಸ್ಟ್ಯಾಂಡರ್ಡ್ ಬಂದಾಗ ನಮ್ಮ ತಂದೆಯವರು ಅಂದ್ಕೊಂಡ್ರು ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಕೋದು ಒಳ್ಳೆಯದು ಅಂತ. ಓಕೆ. ಸೊ 6th ಸ್ಟ್ಯಾಂಡರ್ಡಲ್ಲಿ ನಾನು ಉಡುಪಿಯಲ್ಲಿ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ಓಕೆ. ಒಂದು ವೆರಿ ವೆರಿ ವಂಡರ್ಫುಲ್ ಸ್ಕೂಲ್. ಇನ್ಫ್ಯಾಕ್ಟ್ ಐ ವುಡ್ ಸೇ ದಟ್ ನನ್ನ ಸ್ಕೂಲಿಂಗ್ ಲೈಫಲ್ಲಿ ಪ್ರಾಬ್ಲಿ ದ ಸ್ಕೂಲ್ ವಿಚ್ ಹ್ಯಾಡ್ ದ ಮೋಸ್ಟ್ ಇಂಪ್ಯಾಕ್ಟ್ ಆನ್ ಮೀ ಅಂದರೆ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಉಡುಪಿ. ವಂಡರ್ಫುಲ್ ಸರ್. ಸೊ ಅಲ್ಲಿ ಓದಿದೆ. ಆಮೇಲೆ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದರು. ಸೊ ಬೆಂಗಳೂರಿಗೆ ಬಂದಮೇಲೆ ಹಿ ಫೆಲ್ಟ್ ದಟ್ ಓಕೆ ನಾವು ಸ್ವಲ್ಪ ಸ್ಟೇಬಲ್ ಇರ್ಬೋದು ಬೆಂಗಳೂರಲ್ಲಿ ಅಂತ ಆ ಸ್ಕೂಲ್ ಮುಗಿಸ್ಕೊಂಡು ನಾನು ದೆನ್ ಐ ಕೇಮ್ ಅಂಡ್ ಜಾಯಿನ್ ಫ್ರಾಂಕ್ ಆಂಥನಿ ಪಬ್ಲಿಕ್ ಸ್ಕೂಲ್ ಓಕೆ. ಅಲ್ಸೂರಲ್ಲಿ, ಕೇಂಬ್ರಿಡ್ಜ್ ಲೇಔಟಲ್ಲಿದೆ. ಸೊ ಐ ಸ್ಟಡಿಡ್ 8th 9th 10th ಅಲ್ಲಿ ಮಾಡಿದೆ ನಾನು. ಓಕೆ. ಆ ಟೈಮ್ನಲ್ಲಿ ಸ್ಕೂಲ್ ಯಾವುದೂ ಡಿಸ್ಟರ್ಬ್ ಆಗಬಾರ್ದು ಅಂತ, ಯಾಕಂದರೆ ದ 10th ಸ್ಟ್ಯಾಂಡರ್ಡ್ ಇಸ್ ಕನ್ಸಿಡರ್ಡ್ ಅ ವೆರಿ ಇಂಪಾರ್ಟೆಂಟ್ ಇಯರ್. ಸೊ 8th 9th 10th ಡಿಸ್ಟರ್ಬ್ ಆಗಬಾರ್ದು ಅಂತ ಐ ಸ್ಟಡಿಡ್ ಇನ್ ಫ್ರಾಂಕ್ ಆಂಥನಿ ಪಬ್ಲಿಕ್ ಸ್ಕೂಲ್. ಓಕೆ. ಸೊ ಸರ್, ನಿಮ್ಮ ಮನೇಲಿ ಯು ಗ್ರೋ ಅಪ್, ನಿಮ್ಮ ಪೇರೆಂಟ್ಸ್ ಒಬ್ರು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಆ್ಯಂಡ್ ಇನ್ನೊಬ್ರು ಕಂಪ್ನಿ ಸೆಕ್ರೆಟರಿ ಆಗಿದ್ರಿಂದ, ವಾಟ್ ಪುಶ್ಡ್ ಯು ಟುವರ್ಡ್ಸ್ ಸಿವಿಲ್ ಸರ್ವಿಸಸ್ ಸರ್? ವಾಸ್ ಇಟ್ ಯುವರ್ ಫ್ಯಾಮಿಲಿ ಆರ್ ಯುವರ್ ಪ್ಯಾಷನ್? ವೆಲ್ ಆ್ಯಕ್ಚುಲಿ ಇಟ್ ಇಸ್, ನಾ ಹೇಳಿದ್ನಲ್ಲ ಈಗ ನಮ್ಮ ತಂದೆಯವ್ರನ್ನ ನಾನು ಡೈಲಿ ಹುಟ್ಟಿದಾಗಿಂದ ಅವ್ರು ನೋಡ್ತಾ ಬಂದೆ. ಹೌದು. ಸೊ ಈ ಸಿವಿಲ್ ಸರ್ವಿಸ್ ಅನ್ನೋದು, ಈ ಸರ್ವಿಸ್ ಟು ಸೊಸೈಟಿ, ದಿಸ್ ವರ್ಕಿಂಗ್ ಇನ್ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್, ಪ್ರಾಬ್ಲಿ ಮುಂಚೆಯಿಂದನೂ ಅದು ಒಂಥರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿತ್ತು. ಓಕೆ. ಬಟ್ ಐ ಥಿಂಕ್ ದ ಮೇನ್ ಡೆಸಿಷನ್ ಐ ಟುಕ್ ವಾಸ್ ಪ್ರಾಬ್ಲಿ ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್ ಟೈಮ್. ನಾನು PES ಸ್ಕೂಲ್ ಆಫ್ ಇಂಜಿನಿಯರಿಂಗ್, ಅಂದರೆ ಈ ಪೆಸೆಟ್ ಸೌತ್ ಕ್ಯಾಂಪಸ್ ಅಂತ ಇದೆ ಈಗ ಹೊಸೂರು ರೋಡಲ್ಲಿ. ಓಕೆ. ಸೊ ನಾನು ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ದ್ಯಾಟ್ ವಾಸ್ ಅಗೇನ್ ದ ನೆಕ್ಸ್ಟ್ ಫೇಸ್ ಆಫ್ ಮೈ ಐ ವುಡ್ ಸೇ ಅ ಫಾರ್ಮೇಟಿವ್ ಸ್ಟೇಜ್ ಆಫ್ ಮೈ ಲೈಫ್. ಓಕೆ. ನನಗೆ ಬೇಕಾಗಿದ್ದು ಒಪಿನಿಯನ್ಸ್ ಆಫ್ ಲೈಫ್ ಆ್ಯಂಡ್ ವಾಟ್ ಐ ವಾಂಟೆಡ್ ಔಟ್ ಆಫ್ ಲೈಫ್, ಒಂದು ಲೀಡರ್ಶಿಪ್ ಅನ್ನೋ ಕ್ವಾಲಿಟಿ ಎಲ್ಲ ಆ ಕಾಲೇಜಲ್ಲಿ ಬಂತು. ಸೊ ದೀಸ್ 2 ಸ್ಕೂಲ್ ಆ್ಯಂಡ್ ಕಾಲೇಜಸ್, ದ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಉಡುಪಿ ಅದು, ಆಮೇಲೆ ಒಂದು PES ಕಾಲೇಜ್, ದೇ ಆರ್ ವೆರಿ ಫಾರ್ಮೇಟಿವ್ ಇಯರ್ಸ್ ಆಫ್ ಮೈ ಲೈಫ್. ಸೊ ಅಲ್ಲಿ ನನಗೆ ಅನಿಸ್ತು ದಟ್ ನೋ, ಯಾಕಂದರೆ ಇಟ್ ವಾಸ್ ಅ ಟೈಮ್ ವೇರ್ ಯು ಹ್ಯಾವ್ ಟು ಮೇಕ್ ಅ ಟ್ರಾನ್ಸಿಷನ್ ಅಲ್ವಾ, ದೆನ್ ಯು ಹ್ಯಾವ್ ಟು ಮೇಕ್ ಫ್ರಮ್ ಯುವರ್ ಅಕಾಡೆಮಿಕ್ ಲೈಫ್ ಟು ಪ್ರೊಫೆಷನಲ್ ಲೈಫ್. ಕರೆಕ್ಟ್. ಆವಾಗ ಐ ಹ್ಯಾಡ್ ಟು ಟೇಕ್ ಅ ಡೆಸಿಷನ್. ಓಕೆ. ದೆನ್ ದಿ ಸಿವಿಲ್ ಸರ್ವಿಸ್ ಇಸ್ ಆಲ್ವೇಸ್ ಆನ್ ಮೈ ಮೈಂಡ್, ಬಟ್ ಇಟ್ ಗಾಟ್ ಒಂಥರ ಐ ವುಡ್ ಸೇ ಕಾಂಕ್ರಿಟೈಸ್ಡ್ ವೈಲ್ ಐ ವಾಸ್ ಇನ್ ಕಾಲೇಜ್. ಆವಾಗ ಅನಿಸ್ತು ಇಲ್ಲ, ಐ ಆಲ್ಸೋ ವಾಂಟ್ ಟು ಗೋ ಇನ್ ಟು ದ ಸೇಮ್ ಫೀಲ್ಡ್, ನಮ್ಮ ತಂದೆಯವರು ಇರೋ ಫೀಲ್ಡಲ್ಲಿ, ಸಿವಿಲ್ ಸರ್ವಿಸಸ್, ಸರ್ವಿಸ್ ಟು ಸೊಸೈಟಿ, ಒಂದು ಕಾಂಟ್ರಿಬ್ಯೂಟಿಂಗ್ ಟು ದ ಕಂಟ್ರಿ, ಈ ಒಂದು ಫೀಲ್ಡಲ್ಲಿ ನಾನು ಹೋಗಬೇಕು ಅಂತ. ದಟ್ ಇಸ್ ವೆನ್ ಐ ಡಿಸೈಡೆಡ್ ದಟ್ ನಾನು UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀತೀನಿ ಅಂತ. ಓಕೆ. ಸೊ ಇಫ್ ನಾಟ್ UPSC ಅಲ್ಲದೆ ಇದ್ರೆ ನಿಮ್ಮ ತಲೆಯಲ್ಲಿ ಆಪ್ಷನ್ ವಾಸ್ ಇನ್ ಟು ಇಂಜಿನಿಯರಿಂಗ್ ಅಲ್ಲ ಸರ್? ಯಾ, ಬೀನ್ ಅ ನ್ಯಾಚುರಲ್ ಕೋರ್ಸ್ ಆಫ್ ಐ ಸಪೋಸ್, ಬಟ್ maybe what would have thought of doing MBA or something, getting into some kind of managerial field, or maybe I would have been an entrepreneur, some kind of startup. Okay. And it's very hard to tell now. Avaga I was very very clear what I wanted. Wonderful sir. Because ನಾನು ಸುಮಾರು ಜನ ಕೇಳಿದ್ದೀನಿ ಈ ಥರ ಬ್ಯೂರೋಕ್ರಾಟ್ಸ್ನ, ಅವ್ರು ಹೇಳೋದು ಒಂದು UPSC ಕ್ಲಿಯರ್ ಮಾಡ್ತಿದ್ದೆ, ಇಫ್ ನಾಟ್ ದೇ ವುಡ್ ಚೂಸ್ ಅಡ್ವೊಕೇಸಿ as their second option, right. Which is close to service to the society. ಸೊ ಹಾಗಾಗಿ ಕೇಳಿದೆ ಸರ್. ಸರ್, ಆ್ಯಂಡ್ ನೀವು UPSC ಜರ್ನಿ ಸ್ಟಾರ್ಟ್ ಮಾಡಿದಾಗ ಪ್ರಿಪ್ರೇಷನ್ ಟೈಮಲ್ಲಿ, ಹೌ ಡಸ್ ಇಟ್ ಚೇಂಜ್ ಯು ಸರ್ ಆಸ್ ಅ ಪರ್ಸನ್, ಆರ್ ಲೈಕ್ ವಾಟ್ ಇಂಪ್ಯಾಕ್ಟ್ ವಿಲ್ ಇಟ್ ಮೇಕ್ ಯು ಇನ್ ಮೆಂಟಲಿ? Well, see, this UPSC journey is I would say challenging but a fantastic journey. Okay. ಆಯ್ತಾ, ಚಾಲೆಂಜಿಂಗ್ ಏನಕ್ಕೆ ಅಂದರೆ ನಿಮಗೆ ಯು ಕಾಂಟ್ ಸಿ ವಾಟ್ ಇಸ್ ಅಹೆಡ್ ಆಫ್ ಯು. ಅಂದರೆ ನಿಮಗೆ ಸಕ್ಸಸ್ ಆರ್ ನಾಟ್, whether you're going to clear the examination or not ಅನ್ನೋದು ಒಂದು, it's a big Pandora's box ಇದೆ. You don't know what is there. Correct. ಆಯ್ತಾ, you don't know whether you're going to make it. ಆಮೇಲೆ ಏನಾಗಿರುತ್ತೆ, ನಾವು ಎಲ್ಲರೂ, anybody who has to write civil service examination has to have finished graduation. Invariably ಗ್ರಾಜುಯೇಷನ್ ಮುಗಿಸಿದ ಮೇಲೆ ಎಲ್ಲರೂ ಜಾಬ್ಸ್ ತೊಗೊಂಡ್ಬಿಟ್ಟಿರ್ತಾರೆ. ಹೌದು. ಬಟ್ ಈಗ ಮೆಜಾರಿಟಿ ಆಫ್ ದ ಪೀಪಲ್ ಹೂ ಆರ್ ರೈಟಿಂಗ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಅವರು ಇದು ಮುಗಿದ್ಮೇಲೆ ಜಾಬ್ನಿಂದ ಡ್ರಾಪ್ ತೊಗೊಂಡ್ಬಿಟ್ಟು ದೇ ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್. ದಿಸ್ ಪ್ರಿಪ್ರೇಷನ್ ಕ್ಯಾನ್ ಲಾಸ್ಟ್ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. ಆಯಿತಾ, ವಿತ್ ನೋ ರಿಯಲ್ ಎಂಡ್ ಇನ್ ಸೈಟ್. ಇಟ್ಸ್ ವೆರಿ ಈಸಿ ಫಾರ್ ದ ಮೈಂಡ್ ದಟ್ ನಾನು 2 ವರ್ಷ ಓದ್ಬಿಟ್ಟು ಮಾಡಿದ್ರೆ ನನಗೆ ಡೆಫಿನೆಟ್ಲಿ ರಿಸಲ್ಟ್ ಇದೆ ಅಂತಂದರೆ ಪ್ರಿಪೇರ್ ಮಾಡೋದಕ್ಕೂ, 2 ವರ್ಷ ನಾನು ಡೆಡಿಕೇಟ್ ಮಾಡ್ತೀನಿ, ಆ್ಯಂಡ್ ಇಟ್ಸ್ ದ ಪ್ರೈಮ್ ಇಯರ್ಸ್ ಆಫ್ ಯುವರ್ ಲೈಫ್. ಅಟ್ ದ ಏಜ್ ಆಫ್ 22, 23, ದ ಪ್ರೈಮ್ ಇಯರ್ಸ್ ಆಫ್ ಯುವರ್ ಲೈಫ್. ಡೆಡಿಕೇಟ್ ಮಾಡಿಬಿಟ್ಟು ಇಲ್ಲ 2 ವರ್ಷ ಆದಮೇಲೂ ಅಥವಾ 3 ವರ್ಷ ಆದಮೇಲೂ ನನಗೆ ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋದು, ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೇಟ್ ಆಫ್ ಮೈಂಡ್. ಸೊ ಇಟ್ಸ್ ಅ ಚಾಲೆಂಜಿಂಗ್ ಫೇಸ್, ಐ ವುಡ್ ಸೇ.
ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಈ ಥರ ಏನಾಗ್ತಾ ಇರುತ್ತೆ, ಜಸ್ಟ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಕಾಲೇಜಲ್ಲಿ ಇರ್ತೀವಿ, ಎಲ್ಲರೂ ಗ್ರ್ಯಾಜುಯೇಟ್ ಆಗಿಬಿಟ್ಟಿರ್ತೀವಿ, ಅವರೆಲ್ಲ ಜಾಬ್ ತೊಗೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ. ಬಟ್ ಇನ್ ಯೋರ್ ಕೇಸ್ ಯು ಆರ್ ನಾಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಯು ಆರ್ ಸ್ಟಿಲ್ ಡಿಪೆಂಡಿಂಗ್ ಆನ್ ಯುವರ್ ಪೇರೆಂಟ್ಸ್ ಫಾರ್ your pocket money or taking care of yourself, ಇವೆಲ್ಲವು. ಆಮೇಲೆ ಅವರು ದೇ ಹ್ಯಾವ್ ಆಲ್ರೆಡಿ ಗಾಟನ್ ಇನ್ ಟು ಪ್ರೊಫೆಷನಲ್ ಲೈಫ್. ಆಮೇಲೆ ಸ್ಯಾಟರ್ಡೇ ಆದರೆ ಪಾರ್ಟೀಸ್ ಮಾಡ್ತಿರ್ತಾರೆ. ಯು ಕೀಪ್ ಹಿಯರಿಂಗ್ ಸೋ ಮೆನಿ ನೈಸ್ ಥಿಂಗ್ಸ್ ಅಬೌಟ್ ಇಟ್. ವೆರಾಸ್ ನಾವು ಯಾವುದೋ ಒಂದು ಓಲ್ಡ್ ರಾಜೇಂದ್ರ ನಗರ, ಕರೋಲ್ ಬಾಗ್, ಡೆಲ್ಲಿಯಲ್ಲಿ ಒಂದು ರಿಮೋಟ್ ಕಾರ್ನರ್ ಯಾವುದೋ ಒಂದು ಚಿಕ್ಕ ರೂಮಲ್ಲಿ ಕುತ್ಕೊಂಡು ಓದಿದ್ದು ಮ್ಯಾಕ್ಸಿಮಮ್ ಅಂದ್ರೆ ಲೈಬ್ರರಿ ವಿಸಿಟ್ ಮಾಡಿ ಆ ಥರ ಇರುತ್ತೆ. ಆಯ್ತಾ? ಸೊ ವಾಟ್ ಹ್ಯಾಪನ್ಸ್ ಇಸ್ ಅ ವೆರಿ ಆ ಲೈಫ್ ನೋಡಿದಾಗ ಅವರೆಲ್ಲ ಸೆಟ್ಲ್ ಆಗ್ಬಿಟ್ಟು ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಮ್ದು ಆಗತ್ತೋ ಇಲ್ವೋ ಅನ್ನೋ ಒಂದು ಸ್ಟೇಟ್ ಆಫ್ ಒಂದು ಕ್ವೆಶ್ಚನ್ ಇರುತ್ತೆ ನಮಗೆ. ಆಯ್ತಾ? ಸೊ ಗೆಟಿಂಗ್ ಓವರ್ ದ್ಯಾಟ್ ಆ್ಯಂಡ್ ಡೆಡಿಕೇಟಿಂಗ್ ಯುವರ್ ಸೆಲ್ಫ್, ಓವರ್ಕಮಿಂಗ್ ದೀಸ್ ಕೈಂಡ್ ಆಫ್ ಮೇ ಬಿ ಒಂದು ಸ್ಟೇಜ್ ವೆರ್ ವಿಲ್ ಕ್ವೆಶ್ಚನ್ ಯುವರ್ ಸೆಲ್ಫ್ ಆಲ್ಸೋ. ಆಯಿತಾ? ಅದನ್ನೆಲ್ಲ ಮಾಡ್ಕೊಂಡು ಬರೋದು ಇಟ್ಸ್ ಅ ಚಾಲೆಂಜಿಂಗ್ ಫೇಸ್. ಬಟ್ ಆನ್ ದ ಕಾಂಟ್ರರಿ ಇಟ್ಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫೇಸಸ್ ಬಿಕಾಸ್ ಯು ಲರ್ನ್ ಸೋ ಮಚ್. ಅಂದರೆ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಹೆಂಗಂದರೆ, ಒನ್ ಇಸ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್, ರೈಟಿಂಗ್ ಆ್ಯಂಡ್ ಕ್ಲಿಯರಿಂಗ್ ಇಟ್. ಸೆಕೆಂಡ್ ಥಿಂಗ್ ಇಸ್ ದ ಪ್ರೊಸೆಸ್ ಆಫ್ ಡೂಯಿಂಗ್ ದ್ಯಾಟ್ ಯು ಲರ್ನ್ ಸೋ ಮಚ್. ಯಾಕಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಎವ್ರಿಥಿಂಗ್ ಅಂಡರ್ ದ ಸನ್ ಇಸ್ ದ ಸಿಲೆಬಸ್. ಆಯಿತಾ? ನಿಮಗೆ ಇಕಾನಮಿ ಗೊತ್ತಿರಬೇಕು, ಪಾಲಿಟಿ ಗೊತ್ತಿರಬೇಕು, ಜೋಗ್ರಫಿ ಗೊತ್ತಿರಬೇಕು, ನ್ಯಾಷನಲ್ ಅಫೇರ್ಸ್ ಗೊತ್ತಿರಬೇಕು, ವರ್ಲ್ಡ್ ಅಫೇರ್ಸ್ ಗೊತ್ತಿರಬೇಕು. ಆಯಿತಾ? ಯು ಎಂಡ್ ಅಪ್ ರೀಡಿಂಗ್ ಸೋ ಮಚ್, ಇಟ್ ಬ್ರಾಡನ್ಸ್ ಯುವರ್ ಹೊರೈಸನ್, increases the kind of knowledge you have, the perspective you have. So suddenly you know so many subjects. It's also a very satisfying phase that you have learned so many things anta. So I would say it's both phases, and the best result would be that you clear the examination. Wonderful, sir. So sir, ಈಗ ನೀವು ಹೇಳಿರೋ ಪ್ರಕಾರ ಐ ಥಿಂಕ್ ಯು ವಿಲ್ ಸ್ಟಾರ್ಟ್ ವಿತ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆರ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಇನಿಷಿಯಲಿ, ಅಂಡ್ ದೆನ್ ನೀವು UPSC ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಮುಗಿಸೋ ಅಷ್ಟರಲ್ಲಿ ಐ ಥಿಂಕ್ ನಿಮ್ಗೆ ಎಲ್ಲಾದ್ರ ಬಗ್ಗೆ ಒಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ. ಲೈಕ್ ಯು ವಿಲ್ ನೋ ಸೋ ಮೆನಿ ಸಬ್ಜೆಕ್ಟ್ಸ್ ಅಂಡ್ ಇಂಟರ್ಲಿಂಕಿಂಗ್. ಈಗ ಯಾವುದೇ ಒಂದು ಇಶ್ಯೂ ನ್ಯೂಸ್ ಪೇಪರಲ್ಲಿ ಬಂತು ಅಂದರೆ ಹೊಸದಾಗಿ ನ್ಯೂಸ್ ಆಗಿರುತ್ತೆ. ನಿಮಗೆ ಯು ವಿಲ್ ನೋ ದ ಹಿಸ್ಟ್ರಿ ಆಫ್ ಇಟ್, ಯು ವಿಲ್ ನೋ ದ ಜಾಗ್ರಫಿ ಆಫ್ ಇಟ್, ಯು ವಿಲ್ ನೋ ದ ಪಾಲಿಟಿ ಆಫ್ ಇಟ್, ಯು ವಿಲ್ ನೋ ದ ಇಕಾನಮಿ ಆಫ್ ಇಟ್. ಆ್ಯಂಡ್ ಎಲ್ಲವನ್ನೂ ನೀವು ಒಂದು ವೆರಿ ನೈಸ್ ಪರ್ಸ್ಪೆಕ್ಟಿವ್ ಕೊಡೋ ಅಂಥದ್ದು. ವಂಡರ್ಫುಲ್. ಯು ವಿಲ್ ಗೆಟ್ ಅ ವೆರಿ ಗುಡ್ ಐಡಿಯಾ ಆಫ್ ಥಿಂಗ್ಸ್, ಆ್ಯಂಡ್ ದ್ಯಾಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನಾವು ಮೆಜಾರಿಟಿ ಆಫ್ ಟೈಮ್ಸ್ ವಾಟ್ ವಿ ವುಡ್ ಡೂ ಇಂಜಿನಿಯರ್, ನಮ್ಮ ಸಬ್ಜೆಕ್ಟ್ ಅಷ್ಟೇ ಓದ್ಕೊಂಡ್ ಬಂದಿರ್ತೀವಿ ಅಲ್ವಾ. ದಿಸ್ ರಿಲೇಟಿಂಗ್ ಎವ್ರಿಥಿಂಗ್ ಟು ರಿಯಲ್ ವರ್ಲ್ಡ್ ಆಗಲ್ಲ. ಬಟ್ ಸಿವಿಲ್ ಸರ್ವಿಸಲ್ಲಿ ಆಗುತ್ತೆ, ಯಾಕಂದ್ರೆ ದಟ್ಸ್ ವಾಟ್ ದೇ ಎಕ್ಸ್ಪೆಕ್ಟ್ ಔಟ್ ಆಫ್ ಯು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ರೋಟ್, ಐ ಮೀನ್ ಪೀಪಲ್ ಸೇ ದಟ್ ಇಟ್ಸ್ ರೋಟ್ ಲರ್ನಿಂಗ್, ಬಟ್ ಇಟ್ಸ್ ನಾಟ್. ಆಯ್ತಾ? ಪೀಪಲ್ ಸೇ ದಟ್ ಹಿಂಗೆ ಇಷ್ಟೆಲ್ಲ ಓದ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡತ್ತೆ ಅಂತ, ಬಟ್ ಇಟ್ಸ್ ನಾಟ್. ಇಟ್ಸ್ ಯುವರ್ ಎಬಿಲಿಟಿ ಟು ರೀಡ್, ಅಂಡರ್ಸ್ಟ್ಯಾಂಡ್, connect things, and also give a perspective. Right? So that is something that it inherently starts developing in you. So you start having an analytical mind. Correct. Right? That's the best thing that can happen. Sir, and again, nim maneli even your madam is also UPSC civil servant. Batchmate from the services. Avaru Indian Defence Estate Service ilidare. Okay. Currently she is posted as Defence Estates Officer, Karnataka. Wonderful, sir. Sir, nim dynamics ಹೇಗಿರುತ್ತೆ sir ಮನೆಯಲ್ಲಿ? ಕೆಲಸದ ಬಗ್ಗೆ ಮಾತಾಡ್ತಾರಾ, or like how does it go? Because you are into railways. Madam is into defense and cyber security, if I'm not wrong. No, defense. She manages defense land. Okay. That's called defense estates. Okay. So she manages all defense land in Karnataka. Wonderful, sir. ನೀವಿಬ್ರದ್ದು ಕಾನ್ವರ್ಸೇಷನ್ ಹೇಗೆ ನಡೆದಿರುತ್ತೆ ಸರ್ ಕೆಲಸದ ಬಗ್ಗೆ ಅಂತ ಬಂದಾಗ? ವೆಲ್, ಲಕ್ಕಿಲಿ ನಮ್ಗೆ ಏನಂತಂದ್ರೆ ವಿ ಹ್ಯಾವ್ ಅ ಪರ್ಸನಾಲಿಟೀಸ್ ಬಿಯಾಂಡ್ ಅವರ್ ವರ್ಕ್. ಓಕೆ. ಸೊ ದೇರ್ ವೆರಿ ಲಿಟಲ್ ವಿ ಡಿಸ್ಕಸ್ ಅಬೌಟ್ ವರ್ಕ್. ಆಯ್ತಾ? ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಬಿಸಿ. ನಮ್ಗೆ ಸಿಗೋದೇ ಹಿಂಗೆ ರಾತ್ರಿ ಇಬ್ರು ಮನೆಗೆ ಬರೋದ್ರಲ್ಲಿ 8-8:30 ಆಗಿಬಿಟ್ಟಿರುತ್ತೆ. ಆಯ್ತಾ? ಸೊ ವಿ ಗೆಟ್ ಗುಡ್ 1.5 hours ಓನ್ಲಿ. ಅದ್ರಲ್ಲಿ ನಾವು ದ ಲಾಸ್ಟ್ ಥಿಂಗ್ ವಿ ಡಿಸ್ಕಸ್ ಆರ್ ವಾಂಟ್ ಟು ಡಿಸ್ಕಸ್ ಇಸ್ ಅಬೌಟ್ ವರ್ಕ್. ಓಕೆ. Not because that we don't want to discuss it, but because there are so many other things that we like doing, ನಮ್ಮ ಪ್ಯಾಷನ್ಸ್ ಇದೆ. ಆ್ಯಂಡ್ ನಮ್ಗೆ ಆ ಸಿಗೋ 1.5 hours ಅಲ್ಲಿ ನಾವು ಜೊತೆ ನೆಟ್ಫ್ಲಿಕ್ಸ್ ಯಾವ್ದಾದ್ರು ಸೀರೀಸ್ ನೋಡೋದಾಗ್ಲಿ, ಅಥವಾ ವಿ ಆರ್ ಆಲ್ಸೋ ಫಾಲೋಯಿಂಗ್ ಅವರ್ ಓನ್ ಹಾಬೀಸ್ ಆ್ಯಂಡ್ ಪ್ಯಾಷನ್ಸ್. ವಂಡರ್ಫುಲ್. ಅದನ್ನ ಮಾಡ್ತಾ ಇರ್ತೀವಿ. ಬಟ್ ಮೇ ಬಿ ಸಮ್ಟೈಮ್ಸ್ ಎಷ್ಟೋ ದೇಲ್ ಬಿ ಸೋ ಮೆನಿ ಫನಿ ಇನ್ಸಿಡೆಂಟ್ಸ್ ಇನ್ ಆಫೀಸ್, ಅಥವಾ ನಮ್ಮ ಪ್ರೊಫೆಷ್ನಲ್ ಇದರಲ್ಲಿ ಸಮ್ ಲೈಟ್ ಮೂಮೆಂಟ್ಸ್ ಇರುತ್ತೆ. ಸೊ ಅಂಥವು ಬಂದು ನಾವು ಸ್ವಲ್ಪ ನಗಾಡ್ಕೊಂಡು ಅದು ಹಂಗಾಯಿತು, ಇದು ಈ ಥರ ಆಯಿತು ಅಂತ ಹೇಳ್ಕೊಂಡು ವಿ ಲಾಫ್ ಅಬೌಟ್ ಇಟ್. ಬಟ್ ಪ್ರೊಫೆಷನಲಿ ವಿ ಡೋಂಟ್ ರಿಯಲಿ ಗೆಟ್ ಇನ್ವಾಲ್ವ್ಡ್ ಇನ್ ಡಿಸ್ಕಸಿಂಗ್. ಆ್ಯಂಡ್ ಎವ್ರಿಬಡಿ ಈಸ್ ಗುಡ್ ಟು ಮ್ಯಾನೇಜ್ ದೇರ್ ಓನ್ ಅಫೇರ್ಸ್. ಅಂದರೆ ನಮ್ಮ ಫೀಲ್ಡಲ್ಲಿ ನಾವು, ಅವ್ರ ಫೀಲ್ಡಲ್ಲಿ ಅವರು. ದಿಸ್ ನಥಿಂಗ್ ರಿಯಲಿ ಟು ಡಿಸ್ಕಸ್ ಬಿಯಾಂಡ್
some light moments that we may want to share. Wonderful, sir. Yeah. Sir, how important, is it to have a, right partner in achieving your goals in life, sir? I would say the most important factor. Okay. I mean, the single most important factor is, I think, how your partner is. If you want to achieve something, your partner has to be your strength, and one for the other, you have to support each other. You have to be there, you have to support each other. I would say it's the single most important factor. Yakandre, see, generally when you want to set out to achieve something, whether it's in your personal sphere or professional sphere, the only person who will stand by you is your partner. ಬೇರೆ ಎಲ್ಲರೂ ಇರ್ತಾರೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ಸ್ ನಾಟ್, ಇಟ್ಸ್ ಎನ್ಕರೇಜ್ಮೆಂಟು ಇರುತ್ತೆ, ಸಪೋರ್ಟ್ ಇರುತ್ತೆ, ತಂದೆ ತಾಯಿ ರೋಲ್ ಎಲ್ಲ ಇರುತ್ತೆ. ಬಟ್ ಆನ್ ಅ ಡೈಲಿ ಬೇಸಿಸ್ ಇಸ್ ಯೋರ್ ಪಾರ್ಟ್ನರ್ ಹೂ ಅಂಡರ್ಸ್ಟ್ಯಾಂಡ್ಸ್ ಯು, ಹೂ ಮೋಟಿವೇಟ್ಸ್ ಯು. ಲೈಕ್ ಎವ್ರಿಬಡಿ ಯು ವಿಲ್ ಗೋ ಥ್ರೂ ಅಪ್ಸ್ ಆ್ಯಂಡ್ ಡೌನ್ಸ್. ಆವತ್ತಿನ ಮೂಡ್ ಇರಲ್ಲ, ಯು ವಿಲ್ ಬಿ ಅ ಲಿಟಲ್ ಅನಾಯ್ಡ್ ವಿತ್ ಸಮಥಿಂಗ್, ಆರ್ ಯು ವಿಲ್ ಬಿ disappointed with something, or you'll also be on a positive high, very satisfied with something, very happy. So ಈ ಎಲ್ಲವನ್ನು ಆಕ್ಚುಲಿ ನೋಡೋದು ನಿಮ್ಮ ಪಾರ್ಟ್ನರ್, ಆಯ್ತಾ? ಸೊ ಹೌ ದಟ್ ಪಾರ್ಟ್ನರ್ ಅಂಡರ್ಸ್ಟ್ಯಾಂಡ್ಸ್ ಯು ಆನ್ ಯೋರ್ ಬ್ಯಾಡ್ ಡೇಸ್, ವೆರಿ ಬೀಯಿಂಗ್ ಅ ಸೈಲೆಂಟ್ ಗಾರ್ಡಿಯನ್ ಟೈಪ್, ಆಯ್ತಾ? ಇಟ್ಸ್ ನಾಟ್ ದಟ್ somebody has to do something. On a good challenging day, being a partner and sharing those happy moments with you. All these things happen only with your partner, ಆಯಿತಾ? ಈಗ ನಾವು ಫಾರ್ ಎಕ್ಸಾಂಪಲ್ ಐ ಡಿಸೈಡ್ ಟು ಡೂ Ironman ಟ್ರಯಥ್ಲಾನ್. ಅದಕ್ಕೆ ಬೇಕಾಗಿರೋದು ಏನು ಅಂತಂದರೆ, ನಾನು ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 4:15 ಹೇಳಬೇಕು, ಆಯಿತಾ? ಅದಕ್ಕೆ ಅಂದರೆ ಅವರು ದಿವ್ಯ ಆಲ್ಸೋ ಯೂಸ್ ಟು ವೇಕ್ ಅಪ್ ವಿತ್ ಮೀ. ನನಗೆ ಬೇಕಾಗಿರೋ ನ್ಯೂಟ್ರಿಷನ್ ಪ್ರಿಪೇರ್ ಮಾಡ್ಕೊಡೋದು, ಆ್ಯಂಡ್ ಇಟ್ ವುಡ್ ಬಿ ಪಾರ್ಟ್ ಆಫ್ ದ ಜರ್ನಿ. ನಾವು ಎಷ್ಟು Ironman ಮಾಡ್ಕೋಬೇಕಂತ ಇದ್ದೀವಿ, ಅವ್ರ ಜರ್ನಿನೂ ಅಷ್ಟೇ ಕಷ್ಟ ಇರುತ್ತೆ. ಬಟ್ ದಿಸ್ ಇಸ್ ವೇರ್ ಯು ಥಿಂಕ್ ಆಫ್ ಇಟ್ ಆಸ್ ಅ ಕಲೆಕ್ಟಿವ್ ಡ್ರೀಮ್, ಅ ಕಲೆಕ್ಟಿವ್ ಅಚೀವ್ಮೆಂಟ್. ಹೆಸರು ಅವ್ರದ್ದಾಗಿರ್ಬೋದು ಅಥವಾ ನಮ್ದಾಗಿರ್ಬೋದು, ಅದು ಬೇರೆ ವಿಷಯ. ಬಟ್ ಜೊತೆಗೆ ಇರ್ತೀವಲ್ಲ, ದಟ್ ಬೀಯಿಂಗ್ ದೇರ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ದಟ್ಸ್ ವೈ ಐ ಸೆಡ್, ಟು ರಿಪೀಟ್ ಮೈ ಫಸ್ಟ್ ಲೈನ್, ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಯುವರ್ ಪಾರ್ಟ್ನರ್. ವಂಡರ್ಫುಲ್ ಸರ್. ಐ ಥಿಂಕ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಬಿಕಾಸ್ ಸುಮಾರು ಜನ ನಾನು ಅಬ್ಸರ್ವ್ ಮಾಡ್ದಂಗೆ ಪೋಸ್ಟ್ ಮ್ಯಾರೇಜ್ ಅವ್ರ ಗೋಲ್ಸ್ ಆಗಿರ್ಬೋದು ಅಥವಾ ಅವ್ರ ಐಡಿಯಾಸ್ ಆಗಿರ್ಬೋದು, ಅದು ಚೇಂಜ್ ಆಗಿರೋದು ನೋಡಿದ್ದೀನಿ, ಅಥವಾ ಅಚೀವ್ ಮಾಡೋದು ನೋಡಿದ್ದೀನಿ. ಆ್ಯಂಡ್ ಅಚೀವ್ಮೆಂಟ್ ಯಾವಾಗ ಮಾಡೋಕ್ಕಾಗುತ್ತೆ, ಇಫ್ ದ ಪಾರ್ಟ್ನರ್ ಇಸ್ ಇನ್ ದ ಸೇಮ್ ವೈಬ್ರೇಷನ್ಸ್ ಅಲ್ಲಿ, ಸೇಮ್ ಫ್ರೀಕ್ವೆನ್ಸಿಲಿ ಅವರು ಯೋಚನೆ ಮಾಡಿದಾಗ ಮಾತ್ರ ಅದು ಸಾಧ್ಯ. ಇಲ್ಲಾಂದ್ರೆ ಕಾಂಪ್ರಮೈಸಸ್ ಆಗ್ತವೆ. ಅಬ್ಸಲ್ಯೂಟ್ಲಿ. ಆಮೇಲೆ ಏನಾಗುತ್ತೆ ಅಂದ್ರೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಲೈನ್ ವಿತ್ ಈಚ್ ಅದರ್ ಆಲ್ಸೋ. ಕರೆಕ್ಟ್. ಆಮೇಲೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎನಿ ಒನ್ ಥಿಂಗ್, ಆಯ್ತಾ? ಇಟ್ಸ್ ಅ ಲಾಂಗ್ ಲೈಫ್. ಹೌದು. ಅವ್ರಿಗೆ ಮಾಡ್ಬೇಕು ಅನ್ಕೊಂಡಾಗ ನೀವು ಇರಬೇಕಾಗತ್ತೆ, ನೀವು ಮಾಡಬೇಕಾಗ ಅವ್ರು ಇರಬೇಕಾಗತ್ತೆ. ದ ಮೋರ್ ಇನ್ ಸಿಂಕ್ ಯು ಆರ್, ದ ಮೋರ್ ಯು ಥಿಂಕ್ ಆಫ್ ಇಟ್ ಆಸ್ ಅ ಕಲೆಕ್ಟಿವ್ ಡ್ರೀಮ್, ಮೋರ್ ಸಕ್ಸಸ್ಫುಲ್ ಇಟ್ ವಿಲ್ ಬಿ. ಈಗ ನನಗೆ ಎಷ್ಟೋ ಜನ ಬಂದು ಕೇಳ್ತಾರೆ, ವೆದರ್ ಸಿವಿಲ್ ಸರ್ವೆಂಟ್ಸ್ ಆರ್ ಅದರ್ವೈಸ್ ಆಲ್ಸೋ, ಹೌ ಟು ಲೀಡ್ ಅ ಫಿಟ್ ಲೈಫ್, ನೀವು ಇಷ್ಟೊಂದೆಲ್ಲ ಫಿಟ್ನೆಸ್ ಎಲ್ಲ ಮಾಡ್ತೀರಲ್ವಾ, ನಾವು ಹೇಗೆ ಮಾಡೋದು ಅಂತ. ಸೊ ಒನ್ ಸಿಂಗಲ್ ಥಿಂಗ್ ದಟ್ ಐ ಟೆಲ್ ದೆಮ್ ಇಸ್ ದಟ್ ಪ್ಲೀಸ್ ಮೇಕ್ ದಿಸ್ ಅ ಫ್ಯಾಮಿಲಿ ಅಫೇರ್. ಅಂದರೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದಾಗ್ಲಿ, ಜಾಗಿಂಗ್ ಹೋಗೋದಾಗ್ಲಿ, ಅಥವಾ ಸಮ್ ಎಕ್ಸಸೈಸ್ ಮಾಡೋದಾಗ್ಲಿ, ನೀವು ಎಷ್ಟು ಯು ಮೇಕ್ ದಿಸ್ ಅ ಫ್ಯಾಮಿಲಿ ಅಫೇರ್, ಮೋರ್ ಸಸ್ಟೈನಬಲ್ ಇಟ್ ಇಸ್, ಆಯ್ತಾ? ಈಗ ಒಂದು ಫ್ಯಾಮಿಲಿ 4 ಜನ ಐತಂದ್ರೆ ನಾನು ಒಬ್ಬನೇ ಮಾಡ್ತೀನಿ, ಇನ್ನು ಉಳಿದವ್ರು 3 ಮಾಡಲ್ಲ ಅಂತಂದ್ರೆ, ನೀವು ಒಂದು 3 ತಿಂಗಳು ಮಾಡ್ತೀರಾ, ಅದಾದ್ಮೇಲೆ ಏನೋ ಒಂದು ಇಶ್ಯೂ ಬರುತ್ತೆ, ಬಿಟ್ಬಿಡ್ತೀರಾ. ಹೌದು. ಬಟ್ ಇಫ್ ಲೆಟ್ಸ್ ಸೇ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಟುಗೆದರ್ ಡಿಸೈಡ್ ದಟ್ ವಿ ಆರ್ ಗೋಯಿಂಗ್ ಟು ಫಾಲೋ ವೆರಿ ಹೆಲ್ದಿ ಫಿಟ್ ಲೈಫ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪರ್ಸ್ಯೂ ಇಟ್ ಟುಗೆದರ್, ದೆನ್ ಇಟ್ ಬಿಕಮ್ಸ್ ಅ ಗ್ರೂಪ್ ಆಕ್ಟಿವಿಟಿ. ಇನ್ನು ಅದನ್ನು ನೋಡಿ ಮಕ್ಕಳು ವಿಲ್ ಆಲ್ಸೋ ಗೆಟ್ ಇನ್ಸ್ಪೈರ್ಡ್, ಆರ್ ಲೈಕ್ ವೆನ್ ಐ ಲುಕ್ ಬ್ಯಾಕ್ ಆನ್ ಮೈ ಲೈಫ್ ಆಲ್ಸೋ, ಈ ಜರ್ನಿ ಹಾಗೆ ಆಗಿರೋದು. ನಾನು ವೆನ್ ಐ ಗಾಟ್ ಇನ್ ಟು ಫಿಟ್ನೆಸ್ ಆರ್ ಸ್ಪೋರ್ಟ್ಸ್ ದಟ್ ಐ ಡೂ, ದಟ್ ಜರ್ನಿ ವಾಸ್ ಲೈಕ್ ದ್ಯಾಟ್. ಅಂದರೆ ನಮ್ಮ ತಂದೆ, ಹಿ ವಾಸ್ ಫ್ರಮ್ ಸೈನಿಕ್ ಸ್ಕೂಲ್ ಬಿಜಾಪುರ್, ಆ್ಯಂಡ್ ಅವರು ಹಿ ವಾಸ್ ಆಲ್ಸೋ ಇನ್ ಟು ವೆರಿ ಪ್ಯಾಷನೇಟ್ಲಿ ಇನ್ ಟು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್. ಅಂದರೆ ಅವರು ಯಾವಾಗ ದಿನ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಒಂದು ಸ್ವಿಮ್ಮಿಂಗ್ ಆಗಲಿ ಅಥವಾ ಟೆನ್ನಿಸ್ ಆಗಲಿ ಎಲ್ಲೋ ಹೋಗೋರು. ಸೊ ನಾನು ಚಿಕ್ಕವನಿದ್ದಾಗಲೂ ನನಗೆ ಬೆಳಗ್ಗೆ ಎಬ್ಸ್ಕೊಂಡು ಕರ್ಕೊಂಡು ಹೋಗೋರು ಅವರು. ನಾಟ್ ದಟ್ ಐ ಹ್ಯಾಡ್ ಟು ಡೂ ಎನಿಥಿಂಗ್, ನಾಟ್ ದಟ್ ಐ ವುಡ್ ಸ್ವಿಮ್, ನಾಟ್ ದಟ್ ಐ ವುಡ್ ಪ್ಲೇ ಟೆನ್ನಿಸ್, ಬಟ್ ಏನಂದರೆ ಅವರು ಕರ್ಕೊಂಡು ಹೋಗೋರು ನನಗೆ ಈ ಕೂಡ ನೆನಪಿದೆ. ಅವರೆಲ್ಲೋ ಈಗ ಬಳ್ಳಾರಿಯಲ್ಲೋ ಅಥವಾ ಬೆಳಗಾಮಲ್ಲೋ ಅಥವಾ ಹುಬ್ಳಿಯಲ್ಲೋ ಇದ್ದಾಗ, ನಾನು ಚಿಕ್ಕ ಹುಡುಗ, ಮೇ ಬಿ ಇವನ್ LKG UKG ಇದ್ದಾಗ, ಅವ್ರು ಬೆಳಗ್ಗೆ ಟೆನ್ನಿಸ್ಗೆ ಆಡಕ್ಕೆ ಹೋದರೆ ನನ್ನ ಜೊತೆ ಕರ್ಕೊಂಡು ಹೋಗೋರು. ನಾನು ಬಾಲ್ ಬಾಯ್ ಆಗ್ತಾ ಇದ್ದೆ ಅಲ್ಲಿ, ಆಯಿತಾ? ಸೊ ಅದೇಂದ್ರೆ ಇಟ್ ಗಾಟ್ ಇನ್ಗ್ರೈನ್ಡ್ ಇನ್ ಟು ಮೈ ಮೈಂಡ್ ಅಬೌಟ್ ವೇಕಿಂಗ್ ಅಪ್ ಅರ್ಲಿ, ಅಬೌಟ್ ಫಿಟ್ನೆಸ್ ಬೀಯಿಂಗ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಈ ಥರ ಆಗಿದೆ. ಈಗ ಇಲ್ಲಿ ನಮ್ಮ ಲೈಫಲ್ಲಿ ಕೂಡ ಬೋತ್ ದಿವ್ಯಾ ಆ್ಯಂಡ್ ಐ ಪರ್ಸ್ಯೂ ಅವರ್ ಓನ್ ಫಿಟ್ನೆಸ್. ನಾವು ದಿನ ಬೆಳಗ್ಗೆ 5 ಗಂಟೆಗೆ ಇಬ್ಬರು ಎದ್ದೇಳ್ತೀವಿ. ನಾನೆಲ್ಲೋ ಬೇರೆ ಕಡೆ ಹೋಗ್ಬೋದು, ಅವರೆಲ್ಲೋ ಬೇರೆ ಕಡೆ ಹೋಗ್ಬೋದು, ಬಟ್ ದೆನ್ ಇಟ್ಸ್ ಅ ಕಂಬೈನ್ಡ್ ಎಫರ್ಟ್. ಅವರು ಶಿ ಈಸ್ ಆಲ್ಸೋ ಪರ್ಸ್ಯೂಯಿಂಗ್ ದಟ್, ಐ ಆಮ್ ಆಲ್ಸೋ ಪರ್ಸ್ಯೂಯಿಂಗ್ ಇಟ್.
Wonderful, sir. I think very well said, sir. Ibrudu frequencies ಒಂದೇ ತರ ಮ್ಯಾಚ್ ಆದಾಗ I think it is easy for us to achieve bigger goals. Absolutely. Wonderful, sir. Sir, and how do you handle failures and setbacks, sir? ಅಂದ್ರೆ ಪ್ರೊಫೆಷನಲ್ ಲೈಫಲ್ಲಿ ಕೇಳ್ತಿದ್ದೀರಾ ಅಥವಾ ಪ್ರೊಫೆಷನಲ್ ಲೈಫ್, ಸರ್? Well, see, it's very hard to define what is success or failure, especially in a professional life, and more so when you're in public service. ಯಾವುದು ಸಕ್ಸಸ್ ಯಾವುದು ಫೇಲ್ಯೂರ್ ಅಂತ ಹೇಗೆ ಹೇಳ್ತೀರಾ ಅನ್ನೋದು. ಅಬೌಟ್ ಹ್ಯಾಂಡ್ಲಿಂಗ್ ಇಟ್ಸ್ ಲೈಕ್ ದಿಸ್. ಲೆಟ್ ಮಿ ಪುಟ್ ದಿಸ್ ವೇ. ಯಾರೊಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಒಂದು 100 ಮೀಟರ್ ರೇಸ್ ಇರುತ್ತೆ. ಈಸ್ ದಟ್ ದ ಓನ್ಲಿ ರೇಸ್ ಆಫ್ ಹಿಸ್ ಲೈಫ್? ನೋ, ಇಲ್ಲ. ಹಿ ಈಸ್ ಗೋಯಿಂಗ್ ಟು ರನ್ ಸೆವೆರಲ್ ರೇಸಸ್. ಸೊ ಫಸ್ಟ್ ಟೈಮ್ ಹೋಗ್ತಾರೆ, 8 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಂದ್ಕೊಳ್ಳಿ. ಆ 100 ಮೀಟರ್ ಡ್ಯಾಶಲ್ಲಿ ಹಿಲ್ ಕಮ್ 8th. ದೆನ್ ಹಿಲ್ ಕಮ್ ಬ್ಯಾಕ್, ಹಿಲ್ ಥಿಂಕ್ ಅಬೌಟ್ ಯಾಕೆ ನಾನು 8th ಬಂದೆ, ನನ್ನಲ್ಲಿ ಏನು ಕಡಿಮೆ ಇತ್ತು, ಬೇರೆಯವ್ರು ಏನಕ್ಕೆ ಚೆನ್ನಾಗಿ ಮಾಡಿದ್ರು. ಸೊ ಹಿಲ್ ರಿಯಲೈಸ್ ದಟ್ ಮೇ ಬಿ ನನ್ನ ಕೋಚಿಂಗ್ ಇಂಪ್ರೂವ್ ಮಾಡ್ಕೋಬೋದು, ಅಥವಾ ಟ್ರೈನಿಂಗ್ ಇಂಪ್ರೂವ್ ಮಾಡ್ಕೋಬೋದು, ಅಥವಾ ಅವ್ರದ್ದು ನ್ಯೂಟ್ರಿಷನ್ ಚೆನ್ನಾಗಿದೆ, ನನ್ನ ನ್ಯೂಟ್ರಿಷನ್ ಚೆನ್ನಾಗಿಲ್ಲ, ಸಮ್ ಆಸ್ಪೆಕ್ಟ್. ಅಥವಾ ಅವ್ರದ್ದು ಏನೋ ದೇ ಹ್ಯಾಡ್ ಸಮ್ ಕೈಂಡ್ ಆಫ್ ಶೂಸ್ ನನ್ನ ಹತ್ರ ಇಲ್ಲ. ಸೊ ಯು ಸ್ಟಾರ್ಟ್ ಐಡೆಂಟಿಫೈಯಿಂಗ್ ವಾಟ್ ಆರ್ ದೋಸ್ issues which made you come 8th. Okay. Then you start correcting them. So ನೀವು ಒಂದು 3 ತಿಂಗಳು 6 ತಿಂಗಳು ಬಿಟ್ಟು ಇನ್ನೊಂದು ರೇಸ್ ಹೋಗ್ತೀರಾ. There instead of 8th you come 6th. Okay. Then you start analyzing again. Then maybe on the third race you will come 3rd. Podium finish ಆಯ್ತು, but you have not come first still. Then you will say, okay, what is it that the first and second are doing which I am not doing? Then he'll come first. So if you judge a person by his very first race where he came 8th, you can call him a failure. But ಅವನು 1 ವರ್ಷನೋ 2 ವರ್ಷನೋ ಎಫರ್ಟ್ ಮಾಡಿ he will come first. Then he is a successful person, right? So when it comes to civil services and public service, it's always an ongoing thing. It's not that one moment defines whether you're successful or you're a failure. ಎಷ್ಟೋ ವಿಷಯಗಳು ನೀವು ಮಾಡಕ್ಕೆ ಹೋಗ್ತೀರಾ, ಆಗದೆ ಇರ್ಬೋದು, ಕಾರಣಗಳು ಇರ್ಬೋದು, ಅದಕ್ಕೆ ಸಾಮಾಜಿಕ ಕಾರಣಗಳು ಇರ್ಬೋದು, ಅಥವಾ ಸಿಚುವೇಶನಲಿ ಇಟ್ ಮೇ ನಾಟ್ ಬಿ ರೈಟ್ ಫಾರ್ ದಟ್ ಕೈಂಡ್ ಆಫ್ ಸಕ್ಸಸ್. ಸೊ ದೆನ್ ಯು ಕಮ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಆ್ಯಂಡ್ ಸೇ ಎಲ್ಲಿ ಮಿಸ್ಟೇಕ್ ಆಯಿತು ಇದು, ಅಥವಾ ಎಲ್ಲಿ ಯಾಕೆ, ವಾಟ್ ಇಸ್ ದ ರೀಸನ್ ವಿಚ್ ಲೆಡ್ ಟು ಇಟ್ಸ್ ಫೇಲ್ಯೂರ್, ದೆನ್ ಲೆಟ್ಸ್ ಕರೆಕ್ಟ್ ಇಟ್. ಸೊ ಇಫ್ ನಾಟ್ ನೌ, ಆನ್ ದ 6 months ಲೇಟರ್ ಯು ವಿಲ್ achieve what you set out to achieve. Correct. So now it's not about success or failure, it's about whether you make it happen. ಅದಕ್ಕೆ ಏನು, the key is relentless pursuit. ನೀವು ಯಾವುದೇ ಒಂದು ವಿಷಯನ ನೀವು ಮಾಡಬೇಕು, ಪ್ರೊಫೆಷನಲ್ ಆರ್ ಪರ್ಸನಲ್ ಲೈಫಲ್ಲಿ ಒಂದು ಗೋಲ್ ಸೆಟ್ ಮಾಡಿರ್ತೀರಾ, ಅದನ್ನ ಅಚೀವ್ ಮಾಡಬೇಕು ಅಂತಂದರೆ ಇಟ್ ಇಸ್ ರಿಲೆಂಟ್ಲೆಸ್ ಪರ್ಸ್ಯೂಟ್ ಟಿಲ್ ಇಟ್ ಹ್ಯಾಪನ್ಸ್. ನೀವು ನಿಮಗೆ ಟೈಮ್ ಲೈನ್ 3 ತಿಂಗಳು ಹಾಕೋಬಹುದು, ಹೌದು, ಬಟ್ ಫಾರ್ ಯು ಟು ಆಕ್ಚುಲಿ ಅಚೀವ್ ಇಟ್, ಇಟ್ ಮೇ ಟೇಕ್ ಯು 2 years. Right? But did you fall behind it for 2 years? Did you start analyzing it? What went wrong? What can I correct? What is the change that I need to make? And then making it happen. That is the ultimate goal. So it's very hard to define success or failure in one term. ನಾನು ಮೊನ್ನೆ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಸರ್, ನಮ್ಮೂರಿಂದ ಕಾರ್ ಓಡಿಸ್ಕೊಂಡ್ ಬರ್ತೀವಿ ಬೆಂಗಳೂರಿಗೆ. ಸೊ ಒಂದು 350 ಕಿಲೋಮೀಟರ್ ರಫ್ಲಿ. ಸೊ 300 ಕಿಲೋಮೀಟರ್ ಕರೆಕ್ಟಾಗಿ ಓಡಿಸ್ತಾ ಇರ್ತೀರ, ಎಲ್ಲೋ ಒಂದು ಗುಂಡಿ ಇಳಿಸಿದ ತಕ್ಷಣ ಬೈಸ್ಕೋತೀವಿ ನೋಡಿ ಅಪ್ಪ ಅಮ್ಮ ಕೈಲಿ. ಅವಾಗ ನಾನು 300 ಕಿಲೋಮೀಟರ್ ಕರೆಕ್ಟಾಗಿ ಓಡಿಸ್ಕೊಂಡ್ ಬಂದಿರೋದು ನೆನಪಾಗಲ್ಲ, ಅದು ಒಂದು ಇಳಿಸಿದ ತಕ್ಷಣ ನನಗೆ ಬೈಗಳ ಬರುತ್ತಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಇಷ್ಟೊತ್ತು ಸೈಲೆಂಟ್ ಆಗಿದ್ರಿ, ಒಂದು ಇಳಿಸಿದ ತಕ್ಷಣ ಹಿಂಗೆ ಬೈತಿರಲ್ಲ ಅಂತೇಳಿ. ಸೊ ಬೇಸಿಕಲಿ ಸರ್, ನೀವು ಹೇಳಿದ ಪ್ರಕಾರ ನಾನೇನು ಅರ್ಥ ಮಾಡ್ಕೊಂಡೆ ಅಂದ್ರೆ, it's about not quitting and trying to analyze each and every failure so that we can win one final. Absolutely. Every cause for failure. Correct. See, adu failure agake there could be one cause, single cause. There could be multiple causes. ನೀವು ಅದನ್ನ ಅನಲೈಸ್ ಮಾಡಬೇಕು, what led to the failure of any particular thing, and start fixing them. It may take some time for you to fix. You may have to upskill yourself. ನಿಮಗೆ ಒಂದು ಯಾವುದೋ ಒಂದು ಪರ್ಸ್ಪೆಕ್ಟಿವ್ ಬೇಕಾಗಬಹುದು. You may have to bring an expert from a different field to identify. See, you're not an expert in every field. Correct. I think you want to bring an expert from another field and say that this is what happened. ಇದನ್ನ ಹೇಗೆ ಫಿಕ್ಸ್ ಮಾಡ್ಬೋದು ನಾನು ಅಂತ. So that expert will give you a different perspective altogether. Wonderful, sir. Alva? Correct. Yeah, that is how it works. Sir, how do you stay grounded, sir, in spite of all these achievements of your, at a very young age? ನೀವು ಹೆಂಗೆ ಸರ್ ಇಷ್ಟು ಗ್ರೌಂಡೆಡ್ ಆಗಿರಕ್ಕೆ ಸಾಧ್ಯ? Because now, see, we are not someone who has like ಹೇಳ್ಕೊಳ್ಳೋ ಅಷ್ಟೇನ್ ಆಡಿಯನ್ಸ್ ರೀಚ್ ಆಗಲಿ ಅದೆಲ್ಲ ಏನೂ ಇಲ್ಲದೆ ಇರೋರ್ನ ಜಸ್ಟ್ ಒನ್ ಇನ್ವೈಟ್ ಕಳ್ಸಿದ ತಕ್ಷಣ ಯು ಅಕ್ಸೆಪ್ಟೆಡ್ ಇಟ್ ಆ್ಯಂಡ್ ಒನ್ ಡೇಟ್ ಕೊಡ್ರಿ ಆ್ಯಂಡ್ ಯು ಮೇಡ್ ಇಟ್ ಟುಡೇ. How do you stay grounded, sir? I don't think there's anything. I think we all just have to be naturally grounded and ನಮ್ಮಲ್ಲಿ ಯಾವುದೇ ಕಾರಣದ ಈಗೋ ಇರಬಾರ್ದು ಅನ್ನೋದು. I think it's a very natural state.
But maybe I think when you ask this question, one thing that I really think of is, ಈಗ ನಾವು ಯಾವುದೋ ಒಂದು ಪರ್ಸ್ಯೂಟ್ ಮಾಡ್ತಾ ಇರ್ತೀವಲ್ವಾ, ವೆನ್ ಯು ವುಡ್ ಸೇ ದಟ್ ನೀವು ಗ್ರೌಂಡೆಡ್ ಇರಬೇಕು ಅಂತಂದ್ರೆ ನೀವು ಏನೋ ಅನ್ಕೊಂಡಿರ್ತಾರೆ, ಒಂದು ಏನೋ ಅಚೀವ್ ಮಾಡಿದ ತಕ್ಷಣ ಒಂದು ಸಮ್ ಕೈಂಡ್ ಆಫ್ ಆರೋಗ್ಯನ್ಸ್ ಆರ್ ಈಗೋ ಬರಬಹುದು ಅಂತ ನೀವು ಪ್ರಿಸ್ಯೂಮ್ ಮಾಡ್ಕೊಂಡಿದ್ದೀರಾ ಅಲ್ವಾ. ನಾವು ವಾಟ್ ಹ್ಯಾಪನ್ಸ್ ಇಸ್ ವೆನ್ ಎವರ್ ಯು ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಪರ್ಸ್ಯೂಟ್ and when you do something good, you will find that there are always people who have done better than you. Aita? Yeah, you'll always find that people who have done better than you. And when you look at it, you'll realize that you're actually a small person. Small not in status, small in the fact that there is so much more for you to achieve, which the world has already done. So many people in the world have done. So nimge, and I think your biggest undoing will be to have an ego or become arrogant by some very small achievements which have already been done by maybe hundreds or thousands or lakhs of people in this world. Aita, there are people who have always done better than you. There are people who have achieved bigger things than you. So now, one reason why I also like sports as a field is that it teaches you humility. Okay. Not every day it's the same. Correct. Aita, and there'll be more failures than successes. One thing that sports teaches you is how to handle failure. ಆಯ್ತಾ, ಹೌ ಟು ಹ್ಯಾಂಡಲ್ ಫೇಲ್ಯೂರ್ ಅಂದರೆ ಏನು ಹೇಳಿದ್ನಲ್ಲ, ಯಾವುದೇ ಗುಡ್ ಅಥ್ಲೀಟ್, ಬಿಗ್ ಅಥ್ಲೀಟ್ ಯು ಕ್ಯಾನ್ ಕನ್ಸಿಡರ್, ಇಫ್ ಯು ರೀಡ್ ಹಿಸ್ ಆಟೋಬಯೋಗ್ರಫಿ ಆರ್ ಇಫ್ ಯು ರೀಡ್ ಹಿಸ್ ಸ್ಟೋರಿ, he will tell you how he has failed and how many times he has failed. Correct. Alva? So that is what happened. So now that's not about ego at all. You have failed so many times. ಯಾವ ವಿಷಯದ ಬಗ್ಗೆ ಈಗೋ ಇದೆ? It's all about you coming back. And once you achieve, there's always somebody who's done better than you. Very true, sir. Wonderful, sir. I think ಇದರಲ್ಲಿ ಒಂದು ನನಗೆ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಸೊ ನೋ ಮ್ಯಾಟರ್ ವಾಟ್ ವಿ ಅಚೀವ್ ಇನ್ ಲೈಫ್, ಸೊ ಇನ್ನ ಕಲಿಯೋದು ಇನ್ನ ತುಂಬಾ ಇರುತ್ತೆ, ಇನ್ನ ಸಾಧನೆ ಮಾಡಕ್ ಇನ್ನ ತುಂಬಾ ಸೆಕ್ಟರ್ಸ್ ಇರುತ್ತೆ. 100%. ನಾವು ಯಾವ್ದೋ ಒಂದೊಂದು ಸಾಧನೆ ಮಾಡಿಬಿಟ್ಟು ಅದನ್ನ ತಲೆಗೆ ನಾವೇ ತಲೆ ಹತ್ಕೊಂಡು ನಾವೇ ಏನೋ ದೊಡ್ಡವರು ಅಂತ ಅನ್ಕೊಳ್ಳೋ ಒಂದು ಸಾಧ್ಯತೆ ಇದೆ. People tend to do it. ಹೌದು. But I think the more you achieve, the bigger you place that you get into, the more you'll realize. So you'll find some of the most successful people, whether it's in governance or even corporate world, like the big CEOs, the big entrepreneurs, you'll find that they're actually very grounded. So the higher they go, more simple they are, more grounded they are. Wonderful. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಅದನ್ನ. ಸರ್, and we see a lot of our generation, I mean today's youth, struggling with discipline and consistency, sir. This is seen across in every educational institutions ಆಗಿರ್ಬೋದು, ಅಥವಾ ಈ ರೀಸೆಂಟ್ ಆಗಿ ಹೈಯರ್ ಆಗ್ತಾ ಇರ್ತಾರೆ ಕಾರ್ಪೊರೇಟ್ಸ್ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಿ ಅವ್ರಿಗೆ ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಲ್ಯಾಕ್ ಆಗ್ತಿರುತ್ತೆ. ಇದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಸರ್? Well, see, first and foremost, I think the premise of it itself I would like to question. Who are we to judge? Aita, that they are disciplined or indisciplined. They are growing in a different era altogether. They are growing in an era which is technologically superior, far evolved, requiring maybe a different kind of an approach and skill. Maybe they are living like that. Aita, maybe ನಮ್ಮ ಹಿಂದಿನ ಜನರೇಷನ್ ದವರು ನಮ್ಮ ಬಗ್ಗೆ ಅದೇ ಹೇಳ್ತಾ ಇದ್ರು ಏನೋ, that they are not as disciplined as ಈಗೆಲ್ಲ ಸ್ವಲ್ಪ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರೇನೋ. ಆಯ್ತಾ, ಬಟ್ ಐ ಥಿಂಕ್ ದಿಸ್ ಜನರೇಷನ್ ಇಸ್ ಡೂಯಿಂಗ್ ಫೇರ್ಲಿ ವೆಲ್. So now who are we to question that next generation either is indisciplined or inconsistent? I think they would be very well in sync with their own times. Okay. And they'll all come out at the right time. If you see today's Gen Z is so smart. They are so good with technology. They are the ones who are bringing in newest dimensions to technology also. It's all mostly being done by Gen Z. Now hege helakagutte, they are the ones who are contributing to today's world alva. Correct, sir. ಸರ್, ಆಲ್ಸೋ ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿ ಜನ್ರೇಷನ್ ಅಲ್ಲಿ ಇದ್ದ ಅಂತ ಸ್ಟ್ರೆಸ್ ಲೆವೆಲ್ಸ್ಗೆ ಅಥವಾ ಇವಾಗ ನಮ್ಮ ಜನ್ರೇಷನ್ ಅವ್ರಿಗಿರೋ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಅವಾಗ ಟೆಕ್ನಾಲಜಿ ಎಷ್ಟು ಕಡಿಮೆ ಇತ್ತು, ಈಗ ಎಷ್ಟು ಜಾಸ್ತಿ ಆಗಿದೋ ಅದ್ರ ಡಿಸ್ಅಡ್ವಾಂಟೇಜ್ ಅಂತ ನನ್ನ ಕೇಳಿದ್ರೆ ಕಂಪ್ಯಾರಿಸನ್ಸ್ ಅಂಡ್ ಕಾಂಪಿಟೇಷನ್ಸ್ ಇಸ್ ಎವ್ರಿವೇರ್. ಅಂಡ್ ಈಗ ಮುಂಚೆ ಎಲ್ಲ ಯಾರು ಒಬ್ರು ಕಾಲೇಜ್ ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿಗೆ ಹೇಳ್ದೇ ಇದ್ರು ಗೊತ್ತಾಗ್ತಿತ್ತು. ಇವಾಗ ಯಾರು ಒಬ್ರು ಒಂದು ಕಾಲೇಜ್ ಅಟೆಂಡ್ ಆಗಿಲ್ಲ ಅಂದ್ರೆ ಮೆಸೇಜ್ ಹೋಗಿರುತ್ತೆ, ಆಸ್ ಸಿಂಪಲ್ ಆಸ್ ದಟ್. ಅಂಡ್ ರಿಸಲ್ಟ್ಸ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ತುಂಬಾ ಅಟೆನ್ಷನ್ ಸಿಗುತ್ತೆ. ಅಂಡ್ ಇದರಿಂದ ಅವ್ರ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅವ್ರ ಕಣ್ಣಿಗೆ ಬೇಗ ಕಾಣಿಸುತ್ತೆ, ಅವ್ರ ಗಾರ್ಡಿಯನ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ನಂಗೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು parent them better in every way ಅಂತ ನನ್ನ ಒಪಿನಿಯನ್ ಅಷ್ಟೇ. True. See, like our previous generation in their own circumstance found their own way. Correct.
ನಮ್ಮ ಜನರೇಷನ್ನು maybe sometime, maybe from I was born 88, for the last maybe the 20 years of my schooling college, we had a different kind of lifestyle, and how we dealt with our own things. So other next generation also, I'm pretty sure they will be very much in sync with their world. This whole judgment from one generation to another would be a very unfair comparison, I would say. It's like apples and oranges. ನಾವು ಮಾಡಕ್ಕೂ ಹೋಗ್ಬಾರ್ದು. ಹೌದು. I mean, it's good talk. Correct. But in reality, I think you should just leave it to them. They are the ones who will decide how they will lead their lives. Wonderful, sir. ನೀವು 88, ನಾನು 99, 2002 and 99. So maybe we should say that there is some generation gap between us also. ಬಟ್ ಅನ್ಸ್ತಾ ಇಲ್ಲ ಸರ್ ಆತರ. ಐ ಥಿಂಕ್ ಇದು ವಂಡರ್ಫುಲ್ ಪ್ಲೇಸ್, ತುಂಬಾ ಚೆನ್ನಾಗಿದೆ, ಊರು ತುಂಬಾ ಚೆನ್ನಾಗಿದೆ. ಹೌದು, ವಂಡರ್ಫುಲ್ ಸರ್. ಸರ್, ಈಗ ನಿಮ್ದು ಬ್ಯೂರೋಕ್ರಸಿ ಅಂತ ಬಂದಾಗ, do political pressure, affect your administrative work, sir? Well, see, several people have asked me this question. ನಿಮ್ಗೆ ಅಂತರ political interference ಇದೆಯಾ ಅಂತ. See, I don't see it as a negative thing at all. Okay. ಆಯ್ತಾ, it's always, I mean, every once in a while ಏನೋ ಒಂಥರ ನ್ಯೂಸ್ ಅಲ್ಲಿ ಬರ್ಬೋದು ಹೊರತು, but there's always a good camaraderie between, ಅಂದ್ರೆ good understanding between the bureaucrats and politicians. They always bring you a different dimension. Okay. See, ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ನೋಡ್ಕೊಂಡು ಎಲೆಕ್ಟ್ ಆಗಿ, ದೇ ಆರ್ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್. ಆಯ್ತಾ, ಸೊ ದೇ ಆರ್ ಕಮಿಂಗ್ ಅಂಡ್ ಟೆಲಿಂಗ್ ಯು ಅ ಸರ್ಟನ್ ಆಸ್ಪೆಕ್ಟ್ ಆರ್ ಇಶ್ಯೂ ದಟ್ ಮೀನ್ಸ್ ಇಟ್ ಎಕ್ಸಿಸ್ಟ್ಸ್ ಆನ್ ದ ಗ್ರೌಂಡ್. ಆಯ್ತಾ, ಇದನ್ನ ಐ ಮೀನ್ ಐ ವುಡ್ ಸೇ ನೆಗೆಟಿವ್ ಇಂಟರ್ಫರೆನ್ಸ್ ಅಲ್ಲಿ ಇಲ್ಲಿ ಏನೋ ಆಗ್ತಿರ್ಬೋದೇ ಹೊರತು, ಬಟ್ ಇನ್ ಮೈ ಕರಿಯರ್ ಐ ವುಡ್ ಸೇ ಐ ಹ್ಯಾಡ್ ಅ ಲಾರ್ಜ್ಲಿ ಪಾಸಿಟಿವ್ ಇನ್ಫ್ಲುಯೆನ್ಸ್. ಇನ್ಫ್ಯಾಕ್ಟ್ ಐ ಲರ್ನ್ ಸೋ ಮಚ್ ಫ್ರಮ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ವೆನ್ ದೇ ಕಾಲ್ ಯು. ಅಂಡ್ ಯಾರೋ ಒಂದು ವಿಷಯ ಹೋಗಿ ಹೇಳಿರ್ತಾರೆ ಅವ್ರ ಮನೆಗೆ ಆಫೀಸ್ಗೆ ಹೋದಾಗ, ಏನೋ ಸರ್ ಈ ತರ ಆಗ್ತಾ ಇದೆ ಅಂತ. ಫಸ್ಟ್ ಥಿಂಗ್ ದೇ ವಿಲ್ ಆಲ್ವೇಸ್ ಡೂ ಇಸ್ ಕಾಲ್ ಅಂಡ್ ಕನ್ಫರ್ಮ್ ವೆದರ್ ದಟ್ ಕ್ಲೇಮ್ ಆಫ್ ದಟ್ ಪರ್ಸನ್ ಹೂ ಸಿಟಿಂಗ್ ಇನ್ ಫ್ರಂಟ್ ಆಫ್ ದೆಮ್ ವೆದರ್ ಇಟ್ಸ್ ಕರೆಕ್ಟ್ ಆರ್ ನಾಟ್. ದೇ ವಿಲ್ ಚೆಕ್, ದೆನ್ ದೇ ವಿಲ್, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಎಷ್ಟೋ ಸರಿ ಏನಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ಲಿ ಇಟ್ ಮೇ ಹ್ಯಾವ್ ಗಾಟ್ ಓವರ್ಲುಕ್ಡ್. ನೀವು ಮಾಡಿದಿರಂತಲ್ಲ, ಯಾವುದೇ ಕಾರಣಕ್ಕಾಗಲಿ ಇಟ್ ಮೇ ಹ್ಯಾವ್ ಗಾಟ್ ಓವರ್ಲುಕ್ಡ್. ಇಟ್ ಒಂದು ಜೆನ್ಯೂನ್ ಕನ್ಸರ್ನ್ ತೊಗೊಂಡು ಹೋಗಿರ್ಬೋದು. ಫಸ್ಟ್ ಥಿಂಗ್ ದೇ ವಿಲ್ ಆಲ್ವೇಸ್ ಕಾಲ್ ಯು ಅಂಡ್ ಆಸ್ಕ್ ಯು ಇಸ್, ಚೆಕ್ ಮಾಡಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕ್ಲೀನ್. So you have to check, and you will also assure them that yes, it is good that you have brought it to my notice. Idna check ಮಾಡ್ತೀವಿ. Many more, actually on more occasions than not, what the claim would be is correct. No, okay. ಆಯ್ತಾ, ಅಥವಾ ಎಷ್ಟೋ ಸೇರಿ ಕ್ಲೇಮ್ ಕರೆಕ್ಟ್ ಇರ್ಬೋದು, ಬಟ್ ಅಡ್ಮಿನಿಸ್ಟ್ರೇಟಿವ್ಲಿ ಯು ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ಡೂ ಎನಿಥಿಂಗ್ ಅಬೌಟ್ ಇಟ್. Okay. ಇದು ಇರ್ಬೋದು. ಅಂಡ್ ದೇ ಆರ್ ವೆರಿ ರಿಸೆಪ್ಟಿವ್ ಟು ಯು. ನೀವು ಅವರಿಗೆ ವಾಪಸ್ ಫೋನ್ ಮಾಡಿ ಇದನ್ನ ಚೆಕ್ ಮಾಡಿದೀವಿ, ಇದರಲ್ಲಿ ಈ ತರ ಇದೆ, ಬಟ್ ಅಡ್ಮಿನಿಸ್ಟ್ರೇಟಿವ್ಲಿ ಅಥವಾ ರೂಲ್ ಪ್ರಕಾರ ಅದು ಮಾಡಕ್ ಬರಲ್ಲ. ವಾಟ್ ಎವರ್ ದೇ ಆರ್ ಎಕ್ಸ್ಪೆಕ್ಟಿಂಗ್, as per rule, it cannot be done. They are very receptive to it. Wonderful, sir. So it's a, I would say, largely, more occasions than not, it's a very healthy, would say, respect between the two. When they call you, they also want to know so many perspectives. Esto sari heltare, I mean, they're very respectful also. They'll call you and say, they'll say sir. They don't have to do it. Correct. It's a healthy respect. It's not out of who is merely ಕೆಳಗಡೆ ಅನ್ನೋದಲ್ಲ. It's out of respect. They will ask you, ಇದ್ರ ಬಗ್ಗೆ ಏನು ಇದೆ, ಇದ್ರ ಬಗ್ಗೆ ಕೇಳ್ಬಂತು, ಈ ತರ ಇದೆಯಾ ನಿಮ್ಮಲ್ಲಿ ಅಂತ. ಸೊ ದೆನ್ ವಿ ಎಕ್ಸ್ಪ್ಲೇನ್ ದಟ್ ಇಲ್ಲ, ಈ ತರ ಪ್ರೋಗ್ರಾಮ್ ಇದೆ, ಇದಿದೆ, ಸೆಂಟ್ರಲ್ ಗವರ್ಮೆಂಟ್ ಅದು ಈ ತರ ಇದೆ, ಅವ್ರು ಈ ತರ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ದೇ ಆರ್ ವೆರಿ ರಿಸೆಪ್ಟಿವ್. ದೇ ವುಡ್ ಲೈಕ್ ಟು ನೋ, ದೇ ಲೈಕ್ ಟು ಲರ್ನ್. ಸೊ ಐ ವುಡಂಟ್ ಕಾಲ್ ಇಟ್ ಆಸ್ ಅ ನೆಗೆಟಿವ್ ಇನ್ಫ್ಲೂಯೆನ್ಸ್, ಅಥವಾ ಈ ಒಂದೇನು ಪರ್ಸೆಪ್ಷನ್ ಇದೆ ಅಲ್ವಾ, ದಟ್ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಸ್ ಆಲ್ವೇಸ್ ನೆಗೆಟಿವ್. ನಾಟ್ ರಿಯಲಿ. ಅಂಡ್ ಸಿ, ದೇ ಆರ್, if you understand the system very, very well, ಯಾವುದೇ ಸರ್ಕಾರ ಇರಲಿ, see, they are representative of the people. They've come there with some kind of promise that they have made to people. ಆಯ್ತಾ, so it is also they want to execute that. And as a bureaucrat, it is very important to understand this equation. Representative people, and then of course people have chosen them to be their leader. ಆಯ್ತಾ, I wouldn't call it negative at all. I would say that it's largely a positive thing. One-off incidents ಆಗ್ತಿರತ್ತೆ. See, I'm not saying that it is not there. In our country, it happens. One-off incidents ಅಲ್ಲಿ ಇಲ್ಲಿ ಆಗ್ತಾ ಇರತ್ತೆ. It could be either one at fault. Okay. I would say the more harmony there is between the two, the political executive and the bureaucracy, the better it is for the administration for people. Because the next question was about have you ever felt helplessness wherein you want to implement something but you can't do it, or ಯಾರೋ ಬಿಡ್ತಾ ಇಲ್ಲ ನಿಮ್ಮನ್ನ ಮಾಡಕ್ಕೆ, ಈ ತರ ಯಾವ್ದಾದ್ರು ಇಂಪ್ಲಿಮೆಂಟೇಷನ್ಸ್ ಆಗಿದೆಯಾ? ಆಗಿರುತ್ತೆ. ಇಟ್ಸ್ ನಾಟ್ ದಟ್ ಯು ಕ್ಯಾನಾಟ್ ಸೇ ದಟ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಡನ್ ಇಸ್ ಸಕ್ಸಸ್ಫುಲ್.
ಬಟ್ ಲೈಕ್ ಐ ಮೆನ್ಷನ್ಡ್ ಲಿಟಲ್ ಅರ್ಲಿಯರ್, ನೀವು ಯಾವುದೇ ಒಂದು ನಿಮ್ಮ ಕೈಯಲ್ಲಿ ಮಾಡಕ್ ಆಗಿಲ್ಲ ಅಂತಂದ್ರೆ ವೆನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಡಯಾಗ್ನೋಸ್ ಇಟ್. ಕರೆಕ್ಟ್. ಯಾಕೆ ಆಗಿಲ್ಲ ಇದು ಅಂತ. I thought many times that it may have been the right thing for things to not have happened, or situation is not ripe. Correct. ಆಯ್ತಾ, ನೀವು ಮಾಡ್ಬೇಕಾಗಿರ್ಬೋದು, ಬಟ್ ದಟ್ ಸಿಚುವೇಶನ್ ಮೇ ನಾಟ್ ಬಿ ಕರೆಕ್ಟ್. ಈಗ ಸಿಂಪಲ್ ಎಕ್ಸಾಂಪಲ್, ರೋಡ್ ಹಾಕ್ಸ್ಬೇಕು ಅಂತ ಇರುತ್ತೆ, ಆಯ್ತಾ, ಬಟ್ ನೀವು ಮಾನ್ಸೂನ್ ಟೈಮಲ್ಲಿ ಫುಲ್ ಮಳೆ ಬರೋ ಟೈಮಲ್ಲಿ ರೋಡ್ ಹಾಕಕ್ಕಾಗತ್ತಾ? ಚಾನ್ಸ್ ಇಲ್ಲ, ಆಗಲ್ಲ. ಸೊ ದ ಸಿಚುವೇಶನ್ ನಾಟ್ ರೈಪ್ ಫಾರ್ ದಟ್ ಥಿಂಗ್ ಟು ಹ್ಯಾವ್ ಹ್ಯಾಪನ್ಡ್. ಸೊ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ 3 months, 2 months or 3 months. I know it may cause a little bit of discomfort. So you will learn that next year, instead of starting in the monsoon months, you start 2 months earlier. So ಈ ಥರ, this is just a very primitive example I am giving you. ಈ ಥರ ನಿಮಗೆ ಲರ್ನಿಂಗು ಇರುತ್ತೆ, ಆಯ್ತಾ. ನಾವು ಯಾವುದೊಂದು ಐಡಿಯಾ ತೊಗೊಂಡು ಹೋಗಿರ್ತೀವಿ, ಬಟ್ we'll have to wait a few months for it to get executed, or next time we'll realize that no, I should start a little earlier or start a little differently. ಆ ಥರ. ಸೊ ಎಕ್ಸಾಂಪಲ್, ಈ ರೋಡ್ ಹಾಕೋದ್ ಬಗ್ಗೆ ಹೇಳಿದೆ. ನಮ್ಗೆ ಎಷ್ಟೋ ಸರಿ ಆಗುತ್ತಲ್ಲ, ರೋಡ್ ಹಾಳಾಗಿರುತ್ತೆ, ಹಾಕಬೇಕು ಅಂತ ಎಲ್ರಿಗೂ ಇಂಟೆನ್ಷನ್ ಇರುತ್ತೆ, ಬಟ್ ಈಗ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ನಿಲ್ಲೋವರೆಗೂ ನೀವು ರೋಡ್ ಹಾಕೋಕ್ಕೂ ಆಗಲ್ಲ. ಹೌದು, ಇಟ್ ಇಸ್ ಅ ವೇಸ್ಟ್ ಆಫ್ ಥಿಂಗ್. ಸೊ ದಿ ಲರ್ನಿಂಗ್ ವುಡ್ ಬಿ ದಟ್ ದೆನ್ ದರ್ ದ ಡಿಲೇ. ದ ಲರ್ನಿಂಗ್ ವುಡ್ ಬಿ ದಟ್ ಇಲ್ಲ, ನಾವು ನೆಕ್ಸ್ಟ್ ಇಯರ್ ಮಾನ್ಸೂನ್ ಸ್ಟಾರ್ಟ್ ಆಗೋಕಿನ 2 ತಿಂಗಳು ಮುಂಚೆನೇ ಶುರು ಮಾಡೋಣ. Okay. Like this, I'm just trying to draw a parallel. Of course, it's a very primitive example. I'm just trying to draw a parallel that when it's not successful, you will always learn something from it and try to do it a little differently. Wonderful, sir. Very well said, sir. And sir, ಈ ಕ್ವಶನ್ ಐ ಥಿಂಕ್ ನಿಮ್ಗೆ ಇದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಮುಂಚೆ ಏನು ಹೇಳಿರೋದಾಗ್ಲಿ ಏನು ತಿಳಿಸಿರೋದಾಗ್ಲಿ ಇಲ್ಲ ಇದ್ರ ಬಗ್ಗೆ. ಇಫ್ ಯು ವಾಂಟ್ ಟು ಚೇಂಜ್ ಒನ್ ಥಿಂಗ್ ಓವರ್ ನೈಟ್, ಸರ್, ಇನ್ ಆರ್ ಸಿಸ್ಟಮ್ ಆರ್ ಇನ್ ಆರ್ ಕಂಟ್ರಿ, ವಾಟ್ ವುಡ್ ಇಟ್ ಬಿ, ಸರ್? It's a very good question, I would say. Yeah, I think one thing that our country deserves, and I'm not saying this as a bureaucrat, I'm saying as a common man also. One thing our country deserves, both by the government, I mean by the people, for the people, would be that we need good public infrastructure. That I would say is lacking currently. As a city like Bangalore, and I'm talking about multiple metro cities or even outside, public infrastructure ಅನ್ನೋದು we are still a long way to go. Good roads, good public connectivity, we are, I would say, we are a little slow in that. We are catching up. Ideally we should have been ahead of our time. So if there's something that I could do, or I'm sure I echo a lot of people's voice, not just as common man also, something that we could do overnight would be to change public infrastructure, road, public transport, civic amenities, water supply, electricity supply, basically ಈ ಥರದ್ದು. We would love to have it like how most developed countries have it, and we deserve it. Wonderful, sir. ಸರ್, ಅಂದರೆ ನಾನು ಅಪಾರ್ಟ್ ಫ್ರಮ್ ದಿಸ್, ಸರ್, ನಾನು ಹೇಳ್ತಾ ಇರೋದು ಈಗ ನಮ್ಮ ಊರಲ್ಲಿ, ಸರ್, ಈಗ ಘಾಟ್ ಸೆಕ್ಷನಲ್ಲಿ ಏನು ಮಾಡಿದ್ದಾರೆ, ರೋಡ್ ಹಾಕ್ತಾರೆ. ರೋಡ್ ಹಾಕಾದ್ಮೇಲೆ ಸೈಡಲ್ಲಿ ಫುಟ್ಪಾತ್ ಮೂರಿ ಮಾಡ್ತಾ ಇದ್ದಾರೆ ಘಾಟಲ್ಲಿ. ಸೊ ಫುಟ್ಪಾತ್ ಮೂರಿ ಮಾಡೋದ್ರಿಂದ ಏನಾಗುತ್ತೆ, ವಾಟರ್ ಫ್ಲೋ ಏನಿರುತ್ತೆ ಅದು ಡೈವರ್ಟ್ ಆಗ್ಬಿಡುತ್ತೆ. ನ್ಯಾಚುರಲಿ ಮಳೆ ನೀರೇನ್ ಬಂದು ಅದೆಲ್ಲಿ ಶೇಖರಣೆ ಆಗುತ್ತೆ, ಅದಾಗಲ್ಲ. ಆಗ ಇಂಥದ್ದನ್ನ ಕರೆಕ್ಟ್ ಮಾಡಕ್ಕೆ, ಸರ್, ಮೈ ಸಜೆಷನ್ ಅಂದ್ರೆ, ಬ್ಯೂರೋಕ್ರೇಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಒಂದ್ ಟೀಮ್ ಅಂತ ಮಾಡಿ ಲೋಕಲೈಟ್ಸ್ ನ ಒಂದು ರೆಪ್ರೆಸೆಂಟೇಟಿವ್ ಅಲ್ಲದೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆ ಕುತ್ಕೊಂಡು ಆಕ್ಚುಲ್ ಆಗಿ ಹೇಗ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಡಿಸೈನ್ ಮಾಡಿದ್ರೆ ಐ ಥಿಂಕ್ ಈ ತರ ಇಶ್ಯೂಸ್ ನ ಸಾಲ್ವ್ ಮಾಡಬಹುದು. ಸರ್ಕಾರ ಈ ವಿಷಯದಲ್ಲಿ ಬಹಳ ಈ ತರ ಮಾಡಿದೆ. ದ ಸಮಥಿಂಗ್ ಕಾಲ್ಡ್ ಸಿವಿಕ್ ಆಕ್ಷನ್ ಗ್ರೂಪ್ಸ್ ಅಂತ. ಸಿವಿಕ್ ಆಕ್ಷನ್ ಗ್ರೂಪ್ಸ್ ಅಂತಂದ್ರೆ ಅಲ್ಲಿ ಲೋಕಲ್ಸ್ ಒಂದು ಗ್ರೂಪ್ ಮಾಡಿ ಅವರು ವಿಸಿಟ್ ಮಾಡಿ, ಅಥವಾ ಅವ್ರ ನಾಲೆಜ್ಗೆ ಬಂದಾಗ ಇಮಿಡಿಯೇಟ್ಲಿ ಬ್ರಿಂಗಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಕನ್ಸರ್ನ್ಡ್ ಅಥಾರಿಟೀಸ್, ಹೂ ಆರ್ ವಿಚ್ ಆರ್ ದ ಅಥಾರಿಟೀಸ್. ಅದು ಅವ್ರಿಗೆ ತಂದಾಗ ಅವರು ಅದ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ ಅದನ್ನ ಸೆಟ್ ರೈಟ್ ಮಾಡೋ ಒಂದು ಪ್ರಾಕ್ಟೀಸ್ ಇದೆ. ಬಟ್ ದಿಸ್ ಇಸ್ ಬೋತ್ ಸೈಡ್ಸ್. ಈವನ್ ದಟ್ ಸಿವಿಕ್ ಆಕ್ಷನ್ ಗ್ರೂಪ್ ಅಲ್ಲಿ ಇರೋರು ಕೂಡ ದೇ ವಿಲ್ ಹ್ಯಾವ್ ಟು ಬಿ ಈಕ್ವಲಿ ಪ್ರೊಆಕ್ಟಿವ್. ಸಿ, ಅಲ್ಟಿಮೇಟ್ಲಿ ವಾಟ್ ಇಸ್ ದ ಥಿಂಗ್, ಒನ್ಸ್ ಯು ಹ್ಯಾವ್ ಎಲೆಕ್ಟೆಡ್ ಗವರ್ಮೆಂಟ್ ಆರ್ ಬ್ಯೂರೋಕ್ರಾಟ್, ಟು ಹೋಲ್ಡ್ ದೆಮ್ ಅಕೌಂಟಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಟು ಹೋಲ್ಡ್ ದೆಮ್ ಅಕೌಂಟಬಲ್, ಯು ಆಲ್ಸೋ ಹ್ಯಾವ್ ಟು ಬಿ ಪ್ರೊಆಕ್ಟಿವ್. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಮೋಸ್ಟ್ಲಿ ಆರ್ ಟ್ವಿಟರ್ ವಾರಿಯರ್ಸ್, ಕೀಬೋರ್ಡ್ ವಾರಿಯರ್ಸ್ ಅಂತ ಅಂತೀವಲ್ಲ, ಎಲ್ಲವೂ ಕೀಬೋರ್ಡ್ ವಾರಿಯರ್ಸ್ ಆಗ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಇಟ್ಸ್ ನಾಟ್ ಐ ವೋಂಟ್ ಸೇ ಇಟ್ಸ್ ಅ ಬ್ಯಾಡ್ ಥಿಂಗ್, ಬಟ್ ಇಟ್ ರಿಕ್ವೈರ್ಸ್ ಅ ಲಿಟಲ್ ಮೋರ್ ಎಫರ್ಟ್ ಬಿಕಾಸ್ ಯು ಹ್ಯಾವ್ ಎಲೆಕ್ಟೆಡ್, ಯು ಆಲ್ಸೋ ಹ್ಯಾವ್ ಟು ಹೋಲ್ಡ್ ದೆಮ್ ಅಕೌಂಟಬಲ್. ಆಯ್ತಾ, ಯು ಹ್ಯಾವ್ ಟು ಹೋಲ್ಡ್ ಅಡ್ಮಿನಿಸ್ಟ್ರೇಷನ್ ಅಕೌಂಟಬಲ್, ಯು ಹ್ಯಾವ್ ಟು ಹೋಲ್ಡ್ ಬ್ಯೂರೋಕ್ರಾಟ್ಸ್ ಅಕೌಂಟಬಲ್, ಯು ಹ್ಯಾವ್ ಟು ಹೋಲ್ಡ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಕೌಂಟಬಲ್. ಇಟ್ಸ್ ಪಬ್ಲಿಕ್ ಮನಿ, ಆಯ್ತಾ. ಸೊ ಇಟ್ ರಿಕ್ವೈರ್ಸ್ ಈಕ್ವಲ್ ಅಮೌಂಟ್ ಆಫ್ ಇಟ್ಸ್ ಎ ಕಾಂಟ್ರಿಬ್ಯೂಷನ್ ಫ್ರಮ್ ದೆಮ್. ಲೈಕ್ ಒನ್ ಸಿಂಪಲ್ ಎಕ್ಸಾಂಪಲ್ ಐ ವುಡ್ ಡ್ರಾ. ಈಗ ನಾವು ಐ ಆಮ್ ಇನ್ ರೈಲ್ವೇಸ್,
ನಮ್ಮಲ್ಲಿ ಕಾನ್ಸ್ಟೆಂಟ್ ಕಂಪ್ಲೇಂಟ್ ಬರೋದು ಅಂತಂದ್ರೆ ನಿಮ್ದು ಟಾಯ್ಲೆಟ್ಸ್ ಅಂಡ್ ವಾಶ್ರೂಮ್ಸ್ ಕ್ಲೀನ್ ಇಲ್ಲ ಅಂತ. ಹೌದು. Am I right? See, it is not clean also for one reason. It's not that we are not cleaning it. There is a design like how you see mall alli henge washrooms every 30 minutes clean agatto, every 1 hour clean up. Some kind of idea is there, but it's also a responsibility of the person who uses the washroom. Very true, sir. Aita, to leave it in a not in a dirty state. Very true. ಆಯ್ತಾ. ಈಗ ಸೇಮ್ ಥಿಂಗ್ ಫಾರ್ ಅವರ್ ಟ್ರೈನ್ಸ್ ಆಲ್ಸೋ. ನೀವು ಎಷ್ಟೋ ಜನ ನೀವು ಟ್ರೈನ್ ಟ್ರಾವೆಲ್ ಮಾಡೋದು ನೋಡಿರ್ತೀರಾ, ಕಡಲೆಕಾಯಿ ಬೀಜ ತಿನ್ನೋದು, ಬಟ್ ಅದನ್ನ ಅಲ್ಲೇ ಬಿಸಾಕ್ತಾರೆ. ನಮ್ಮ ಮುಂದೆನೇ ನೋಡ್ತಾ ಇರ್ತೀವಿ ನಾವು. ಆಯ್ತಾ. ಇಟ್ ಟೇಕ್ಸ್ ಲಿಟಲ್ ಎಫರ್ಟ್. ಅದನ್ನೇ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಯಾವುದೊಂದು ಕವರಲ್ಲಿ ಹಾಕಿಬಿಟ್ಟು ಅದನ್ನು ನೀಟಾಗಿ ಕಟ್ಬಿಟ್ಟು ಕರೆಕ್ಟಾಗಿ ಡಿಸ್ಪೋಸಬಲ್ ಜಾಗದಲ್ಲಿ, ಎವ್ರಿ ಕೋಚ್ ವಿಲ್ ಹ್ಯಾವ್ ಒನ್ ಡಸ್ಟ್ಬಿನ್. ಅಲ್ಲ, ನೀವು ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಟ್ರೆ ಆಸ್ ಜನರಲ್ ಪಬ್ಲಿಕ್. ಆ್ಯಂಡ್ ಐ ಆಮ್ ಸೇಯಿಂಗ್ ವೆನ್ ಐ ಸೇ ಜನರಲ್ ಪಬ್ಲಿಕ್, ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಆ್ಯಂಡ್ ಮೀ. ನಾನು ಕೂಡ ಐ ಆಲ್ಸೋ ಆಮ್ ಸಪೋಸ್ ಟು ಡೂ ಇಟ್. ಇಲ್ಲಿ ಬಂದು ಕುತ್ಕೊಂಡು ಬೇರೆಯವ್ರು ಹೇಳೋದಷ್ಟೇ ಅಲ್ಲ. ಕರೆಕ್ಟ್. ಐ ಆಮ್ ಆಲ್ಸೋ ಸಪೋಸ್ ಟು ಡೂ ಇಟ್. ಆಯ್ತಾ. ಎಷ್ಟೋ ಜನ ಇದು ಗಾರ್ಬೇಜ್ ಹೊರಗಡೆ ಹಾಕೋದು ನೋಡ್ತೀವಿ. ಆಯ್ತಾ. ಇಫ್ ಯು ಡೋಂಟ್ ಡೂ ದ್ಯಾಟ್, it is much better. I mean, obviously you are also contributing to a clean service that the railways can provide to you. Sir, I think ನನ್ನ perspective, sir, you can correct me if I'm wrong. ನಾನು ಅಬ್ಸರ್ವ್ ಮಾಡಿರೋಂಗೆ ನಮ್ಮ ದೇಶದಲ್ಲಿ ಇರೋ ಪೊಟೆನ್ಷಿಯಲ್ ಇನ್ನೆಲ್ಲೂ ಇಲ್ಲ. ಬೀಡ್ ಅಂಡ್ ಜಿಯೋಗ್ರಫಿಕಲ್ ಅಡ್ವಾಂಟೇಜ್ ಆಗಿರ್ಬೋದು ಆರ್ ಪಾಪ್ಯುಲೇಷನ್ ವೈಸ್ ಆಗಿರ್ಬೋದು, ವಿ ಲ್ಯಾಕ್ ಸಿವಿಕ್ ಸೆನ್ಸ್, ಸರ್. ಈಗ ನೀವು ನಾನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ, ಇಲ್ಲಿ ಈ ತರ ತೊಂದರೆ ಅಂತ ಹೇಳಿದ್ರೆ ಅಪ್ ನಾರ್ತ್ ಹೋದಾಗ ಇನ್ನ ಈಗ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಬೇಸಿಕ್ ಪಾನ್ ಪರಾಗ್, ಎಲ್ಲಾ ಕಡೆ ಉಗ್ದು ಹಾಕಿರ್ತಾರೆ. ಹೊಸದಾಗಿ ಇನಾಗ್ರೇಟ್ ಆಗಿರೋ ಬಿಲ್ಡಿಂಗ್ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ರೋಡ್ ಮೇಲೆ ವಾಲ್ ಮೇಲೆ ಆಲ್ರೆಡಿ ಎಲ್ಲಾ ಕಡೆ ಕಲೆ ಆಗಿರುತ್ತೆ. ಸೊ ಈ ಸಿವಿಕ್ ಸೆನ್ಸ್ ಜನರು ಕಲಿಯೋ ತನಕ, ಸರ್, ಐ ಥಿಂಕ್ ಈ ವಿಷಯದಲ್ಲಿ ಯು ಆರ್ 100% ರೈಟ್. ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಲಾಂಗ್ ವೇ ಟು ಗೋ. ನಮ್ಮಲ್ಲಿ ಆಗ್ತಿರೋ ನೀವು ರೋಡ್ ರೇಜ್ ಕೇಸಸ್ ನೋಡ್ತಿರ್ಬೋದು, ಒಂಥರ ಸಮ್ ಕೈಂಡ್ ಆಫ್ ಇನ್ನೂ ರೌಡಿಸಮ್ ಅವು ಇದೆ. ಸಿಗ್ನಲ್ ಅಲ್ಲಿ ಇರ್ತೀವಿ ಸರ್, ಈಗ 5 4 3 2 1 ಗ್ರೀನ್ ಲೈಟ್ ಬಂತು, ನೆಕ್ಸ್ಟ್ ಸೆಕೆಂಡ್ ಹಿಂದ್ಗಡೆಯಿಂದ ಹಾರ್ನ್ ಸ್ಟಾರ್ಟ್, ಅಲ್ಲೇ ಸ್ಟಾರ್ಟ್. ನೀವು ಅಷ್ಟೇ ಅಲ್ಲ, ನೀವು ಎಷ್ಟೋ ಸರಿ ನೋಡಿದ್ರೆ ಗಾಡಿಗಳು ನಿಂತ್ಕೊಂಡಿರುತ್ತೆ, ಅಲ್ಲಿ 5 ಸೆಕೆಂಡ್ ಇದ್ದಾಗ ದೆನ್ ಹಿ ಜಂಪ್ಸ್. ಹೌದು. ಹಿ ವುಡ್ ಹ್ಯಾವ್ ವೇಟೆಡ್ ಫಾರ್ 1 whole minute. ಕರೆಕ್ಟ್. ಆಯ್ತಾ. ಬಟ್ ಅದು 5 4 ಅಂತ ಬಂದಾಗ ಇನ್ನೂ ರೆಡ್ ಇರುತ್ತೆ, ಬಟ್ ಸ್ಟಿಲ್ ಹೀಲ್ ಜಂಪ್. ಆಯ್ತಾ. ಸೊ ಸಿ ದಿಸ್ ಕೈಂಡ್ ಆಫ್ ಅ ಥಿಂಗ್, ಇದನ್ನ ಯಾರು ಹೇಳ್ಕೊಡಕ್ ಆಗಲ್ಲ. ಹೌದು ಸರ್. And how can you expect that somebody is always going to come and police you? Somebody is always going to punish you for your thing when you know very well. Is there anybody in this world who does not know that red means stop? No, everybody knows this. It is basically policing. ಹೌದು. ಆಯ್ತಾ. ಇಟ್ ಮೀನ್ಸ್ ದಟ್ ಪೊಲೀಸಿಂಗ್ ಅಂದ್ರೆ ಏನು, ನೀವು ತಪ್ಪು ಮಾಡಿದ್ರೆ ನಾನು ನಿಮಗೆ ಇದರ ಐ ವಿಲ್ ಫೈನ್ ಯು ಆರ್ ಐ ವಿಲ್ ಪನಿಷ್ ಯು. ಹೌದು. ಆಯ್ತಾ. ಬಟ್ ಶುಡ್ ಇಟ್ ಬಿ ಆಲ್ವೇಸ್ ಬಿ ಲೈಕ್ ದಟ್? Isn't it not your own thoughts? Don't you own this as well? Right? If you're expecting that somebody is always going to come and police you or punish you or fine you, then only I will follow. Then there's probably you need to revisit your own thoughts and ideas about this whole thing. Correct. You should own it. ಹೌದು. ನಮ್ಮ ಊರು ಅದು ಇಲ್ವೇ ಇಲ್ಲ ಸರ್. ಈಗ ನೋಡಿ, there are a lot of places in the northeast which follow this to the T. ಎಷ್ಟೇ ಟ್ರಾಫಿಕ್ ಜಾಮ್ ಆಗಿರ್ಲಿ ಆ ಮಧ್ಯದ ಲೈನ್ ಅವ್ರು ಕ್ರಾಸ್ ಮಾಡಲ್ಲ. ಕರೆಕ್ಟ್. ಅಂಡ್ ಒನ್ ಲೈನ್ ಎಷ್ಟೋ ಈಗ ನೀವು ಇಂಟರ್ನೆಟ್ ಅಲ್ಲಿ ನೋಡಿರ್ತೀರಾ, ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಷ್ಟೊಂದು ಫೋಟೋಗ್ರಾಫ್ಸ್ ಇಲ್ಲ, ನಾವು ಅದನ್ನ ನೋಡ್ರಿ ಎಷ್ಟು ಕಲ್ತಿರ್ತೀವಿ. ಸೋ ಮೆನಿ ಪ್ಲೇಸಸ್. It's not that it's not there. At some point of time, people have come together and said that this is our common goal. In this, frankly, there's nothing to put either politics, sarkar agli or bureaucrats agli. I mean, it's not involved. It is our own thing. They are also part of the same system. Correct, sir. Aita. So as long as you can do it and you consider it as your own collective vision, collective goal, it's not going to happen. So it is time to question ourselves and ask them, what kind of city do we need? What kind of behavior we want to live in? That change is required. Very well said, sir. Sir, I think now we'll go back to your fitness journey, sir. Please. Sir, people, I think somewhere down the line, they underestimate the, importance of physical health and, fitness. Because our focus ಪೂರ್ತಿ ಅವ್ರ ಕೆರಿಯರ್ ಮೇಲೆ ಇರುತ್ತೆ, ಅವ್ರ ಪ್ರೈಮ್ ಏಜ್ ಅಲ್ಲಿ ಅವ್ರ ಪೂರ್ತಿ ಮನಿ ಮೇಕಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಸೆಕ್ಯೂರಿಟಿ ನೋಡ್ಕೊಳ್ಳೋದು, ಇದ್ರ ಹಿಂದೆ ಹೋಗ್ತಾ ಹೋಗ್ತಾ ದೇ ಇಗ್ನೋರ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ದ ಫಿಟ್ನೆಸ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? Well, I think you said it quite right. Fitness is a very important part of our lives ಅಂತ. I also read this somewhere and it has stuck with me for a very long time. You may have 100 problems in your life. You may have 100 problems in your life,
But once you have a health problem, there's only one problem. That means for the rest of your life, you're only addressing that one health problem. And to lead a complete life, you need a sound body and a sound mind. And a sound mind can always reside only in a sound body. ಆಯ್ತಾ, ಈಗ ನೀವು ಇಲ್ಲಿ ಕರೆದಿದ್ದೀರಾ, ನಾವೊಂದು 1 ಅವರಿಂದ ಕುತ್ಕೊಂಡಿದ್ದೀವಿ. ಹೌದು. ನಾನೇನಾದ್ರು ನಂಗಿಲ್ಲ, ಬೆನ್ನು ಹೋಗ್ತಾ ಇದೆ, ನನಗೆ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತ, ಅಥವಾ ನಾವು ಆಫೀಸ್ ಹೋಗಿ ಕೆಲಸ ಮಾಡ್ತೀವಿ, ಇಲ್ ಬಿ ಎ ಲಾಂಗ್, ಎಷ್ಟು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೋಡಿಂಗ್ ಮಾಡ್ತಿರ್ತಾರೆ, ಅವರು ಅರ್ಧ ಗಂಟೆ ಆದ ತಕ್ಷಣ ನಂಗೆ ಬೆನ್ನು ಹೋಗ್ತಾ ಇದೆ ಅಂತ, ಇಟ್ ಮೀನ್ ದಟ್ ದೇ ಆರ್ ನಾಟ್ ಏಬಲ್ ಟು ಗಿವ್ ಟೈಮ್ ಟು ದೇರ್ ಓನ್ ಪ್ರೊಫೆಷನ್, the very work that they are doing, because your body is not permitting you to do it. You are not able to give time to it. And this is everywhere. So fitness becomes a very important part. I am not even talking that anybody has to do endurance sports, endurance events. That is fitness. Anodalla. You can define your own fitness. Whatever permits you to do your best through the day, through your life, without any hindrance from your body. That itself is fitness. ಈಗ ಎಷ್ಟೋ ಜನಕ್ಕೆ ಒಂದು ದಿನಕ್ಕೊಂದು 5 kilometers ಓಡಿದ್ರೇನೆ they'll feel that my day is very very different. Like I feel this. ನನಗೆ ಈಗ ಲೈಫ್ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, on the days when I don't wake up early and don't work out, it's my dullest day. Oh, okay. ಆಯ್ತಾ. ಸೊ on the days when I have gotten up 4 ಗಂಟೆ 5 ಗಂಟೆಗೆ ಎದ್ಬಿಟ್ಟು 1.5 hours ವರ್ಕೌಟ್ ಮಾಡಿ, when some kind of rejuvenation also happens, when I go to office, that day I am super productive. Andre any challenge, okay, bring it on, unsolve ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ, ಅಂತ ತೊಗೊಂಬನ್ನಿ, ಇದನ್ನ ತೊಗೊಂಬನ್ನಿ, ಇದನ್ನ ಪೆಂಡಿಂಗ್ ಇಶ್ಯೂ ಇತ್ತಲ್ಲ ಇದನ್ನ ಮಾಡೋಣ. ಬಟ್ on the day when I don't work out, lethargy sets in ನನಗೆ. Okay. Little bit of laziness sets in, little bit of lethargy sets in. This I have seen, I mean, very peculiarly, and it applies to everybody. It's not, I'm just sharing my experience ಅಷ್ಟೇ. It applies to everybody. Aita, the more fit you are, the better your life is. So 100%. It is a very integral part of your life. Sir, how do you manage, sir? I mean, like ನಿಮ್ಮ work ಜೊತೆಗೆ you need to keep your body well. How do you manage time, sir? ಇದಕ್ಕೆಲ್ಲ manage ಏನಿಲ್ಲ, you have to do it ಅಷ್ಟೇ. ಈಗ I mean, see, work is challenging, work is unpredictable, travel ಎಲ್ಲವೂ ಇದ್ದೇ ಇರುತ್ತೆ. But it is your body, it is your mind. You have to keep, and many times some ಕೆಲಸ ಕೂಡ it can become too engrossing. You may get lost in it. But it's very important at some point of time to say that no, there is a 1 hour for which in a day, which is for myself. Myself and yourself, not even your family, not even your partner thing. They have their own 1 hour. Correct. ಆಯ್ತಾ, 1 hour in a day is for you ಅಂತ ನೀವು ಅದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. So, and the best time of the day with least disturbance from anything is the mornings. I am a big fan of the early mornings. ಯಾಕೆ ಅಂದ್ರೆ, see, ನಾವು ಎಷ್ಟೋ ಜನ ಈವ್ನಿಂಗ್ ಎಲ್ಲ ವರ್ಕೌಟ್ ಮಾಡ್ತಾರೆ. I mean, it may suit them, but why it doesn't suit me is that there's always the weight of thoughts of the day. Okay. Work of the day. So even when I go to, let's say, a gym at around 7:38 in the evening, whatever happened to the day is always running on my mind. Correct. ಅಲ್ವಾ, ಐ ಆಮ್ ನಾಟ್ ಏಬಲ್ ಟು ಡೆಡಿಕೇಟ್, ನಾನು ಜಿಮ್ ಹೋಗಿದ್ದೀನಿ, ಬಟ್ ಐ ಹ್ಯಾವ್ ಟು ಗಿವ್ ಮೈ 100% ಇನ್ ದ ಜಿಮ್, ವೆರಿ ಟ್ರೂ, ಆರ್ ಎನಿ ಪ್ಲೇಸ್ ದಟ್ ಐ ವರ್ಕ್ಔಟ್, ಆರ್ ಇಫ್ ಐ ಆಮ್ ಸ್ವಿಮ್ಮಿಂಗ್, ಏನೇ ಮಾಡಿ ಐ ಶುಡ್ ಗಿವ್ ಮೈ 100%. ಬಟ್ ದ ಬೆಸ್ಟ್ ಟೈಮ್ ಆಫ್ ದ ಡೇ ವೆನ್ ಯು ಡೋಂಟ್ ಹ್ಯಾವ್ ದ ವೇಟ್ಸ್ ಆಫ್ ದ ಫುಲ್ ಡೇ ಇಸ್ ವೆನ್ ಯು ವೋಕನ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಯು ಆಲ್ಮೋಸ್ಟ್ ಆಲ್ವೇಸ್ ವೋಕನ್ ಅಪ್ ಫ್ರೆಶ್. ಆಯ್ತಾ, ಇದು ನಿಮ್ಮ ಮೈಂಡ್ ಹ್ಯಾಸ್ ಸ್ಟಿಲ್ ನಾಟ್ ಗಾಟ್ ಕ್ರೌಡೆಡ್ ವಿತ್ 25 ಥಾಟ್ಸ್. ಕರೆಕ್ಟ್. ಆಯ್ತಾ, ದ್ಯಾಟ್ ಇಸ್ ದ ಟೈಮ್ ಆಫ್ ದ ಡೇ ವೆನ್ ಯು ಶುಡ್ ಸೇ ದಟ್ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸುಮ್ಮನೆ ನೀವೊಂದು ಪಾರ್ಕ್ ಹೋಗಿ ಓಡೋದಾಗಲಿ, ಕಬ್ಬನ್ ಪಾರ್ಕ್ ಆಗಲಿ ಅಥವಾ ಲಾಲ್ ಬಾಗ್ ಹೋಗಿ ಓಡೋದಾಗಲಿ, ದ್ಯಾಟ್ ಚೇಂಜಸ್ ಯು. ಸಡನ್ಲಿ ಫ್ರೆಶ್ ಏರ್ ನಿಮ್ಗೆ ಎಷ್ಟೋ ಸಾರಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಯು ವುಡ್ ಓನ್ಲಿ ರಿಯಲೈಸ್ ದಟ್ ಇಫ್ ಯು ಗಾಟನ್ ಅಪ್ ಆ್ಯಂಡ್ ಕಬ್ಬನ್ ಪಾರ್ಕ್ ಅಥವಾ ಲಾಲ್ ಬಾಗ್ ಹೋದಾಗ ದ ಏರ್ ದೇರ್ ಇಸ್ ಸಡನ್ಲಿ ಡಿಫ್ರೆಂಟ್. ಹೌದು, ಇಟ್ ಫೀಲ್ಸ್ ಮಚ್ ಕ್ಲೀನರ್, ಮಚ್ ಮೋರ್ ಪ್ಯೂರ್. ಆಯ್ತಾ, ಯು ಆಕ್ಚುಲಿ ಕಮ್ ಅಪ್ ವಿತ್ ಮೈಂಡ್ ವಿಚ್ ಇಸ್ ಮಚ್ ಮೋರ್ ಫ್ರೆಶ್. ಹೌದು, ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಬ್ರೈನ್ ಬಿಕಮ್ಸ್ ಅ ಲಿಟಲ್ more active, right? So it is something that has to be done, and you have to give yourself 1 hour in a day. It is there, and frankly, irrespective of what you're doing, which profession you're in, 1 hour in a day is always available. Yes, that is there. Yeah, ಏನು 6 ಗಂಟೆಗೆ ಆಗಲ್ವಾ, 7 ಗಂಟೆಗೆ ಮಂದೆ ಹೊರಡ್ಬೇಕಂತ 6 ಗಂಟೆಗೆ ಆಗಲ್ವಾ, 5 ಗಂಟೆಗೆ ಎದ್ದೇಳಿ, nothing is going to happen.
ಬಿಕಾಸ್ ಐ ಥಿಂಕ್ ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಆಮೇಲೆ ಮಾಡಿದ್ರೆ ಆಯ್ತು, ಸ್ವಲ್ಪ ಕೈಕಾಲು ನೋವು, ದಪ್ಪ ಆದ್ಮೇಲೆ ಜಿಮ್ಗೆ ಹೋಗ್ತೀನಿ ಅನ್ನೋರಿದ್ದಾರೆ. ಸಣ್ಣ ಆದವರು ದಪ್ಪ ಆಗಕ್ಕೆ ಟೈಮ್ ಇದೆ ಇನ್ನ, ಆಮೇಲೆ ಹೋಗ್ತೀನಿ ಅಂತ. No, that is true. In fact, very important point that you mentioned, that ಸ್ವಲ್ಪ laziness setting ಅಂತ. See, you are not doing disservice only to yourself. You are doing disservice to your entire family. ಯಾಕಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಾರೆ. ಹೌದು ಸರ್. ಅಲ್ವಾ? They are you don't have to teach them everything through words. They are much more observant. They will look at you and they will follow you. It cannot happen that you will tell that I will not work out, but you go and work out. ನಾನು ಬೆಳಗ್ಗೆ ಎದ್ದೇಳಲ್ಲ, ನಾನು ಲೇಟಾಗಿ 8 ಗಂಟೆಗೆ ಎದ್ದೇಳ್ತೀನಿ, ಬಟ್ ನೀನು 5 ಗಂಟೆಗೆ ಎದ್ದು ಹೋಗು ಅಂತಂದ್ರೆ ಇಟ್ ಜಸ್ಟ್ ಡಸಂಟ್ ವರ್ಕ್. ಇಟ್ ಹ್ಯಾಸ್ ಟು ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ. ಸೊ ಬೈ ಯು ಡೂಯಿಂಗ್ ಇಟ್, ಯು ಆರ್ ಬೆನಿಫಿಟಿಂಗ್ 2 or 3 other people in your own family. ಆಯ್ತಾ? And that responsibility is with you. Exactly sir. That responsibility is with you. It's not your own. ನಾನು ದಪ್ಪ ಆದಾಗ ಅಷ್ಟೇ ನಾನು ಜಿಮ್ ಹೋಗ್ಬಿಟ್ಟು ನಾನು ಸಣ್ಣಾಗಿ ಬರ್ತೀನಿ ಅನ್ನೋದಲ್ಲ. That it's never about that 2 months, 3 months, 4 months crash diet, ನಾನು ಲಾಸ್ಟ್ 6 ತಿಂಗಳಲ್ಲಿ 6 kg ಕಡಿಮೆ ಮಾಡಿದೆ. It's never about that. It's a lifestyle. Very well said sir. Sir, ಈಗ ನಿಮ್ದು ಫಿಟ್ನೆಸ್ ರಿಲೇಟೆಡ್ ಅಚೀವ್ಮೆಂಟ್ಸ್ ಬಗ್ಗೆ ಹೇಳಂಗಿದ್ರೆ ಸರ್, ಯು ಹ್ಯಾವ್ ಕಂಪ್ಲೀಟೆಡ್ ದ ಮ್ಯಾನ್ಹ್ಯಾಟನ್ 20 ಬ್ರಿಡ್ಜ್ ಸ್ವಿಮ್. ಸರ್, ಅದು ನಾನು ಕೇಳಿರೋ ಹಂಗೆ ಇಟ್ ಇಸ್ ಸಮ್ವೇರ್ ಅರೌಂಡ್ 9 hours ಕಂಟಿನ್ಯೂಸ್ಲಿ ಸ್ವಿಮ್ ಮಾಡಬೇಕು ಅಂತ ಹೇಳಿ ಕೇಳಿದೆ. ಹೇಗೆ ಆಯ್ತು ಸರ್? ಹೌ ಡಿಡ್ ಯು ಕಂಪ್ಲೀಟ್ ಇಟ್ ಸರ್? ಆಕ್ಚುಲಿ ಏನಾಯ್ತು ಅಂದ್ರೆ, ಐ ಆಲ್ವೇಸ್ ಬಿನ್ ಇಂಟ್ರೆಸ್ಟೆಡ್ ಇನ್ ಸ್ವಿಮ್ಮಿಂಗ್. ಓಕೆ. ನಂಗೆ ಮುಂಚೆ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಐ ಯೂಸ್ ಟು ಎಂಜಾಯ್ ವಾಟರ್ ಅಂಡ್ ಆಲ್ ದಟ್. ಐ ಕೀಪ್ ಸ್ವಿಮ್ಮಿಂಗ್ ಅಂಡ್ ಆಫ್ಟರ್ ಅ ಪಾಯಿಂಟ್ ಐ ಹರ್ಡ್ ಅಬೌಟ್ ಸಮಥಿಂಗ್ ಕಾಲ್ಡ್ ಅ ಸ್ವಿಮ್ಮಥಾನ್. ಯಾವುದು ಗೋವಾಲ್ಲಿ ಯಾವುದೋ ಒಂದು ಸ್ವಿಮ್ಮಥಾನ್ ಆಗುತ್ತೆ ಅಂತ, ಒಂದು 5 kilometer ಸ್ವಿಮ್. ಅದು ಅವಾಗಲೇ ಒಂದೊಂಥರ ಚಾಲೆಂಜ್ ಥರ ಇತ್ತು. 5 kilometer ಸ್ವಿಮ್ ಮಾಡ್ಕೊಂಡು ನಿಮ್ಗೆ ಒಂದು ಆಲ್ಮೋಸ್ಟ್ 1 hour 45 minutes to 2 hours ಬೇಕು. ಆಯ್ತಾ? ಬಟ್ ನಾವೇ 1 hour ಸ್ವಿಮ್ ಮಾಡ್ತಾ ಇದ್ವಿ. ನಮ್ಗೆ ಯಾಕಂದ್ರೆ ವೈ ಕಾಂಟ್ ಐ ಅಚೀವ್ ದಟ್ ಗೋಲ್ ಅಂತ ಒಂದು ಥಾಟ್. ಯಾರೋ ಮುಂದೆ ಹೇಳಿದ್ರು ಗೋವಾಲ್ಲಿ 5 kilometer ಸ್ವಿಮ್ಮಥಾನ್ ಇದೆ, ಮಾಡೋಣ ಅಂತ. ಸೊ ಐ ಸೆಡ್ ಓಕೆ, ಲೆಟ್ಸ್ ಡೂ ಇಟ್. ಅದು ಸ್ವಲ್ಪ ಟ್ರೈನಿಂಗ್. ಸಿ ದರ್ ಇಸ್ ಅ ಗೋಲ್ ದಟ್ ಯು ವಾಂಟ್ ಟು ಅಚೀವ್. ಆ 5 kilometer ಮಾಡಿದ ತಕ್ಷಣ ಸಡನ್ಲಿ ದರ್ ಇಸ್ ಅ ಫೀಲಿಂಗ್ ಆಫ್ ಇಲೇಷನ್, ಆಫ್ ಕೋರ್ಸ್, ದಟ್ ಯು ಫೀಲ್ ವೆರಿ ಹ್ಯಾಪಿ. ಬಟ್ ಯು ಡೋಂಟ್ ವಾಂಟ್ ಟು ಡೂ 5 kilometers ಎನಿಮೋರ್. ನೆಕ್ಸ್ಟ್ ಗೋಲ್ ಏನಿದೆ ಅಂತ ಒಂದು ಥಾಟ್ ಬರುತ್ತೆ ಯಾವಾಗಲೂ ತಲೆಯಲ್ಲಿ. ಕರೆಕ್ಟ್. ಆಯ್ತಾ? ಸೊ ಮತ್ತೆ ಯಾರೋ 10 kilometer ಸ್ವಿಮ್ ಇದೆ ಅಂತ ಹೇಳಿದ್ರು, ಓಷನ್ ಮ್ಯಾನ್ 10 kilometer ಸ್ವಿಮ್. ಓಕೆ. ಸೊ ಐ ಸೆಡ್ ಓಕೆ, 5 kilometers ಮಾಡಿದ್ರೆ ಇನ್ನೂ 5 kilometers ಇದೆ. ಸೊ it's something which is it's a nice feeling also. Now you start learning little more. How do you push your body to that? How do you push your mind? Your mind has to get used to it also. ಆಯ್ತಾ? ಸೊ ಈ ಥರ ಒಂದು 10 kilometers ಮಾಡಿದೆ. ಅದಕ್ಕೆ ಒಂದು 3 and almost 4 hours ಸ್ವಿಮ್ ಆಯಿತು. ಅವಾಗ ಯಾರೋ ಬಂದು ಹೇಳಿದ್ರು, ಈ ಥರ ಒಂದು ಮ್ಯಾನ್ಹ್ಯಾಟನ್ 20 bridges ಸ್ವಿಮ್ ಅಂತ ಇದೆ. ನಾನು ಅವಾಗ ಏನಿದು ಮ್ಯಾನ್ಹ್ಯಾಟನ್ 20 bridges ಸ್ವಿಮ್ ಅಂತ ಎಲ್ಲ ಹುಡುಕ್ದೆ. ಸೊ ನ್ಯೂಯಾರ್ಕಲ್ಲಿ ಮ್ಯಾನ್ಹ್ಯಾಟನ್ ಐಲ್ಯಾಂಡ್ ಎಲ್ಲರೂ ಕೇಳಿರ್ತೀವಿ ನಾವು, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅವೆಲ್ಲ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪ್ರೈಮ್ ಏರಿಯಾಸ್ ಆಫ್ ದ ವರ್ಲ್ಡ್. ಆಯ್ತಾ? ಅದ್ರ ಬಗ್ಗೆ ಹೇಳಿದ್ರು, ದೇರ್ ಆರ್ 20 bridges ವಿಚ್ ಕನೆಕ್ಟ್ ರೆಸ್ಟ್ ಆಫ್ ನ್ಯೂಯಾರ್ಕ್ ಸಿಟಿ ಟು ಮ್ಯಾನ್ಹ್ಯಾಟನ್ ಐಲ್ಯಾಂಡ್. ಓಕೆ ಓಕೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ದ ಮ್ಯಾನ್ಹ್ಯಾಟನ್ 20 bridges ಸ್ವಿಮ್ ಅಂತ. ಓಕೆ. ಆಯ್ತಾ? ಅಂಡ್ ದಟ್ ಐಲ್ಯಾಂಡ್ಗೆ ಎಲ್ಲಾ ಕಡೆಯಿಂದ ಒಂದು ಕನೆಕ್ಷನ್ ಇದೆ. ಸೊ ಯು ಸ್ವಿಮ್ ಅಂಡರ್ ದಿಸ್ 20 bridges. ದಟ್ಸ್ ವೈ ಇಟ್ಸ್ ಕಾಲ್ಡ್ ದ ಮ್ಯಾನ್ಹ್ಯಾಟನ್ 20 bridges ಬಿಕಾಸ್ ಯು ಆರ್ ಸ್ವಿಮ್ಮಿಂಗ್ ಅಂಡರ್ ದೋಸ್ 20 bridges. ಇದನ್ನ ಯಾರೋ ಹೇಳಿದಾಗ ಇದೊಂದು ರಫ್ಲಿ ಒಂದು 8 to 8.5 hours ಸ್ವಿಮ್ ಆಗತ್ತೆ ಇದು. ನಂಗೆ ಐ ಆಲ್ವೇಸ್ ಹ್ಯಾಡ್ ದಿಸ್ ಫ್ಯಾಸಿನೇಷನ್ ಮ್ಯಾನ್ಹ್ಯಾಟನ್ ಅಲ್ಲಿ. ಅಂದ್ರೆ ಇಟ್ಸ್ ಒನ್ ಆಫ್ ದೋಸ್ ಪ್ಲೇಸಸ್ ದಟ್ ಯು ಹ್ಯಾವ್ ಆಲ್ವೇಸ್ ಸೀನ್ ಇನ್ ಮೂವೀಸ್. ಎಷ್ಟೋ ಹಾಲಿವುಡ್ ಮೂವೀಸ್ ಅಲ್ಲಿ ನೋಡಿರ್ತೀವಿ ನಾವು. ಡಾರ್ಕ್ ನೈಟ್ ರೈಸಸ್ ಮೂವಿಲಿ ಗಾಥಮ್ ಅಂತ ತೋರಿಸ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ಸೊ ಆ ಥರ ಏನೋ ಶಿಕಾಗೋ ಯು ಆಲ್ವೇಸ್ ಹ್ಯಾವ್ ದಿಸ್. ಸೊ ಸಮ್ ಕೈಂಡ್ ಆಫ್ ಫ್ಯಾಸಿನೇಷನ್ ಇತ್ತು ನನಗೆ. ದೆನ್ ಐ ಸೆಡ್ ಓಕೆ, ಇಟ್ ಇಸ್ ಡೂಯಬಲ್, ಬಟ್ ಒಂದು ಆಲ್ಮೋಸ್ಟ್ ಒಂದು 8 to 9 months ಆಫ್ ಟ್ರೈನಿಂಗ್ ಬೇಕಾಗತ್ತೆ ಇದಕ್ಕೆ ಅಂತ ಹೇಳಿದ್ರು. ಐ ಸೆಡ್ ವೈ ನಾಟ್, ಇಟ್ಸ್ ಅ ಗುಡ್ ಗೋಲ್ ಟು ಅಚೀವ್ ಅಂತ. ದೆನ್ ಐ ವೆಂಟ್ ಟು ಒನ್ ವೆರಿ ನೈಸ್ ಫಿಟ್ನೆಸ್ ಪ್ಲೇಸ್ ಹಿಯರ್ ಇನ್ ಬ್ಯಾಂಗ್ಳೂರ್, ಇನ್ವಿಕ್ಟಸ್ ಪರ್ಫಾರ್ಮೆನ್ಸ್ ಲ್ಯಾಬ್ ಅಂತ ಇದೆ. ಸೊ ಐ ವೆಂಟ್ ಅಂಡ್ ಮೆಟ್ ವಿತ್ ದೆಮ್. ಐ ಟೋಲ್ಡ್ ದೆಮ್ ದಟ್ ನಂಗೆ ಈ ಥರ ಒಂದು ಇಂಟ್ರೆಸ್ಟ್ ಇದೆ ಮಾಡೋಕ್ಕೆ, ವಿಲ್ ಯು ಟ್ರೈನ್ ಮೀ ಅಂತ. ಯಾಕಂದ್ರೆ ಇಟ್ ರಿಕ್ವೈರ್ಸ್ swimming 9 hours is no easy job. Correct sir. Your body has to support it, your muscles have to support it. Support of time your muscles are going to give up. I thought that means a lot of strengthening of muscles is required. Conditioning is required. And you're moving your arms of few thousand times. I thought it's like pulling something every time that you move your arm. So ಅದಕ್ಕೆ ಆ muscles condition ಆಗಬೇಕು. It's like, ಅಂದ್ರೆ in other words, it's like telling the muscle, see boss, ನಾನು ಇದನ್ನ ನಿನ್ನ ಕೈಯಲ್ಲಿ 9 hours ಮಾಡಿಸ್ತೀನಿ. ಆಯ್ತಾ? ಯು ಗೆಟ್ ರೆಡಿ ಫಾರ್ ಇಟ್. And distance is somewhere around 45 kilometers. This is 48.5 kilometers swim. It's a long swim. ಆಯ್ತಾ? ಸೊ ಅದಕ್ಕೆ ಕಂಡೀಷನ್, ಇಟ್ ರಿಕ್ವೈರ್ಡ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಅಪ್ರೋಚ್ ಟು ಟ್ರೈನಿಂಗ್.
this Invictus Performance Lab ಅಲ್ಲಿ all my coaches and trainers, including Rohan Matthew, Varun Shetty, Vignesh ಅಂತ, ರೋಹಿತ್ ಅಂತ ಇದ್ರು, ಅಭಿಜ್ಞ, ಸೋಮಶೇಖರ್, they put a team around me. ಆಯ್ತಾ, they realized that it's a challenge and I given them a very short timeline. ನಾನು ಯಾವಾಗ ನವಂಬರ್ ಡಿಸೆಂಬರ್ ಹೋಗ್ಬಿಟ್ಟು ನಾನು ಸೆಪ್ಟೆಂಬರ್ಲಿದೆ, ಒಂದು 7-8 months, ಬಟ್ 8 months ನೀವು ನನ್ನ ಪ್ರಿಪೇರ್ ಮಾಡಬೇಕು ಅಂತ. ಸೊ ದೇ ಪುಟ್ ಅ ವೆರಿ ನೈಸ್ ಟೀಮ್ ಅರೌಂಡ್ ಮೀ ಹೂ ವುಡ್ ಲುಕ್ ಅಟ್ ಎವ್ರಿ ಆಸ್ಪೆಕ್ಟ್ ಆಫ್ ಇಟ್. ಇಂಜುರಿ ಆಗಬಾರ್ದು, ಅದಕ್ಕೆ ಇಂಜುರಿ ಆಗಿ ರಿಹ್ಯಾಬಿಲಿಟೇಷನ್ ಮಾಡೋದು ಪ್ರಿಹ್ಯಾಬಿಲಿಟೇಷನ್, ಆಂಟಿಸಿಪೇಟಿಂಗ್ ವಾಟ್ ಮಸಲ್ಸ್ ಆರ್ ಗೆಟಿಂಗ್ ಇನ್ವಾಲ್ವ್ಡ್, ವೇರ್ ದ ಇಂಜುರಿ ಲೈಕ್ಲಿ ಟು ಹ್ಯಾಪನ್ ಆ್ಯಂಡ್ ಟ್ರೀಟಿಂಗ್ ದಟ್. ಆಯ್ತಾ, ವೆಲ್ ಇನ್ ಅಡ್ವಾನ್ಸ್. ಸೊ ದಟ್ಸ್ ಕಾಲ್ಡ್ ಪ್ರಿಹ್ಯಾಬಿಲಿಟೇಷನ್. ಸೊ ಈ ಥರ ವೆರಿ ಡೇಟಾ ಡ್ರಿವನ್ ಕೈಂಡ್ ಆಫ್ ಪ್ಲೇಸ್ ದೇ ಗೇವ್. ದೆನ್ ನಮ್ಮ ಕೋಚ್ ಇದ್ದಾರೆ ಸತೀಶ್ ಅಂತ, ಹಿ ಈಸ್ ಏಕಲವ್ಯ ಅವಾರ್ಡಿ ಸ್ವಿಮ್ಮರ್. And I went to him. I said, swim training ನಿಮ್ಮ ಹತ್ರ ಮಾಡಬೇಕು ಅಂತ. So he took it up as a challenge and he said, we'll definitely get you to do it. ಆಮೇಲೆ ಇಟ್ ನಾಟ್ ಅನ್ ಈಸಿ ಥಿಂಗ್ ಅದಲ್ಲ. ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೋದು ಒಂದಾಗತ್ತೆ, ಅಲ್ಲಿ 9 hours ನೀವು ಓಷನ್ ವಾಟರಲ್ಲಿ, ಸಾಲ್ಟ್ ವಾಟರ್, ಅಫ್ಕೋರ್ಸ್ 3 rivers ವಿಚ್ ಆರ್ ದೇರ್, ಬಟ್ ಇಟ್ಸ್ ಅನ್ ಎಸ್ಚುರಿ. ಆಯಿತಾ, ಸ್ವಿಮ್ ಮಾಡೋಕ್ಕೆ ನಿಮಗೆ ಯು ನೀಡ್ ಟು ಗೆಟ್ ಯೂಸ್ ಟು ಓಪನ್ ವಾಟರ್ ಸ್ವಿಮ್ಮಿಂಗ್. ಸೊ ಈಗ ಓಪನ್ ವಾಟರ್ ಎಲ್ಲಿ ಮಾಡೋದು? You can't, ನಮ್ಮ ನಿಯರೆಸ್ಟ್ ಬೀಚ್ ವುಡ್ ಬಿ ಇದರ್ ಮ್ಯಾಂಗ್ಳೂರ್ ಆರ್ ಗೋವಾ ಆರ್ ದಿಸ್. ಯು ಕ್ಯಾಂಟ್ ಗೋ ದರ್ ಎವ್ರಿ ಅದರ್ ವೀಕೆಂಡ್ ಟು ಟ್ರೈನ್. ಸೊ ಇಲ್ಲಿ ಹುಡುಕದ ಮೇಲೆ ಕೊನೆಗೆ ಐ ಫೌಂಡ್ ಒನ್ ಪ್ಲೇಸ್ ಕಾಲ್ಡ್ ಗುಂಜೂರು ಕೆರೆ ಅಂತ ಇದೆ, ದೊಡ್ಡಬಳ್ಳಾಪುರ ಹತ್ರ. ಇಟ್ಸ್ ಅ ನೈಸ್ ಕ್ಲೀನ್ ವಾಟರ್ ಲೇಕ್. ಕ್ಲೀನ್ ಮೀನಿಂಗ್, ಐ ಮೀನ್ ಇಟ್ಸ್ ನಾಟ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅವೆಲ್ಲ ಏನೂ ಇಲ್ಲ, ಚೆನ್ನಾಗಿರೋ. ಸೊ ಅಲ್ಲಿ ಐ ಗಾಟ್ ಇನ್ ಟಚ್ ವಿತ್ ದಿಸ್ BMF ಗ್ರೂಪ್ ಅಂತ ಇದೆ ಒಂದು, ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ರು ಕಯಾಕರ್ ಕೊಡಿ ನನಗೆ. ಸೊ ನಾನೇನು ಮಾಡ್ತಾ ಇದ್ದೆ, ಅಫ್ಕೋರ್ಸ್ ಇನ್ ದಿಸ್ ಟ್ರೈನಿಂಗ್ ಟೈಮ್ ಆಸ್ ಆರ್ ಗೆಟಿಂಗ್ ಕ್ಲೋಸರ್ ಟು ಇಟ್, ಐ ಸೆಡ್ ಮೋರ್ ಆ್ಯಂಡ್ ಮೋರ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಟ್ರೈನಿಂಗ್ ಬೇಕು ನನಗೆ ಅಂತ. ಬಿಕಾಸ್ ದ ಓನ್ಲಿ ಡೇ ಐ ಹ್ಯಾಡ್ ಟು ಡೂ ಆಲ್ ಆಫ್ ದಿಸ್ ಥಿಂಗ್ ವಾಸ್ ಸಂಡೇ. ಆಯಿತಾ, ಸೊ ನಾನು ಸಂಡೇ ಬೆಳಗ್ಗೆ 3:30 ಎದ್ದೇಳ್ತಾ ಇದ್ದೆ. 3:30 ಎದ್ದು ಒಂದು ಮನೇಲೆ ಒಬ್ಬನೇ ಏನೋ ಪ್ರಿಪೇರ್, ನ್ಯೂಟ್ರಿಷನ್ ಹೈಡ್ರೇಷನ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ಆ ಬಾಟ್ಲ್ಗಳೆಲ್ಲ ಹಾಕ್ಕೊಂಡು, ತಿನ್ನಕ್ಕೆ ಬೇಕಾದ್ರೆ ಡೇಟ್ಸು, ಬಾಳೆಹಣ್ಣು ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು, ಸ್ವಲ್ಪ ವಾರ್ಮಪ್ ಎಲ್ಲ ಮಾಡ್ಕೊಂಡು 4:15 ಐ ಶುಡ್ ಟೇಕ್ ಮೈ ಕಾರ್, ದೊಮ್ಲೂರಿಂದ ದೊಡ್ಡಬಳ್ಳಾಪುರ ದಾಟ್ಕೊಂಡು ಗುಂಜೂರು ಕೆರೆಗೆ. ಆಲ್ಮೋಸ್ಟ್ 1 hour 15 minutes ಆಗೋದದು. ಸೊ ನಾನು 4:15 ಮನೆಯಿಂದ ಹೊರಡ್ತಾ ಇದ್ದೆ ಆ್ಯಂಡ್ ಐ ವುಡ್ ಡ್ರೈವ್ ಟು ದೊಡ್ಡಬಳ್ಳಾಪುರ. ನಮ್ಮ ದಾರಿಯಲ್ಲಿ ನಮ್ಮ ಕಾಯಕರು ಬರ್ತಾ ಇದ್ದೆ, ಪುನೀತ್ ಅಂತ, ಅವ್ನು ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಹೋಗಿ ಅಲ್ಲಿ 5:45 ಬಿಟ್ಟರೆ ಇನ್ನೂ ಕತ್ಲು. ಆಯಿತಾ, ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ಆದ್ರೂ ಬೆಳಕಾಗಲಿ ಅಂತ. ಅಷ್ಟೆಲ್ಲ ವಾರ್ಮಪ್ ಮಾಡ್ಕೊಂಡು ಬೆಳಕಾದ ತಕ್ಷಣ ಅವರು ಕಯಾಕಲ್ಲಿ ನಾನು ಅವ್ರು ಹೇಳೋದು, ನೋಡಪ್ಪ ನಾನು ಇವತ್ತು 4 hours ಸ್ವಿಮ್ ಮಾಡ್ತೀನಿ, ಅರ್ಧ ಗಂಟೆಗೆ ನಾನು ನಿಲ್ಲಿಸ್ಬಿಟ್ಟು ಹೈಡ್ರೇಷನ್ ನ್ಯೂಟ್ರಿಷನ್ ಕೊಡಬೇಕು, ಇಲ್ಲ ನಾನು ಸ್ವಿಮ್ ಮಾಡ್ತಾ ಇರ್ತೀನಿ ನನ್ನ ಪಾಡಿಗೆ ಅಂತ. ಸೊ ಫಸ್ಟ್ ಟೈಮ್ ಹೋದೆ, ಒಂದು 3 hour ಏನೋ ಮಾಡಿದೆ. ಆಯಿತಾ, ಆವಾಗಲೇ ಅನಿಸ್ತು ಒಳ್ಳೆ ಇದಾಯಿತು ಅಂತ. ದೆನ್ ಐ ಕೇಮ್ ಬ್ಯಾಕ್, ಟ್ರೈನ್ ಫಾರ್ ದ ನೆಕ್ಸ್ಟ್ 2 weeks. ನೆಕ್ಸ್ಟ್ ಟೈಮ್ ಹೋದೆ, 5 hours ಸ್ವಿಮ್ ಮಾಡಿದೆ. ಕೇಮ್ ಬ್ಯಾಕ್, ಅನದರ್ 2 weeks ಐ ಟ್ರೈನ್ಡ್. ದೆನ್ ಐ ವೆಂಟ್ ಬ್ಯಾಕ್ ಟು ದಿಸ್, ಐ ಡಿಡ್ 6.5 hours swim. Then ನಮ್ಮ coach said that the day you can touch 8 hours, we'll see that I would consider that you're prepared for this swim ಅಂತ ಹೇಳಿದ್ರು. ಸೊ ಒನ್ ಫೈನ್ ಡೇ ಐ ಟೋಲ್ಡ್ ಹಿಮ್ ದಟ್, ನೋಡಪ್ಪ ಇವತ್ತು 8 hours ಸ್ವಿಮ್ ಇದೆ, ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯ ನೋಡು, ನಾನಂತೂ 8 hours ಸ್ವಿಮ್ ಮಾಡ್ತೀನಿ ಅಂತ. ಬಟ್ ಹಿ ಕಯಾಕ್ ನೆಕ್ಸ್ಟ್ ಟು ಮೀ ಫಾರ್ 8 hours. 8 hours ಹಿ ಕಯಾಕ್ ನೆಕ್ಸ್ಟ್ ಟು ಮೀ. 8 hours, ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ನಾನು 2 ಗಂಟೆಗೆ ಮುಗಿಸಿದ್ದೀನಿ. ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಡ್ರೈವ್ ಮಾಡ್ಕೊಂಡ್ ಬರ್ಬೇಕಲ್ಲ ಅಲ್ಲಿಂದ. ಆಯ್ತಾ, ಆಮೇಲೆ ಬಂದು ಒಂದು ಅರ್ಧ ಗಂಟೆ ಕಾರಲ್ಲೇ ಮಲ್ಕೊಂಡು, ದೆನ್ ಐ ಡ್ರೋವ್ ಬ್ಯಾಕ್. ಇಟ್ ಟುಕ್ ಆಲ್ಮೋಸ್ಟ್ 2 hours ಪ್ಲಸ್ ಟು ಡ್ರೈವ್ ಬ್ಯಾಕ್. ಸೊ ಅವತ್ತು 6 ಗಂಟೆಗೆ ಹೊರಟ್ರೆ ಯಾವಾಗೋ ಸಾಯಂಕಾಲ 4:05 ಗಂಟೆಗೆ ಮನೆಗೆ ಬಂದಿದ್ದೀನಿ ನಾನು. ಬಟ್ ದಟ್ ಡೇ ಐ ಫೆಲ್ಟ್ ದಟ್ ಓಕೆ, ನೌ ಐ ಕ್ಯಾನ್ ಡೂ ಇಟ್. ಬಟ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೂಪರ್ ಹ್ಯೂಮನ್ ಅಬಿಲಿಟೀಸ್ ಇದ್ರೆ ಮಾತ್ರ ಮಾಡಕ್ಕಾಗತ್ತೆ. ಇಲ್ಲ ಇದ್ರಲ್ಲಿ ಏನಿಲ್ಲ. ಸಿ ಐ ಟೆಲ್ ಯು ವಾಟ್, ಇಟ್ ಇಸ್ ನಥಿಂಗ್ ಸೂಪರ್ ಹ್ಯೂಮನ್. ಇಟ್ ಫೀಲ್ ಸೂಪರ್ ಹ್ಯೂಮನ್ ಅಷ್ಟೇ, ಬಟ್ ಇಟ್ಸ್ ಡೂಯಬಲ್. ನನಗಿಂತ ಮುಂಚೆ ಜನ ಮಾಡಿದ್ದಾರೆ. ದೇರ್ ವಿಲ್ ಬಿ ಪೀಪಲ್ ಆಫ್ಟರ್ ಮೀ ಹೂ ವಿಲ್ ಡೂ ಇಟ್. ಆಯ್ತಾ, ಸೊ ಇಟ್ಸ್ ನಾಟ್ ಲೈಕ್ ಐ ಆಮ್ ದ ಲಾಸ್ಟ್ ಪರ್ಸನ್, ಐ ಆಮ್ ದ ಓನ್ಲಿ ಪರ್ಸನ್. ದೇರ್ ಆರ್ ಪೀಪಲ್ ಬಿಫೋರ್ ಮೀ, ದೇರ್ ಆರ್ ಪೀಪಲ್ ಆಫ್ಟರ್ ಮೀ, and they will do it and probably do it better also. It's a good thing. Aita, so there's nothing superhuman about it. It's about that I mentioned relentless pursuit of the goal. ಅದ್ರ ಬಗ್ಗೆ ಕಲಿಯೋದು, ಅದ್ರ ಬಗ್ಗೆ ಏನು ಮಾಡೋ ಅಂತ ಕಲಿಯೋದು. ಎವ್ರಿ ಟೈಮ್ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಈ 3 hours ಮಾಡಿ ಬಂದ ತಕ್ಷಣ ಏನೋ ಒಂದು ಅಲ್ಲಿ ನೋವು, ಇಲ್ಲಿ ನೋವು, ಅಲ್ಲೇನೋ ಸರಿ ಹೋಗಲ್ಲ, ನ್ಯೂಟ್ರಿಷನ್ ಸರಿ ಹೋಗಲ್ಲ. ನೆಕ್ಸ್ಟ್ 2 months ಅದ್ರ ಬಗ್ಗೆ ಸ್ವಲ್ಪ, ನೆಕ್ಸ್ಟ್ 2 weeks ಅದ್ರ ಬಗ್ಗೆ ರಿಸರ್ಚ್ ಮಾಡೋದು. ನಮ್ಮ ಇನ್ವಿಕ್ಟಸ್ ಅವ್ರು ಹೇಳಿಬಿಟ್ಟು ಇಲ್ಲ ಅಲ್ಲಿ ನೋವ್ತಾ ಇತ್ತು, ಈ ಶೋಲ್ಡರ್ ನೋವ್ತಾ ಇತ್ತು ಅಂತಂದ್ರೆ, ದೇ ವಿಲ್ ಪ್ರಿಪೇರ್ ಮೀ ಫಾರ್ ದ ನೆಕ್ಸ್ಟ್ 2 weeks ಟು ಮೇಕ್ ಶೋರ್ ದಟ್ ನೆಕ್ಸ್ಟ್ ಟೈಮ್ ಹೋದಾಗ ಆ ಇಶ್ಯೂ ಆಗಿರಬಾರ್ದು ಅಂತ. ಸೊ ಇನ್ ಅಬೌಟ್ 5 to 6 months ಟೈಮ್ ದೇ ಸೆಟ್ ಮೀ ಅಪ್ ಫಾರ್ ದಿಸ್ ಸ್ವಿಮ್.
Sir, I think idu bittu sir, again you have completed the Ironman Hamburg, Germany. ಹೌದು, I think which includes 3.8 kilometers swimming, 180 kilometers cycling, ರೈಟ್, and 42 kilometer marathon. ರನ್, ಹೌದು. I think 3.8 kilometers swimming would have been easy for you. See, there's nothing easy. Again, Okay. there's nothing easy. On that day, everything is difficult. Okay. Aita, everything is. When I say difficult, as in, see, when you're doing it, it's a challenge only. Correct. Aita. And this came before Manhattan. I mean, Okay, you completed this before? This was in 2022. Oh, okay. ಅವಾಗ Okay. ಇನ್ನೂ ಅಷ್ಟೊಂದು ನಾನು ಎಂಟ್ರೆನ್ಸ್, ಓಪನ್ ವಾಟರ್ ಎಂಟ್ರೆನ್ಸ್ ಮಾಡ್ತಾ ಇರಲಿಲ್ಲ. Oh, ಸೊ ಅವಾಗ okay. 3.8 kilometers ವಾಸ್ ಅ ಬಿಗ್ ಥಿಂಗ್. Okay, correct. ಆಯ್ತಾ. ಸೊ 3.8 kilometers ಸ್ವಿಮ್ ಮಾಡಿದಾಗ ಅದೊಂದು, then you have to do 180 kilometers cycling. 180 kilometers cycling is 6 hours plus. Correct. ಹೌದು. And anything can go wrong on that day. ಅದು ನೀವು 6 hours ಎಲ್ಲ ಮುಗಿಸ್ಕೊಂಡಾದ್ಮೇಲೆ, ಸೊ ಇಟ್ ಇಸ್ 1.5, almost 1 hour 15 minutes of swim, 6 to 6.5 hours of cycling. ಅದಾದ್ಮೇಲೆ ನೀವು ಫುಲ್ ಮ್ಯಾರಥಾನ್ ಮಾಡಬೇಕು, 42 kilometers. ಅದಾದ್ಮೇಲೆ ನೀವು ಸೈಕಲ್ ಎಲ್ಲ ತಂದ್ಬಿಟ್ಟು ನೀವು ಆಮೇಲೆ ಶೂ ಚೇಂಜ್ ಮಾಡ್ಕೊಂಡು ನೀವು ಯು ಹ್ಯಾವ್ ಟು ಗೋ ಅಂಡ್ ಡೂ 42.2 kilometer run. Yo, okay. ಆಯ್ತಾ. ಸೊ ಇಟ್ ಇಸ್ ಅ ಚಾಲೆಂಜ್ ಆನ್ ಇಟ್ಸ್ ಓನ್. ಐ ಮೀನ್ ಇಟ್ಸ್ ಸಮಥಿಂಗ್ ದಟ್ ಐ ವಾಸ್ ಲೈಕ್ ವೆರಿ ಹ್ಯಾಪಿ ಟು ಪರ್ಸ್ಯೂ. It gave me a great, again, see, it's a 2-year preparation. Oh, okay. Because it's like, see, I can dedicate only 1 hour, 1.5 hours a day maximum. So unlike most people who could probably dedicate a lot more, if they did it in 1 year, I needed 2 years to do it. And then I was not a natural athlete. And I liked fitness and I liked certain things, but I'm not a natural athlete. ಸೈಕ್ಲಿಂಗ್ ಎಂದು ಮಾಡಿರಲಿಲ್ಲ ಈ ಥರದ್ದು ಸೈಕ್ಲಿಂಗ್. ನಾವು ಸುಮ್ಮನೆ ಸೈಕಲ್ ತೊಗೊಂಡು ಸುತ್ತಾಡ್ಕೊಂಡು ಊರಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದ್ವಿ ಹೊರತು ಈ ಥರ ಎಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ವಿ. So it required some kind of, again, strength, conditioning, so that we had to work upon. Idhan madvi. But in all of this, it was luckily the event went off very well. Oh, okay. Aita. So I've always lived by this philosophy: the more you sweat in peace, the less you bleed in war. Anta. Whoa, okay. It's a beautiful saying. It says the more you sweat in peace, the less you will bleed in war. ಆಯ್ತಾ. ಅಂದ್ರೆ ನೀವು ಎಷ್ಟು ನೀವು ಪ್ರಿಪರೇಷನ್ ಮಾಡ್ತೀರಾ ಅಷ್ಟು ನಿಮಗೆ ಆನ್ ದ ಡೇ ಆಫ್ ದ ವಾರ್ ಇಟ್ ಬಿಕಮ್ಸ್ ಈಸಿ. ನನ್ಗೆ ನೀವೇಂತಂದ್ರೆ, ಈಗ ವಾರ್ ಅನೌನ್ಸ್ ಆದ್ಮೇಲೆ ನಾನು ಕತ್ತಿ ತಗೊಂಡು ಈಗ ಅದನ್ನ ಶಾರ್ಪ್ ಮಾಡ್ಕೊಂತ ಕೂಡ್ತೀನಿ, ನಾನು ಈಗ ಕಲಿತೀನಿ ಆರ್ಟ್ ಅಂತಂದ್ರೆ ಯು ವಿಲ್ ಸ್ಟ್ರಗಲ್ ಆನ್ ದ ಬ್ಯಾಟಲ್ ಫೀಲ್ಡ್. ರೈಟ್. ದಟ್ಸ್ ವೈ ದೇ ಸೇ ಮೋರ್ ಯು ಸ್ವೆಟ್ ಇನ್ ಪೀಸ್. ಸ್ವೆಟ್ ಅಂದ್ರೆ ಏನು? ನಿಮ್ಗೆ ಬೇಕಾಗಿರೋ ಕತ್ತಿ ಕರೆಕ್ಟಾಗಿ ಇದೆಯಾ, ಶಾರ್ಪ್ ಆಗಿ, ಅದನ್ನು ನೀಟಾಗಿ ಶಾರ್ಪ್ ಮಾಡ್ಕೊಳ್ಳೋದು. ಲರ್ನಿಂಗ್ ದ ಆರ್ಟ್ ಆಫ್ ಫೈಟಿಂಗ್. ಆಯ್ತಾ. ಅಂಡರ್ಸ್ಟ್ಯಾಂಡಿಂಗ್, ಸ್ಟಡಿಂಗ್ ಯುವರ್ adversary. All of this is, you have to do this even when there is no war. You cannot then start preparing when the war has begun. Correct. Aita. So somebody said this very beautifully: the more you sweat in peace, the harder you work, easier it will be on that day. And this is a philosophy that I live by. So whether it's professional or personal, I spent ಒಂದು ಯಾವುದೇ ನಮ್ಮ ಪ್ರೊಫೆಷನಲ್ ಲೈಫ್ ಯಾವುದೊಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತಂದ್ರೆ, ಆ ಪ್ರೆಸೆಂಟೇಷನ್ನ ಅಥವಾ ಯಾವುದೊಂದು ಐಡಿಯಾ ಮಾಡ್ಬೇಕಂತಂದ್ರೆ ಅದನ್ನೊಂದು 10 ಸಾರಿ ನೋಡಿ, ರಿವ್ಯೂ ಮಾಡಿ, ರಿವೈಸ್ ಮಾಡಿ, ಸ್ಟಡಿ ಮಾಡಿ, ಬೇರೆ ಡೈಮೆನ್ಷನ್ಸ್ ಕಲ್ತ್ಕೊಂಡು. ಸೊ ದೆನ್ ಆನ್ ದ್ಯಾಟ್ ಡೇ ದ ಪ್ರೆಸೆಂಟೇಷನ್ ಗೋಸ್ ಆಫ್ ವೆರಿ ವೆರಿ ವೆಲ್. ಆನ್ ದ್ಯಾಟ್ ಡೇ ದಿ ಎಕ್ಸಿಕ್ಯೂಷನ್ ಗೋಸ್ ಆಫ್ ವೆರಿ ವೆಲ್. ಕರೆಕ್ಟ್ ಸರ್. ಆಯ್ತಾ ಸರ್, ಇದಲ್ಲದೆ ನೀವು ಐರನ್ ಮಾಡಿದ್ರ, ವಿಚ್ ವಾಸ್ ಇನ್ ಗೋವಾ. ಇದರಲ್ಲಿ ಐ ಥಿಂಕ್ ಇಟ್ ವಾಸ್ 1.9 kilometers swimming, 90 kilometers cycling and 21 kilometer run. ಇದು ನೀವು ಯಾವಾಗ ಮಾಡಿದ್ರಿ ಸರ್? This is after Manhattan. ಇಲ್ಲ, after this Ironman in Hamburg. Okay. ಅದಾದ್ಮೇಲೆ ಮಾಡಿದ್ದು. ಇದು ಅದ್ರದ್ದು half ಇದೆ. ಇದ್ರದ್ದು half. So it was okay to do. Okay. But ಇದರಲ್ಲಿ, I mean, for me, why I enjoyed doing this was with ನಮ್ಮ ಬೆಂಗಳೂರು ಸೌತ್ MP ಆದ ಶ್ರೀ ತೇಜಸ್ವಿ ಸೂರ್ಯ ಸರ್ ಅವ್ರು ಮಾಡಿದ್ರು. ಸೊ ಅವ್ರ ಜೊತೆ ಮಾಡಿದ್ದ ಇವೆಂಟ್ ಇದು. ಅಂಡ್ ನನಗೆ ಆಕ್ಚುಲಿ ಈ ಐರನ್ಮ್ಯಾನ್ ಹ್ಯಾಂಬರ್ಗ್ ಇವೆಂಟ್ ಆದ್ಮೇಲೆ ಸರ್ ಆಫೀಸಿಂದ ಕಾಲ್ ಬಂತು ನನಗೊಂದಿನ. ಹಿ ಹರ್ಡ್ ಅಬೌಟ್ ಮೈ ಐರನ್ಮ್ಯಾನ್ ಇವೆಂಟ್. ಸೊ ನನಗೆ ಸರ್ ಆಫೀಸಿಂದ ಕಾಲ್ ಬಂದ್ಬಿಟ್ಟು ಈ ಸೆಡ್ ದಟ್ ಸರ್ ವಾಂಟ್ಸ್ ಟು ಮೀಟ್ ಯು ಅಂತ ಹೇಳಿದ್ರು. ನಾನು ಏನು ವಿಷಯ ಇರ್ಬೋದು ಅಂತ ಏನು ವಿಷಯ, ಎದ್ರ ಬಗ್ಗೆ ಮೀಟ್ ಮಾಡಬೇಕು ಅಂತ ಕೇಳಿದ್ರೆ, ಅವ್ರು ಇಲ್ಲ ನೀವು ಐರನ್ಮ್ಯಾನ್ ಮಾಡಿದ್ರಲ್ಲ, ಹಿ ವಾಂಟ್ಸ್ ಟು ನೋ ಅಬೌಟ್ ಇಟ್ ಅಂತ ಹೇಳಿದ್ರು ನನಗೆ. ಸೊ ನಾನು ವೆರಿ ಡಿಲಿಜೆಂಟ್ಲಿ ಐ ವೆಂಟ್ ಟು ಹಿಸ್ ಆಫೀಸ್ ಆಲ್ಸೋ. ಅಲ್ಲಿ ಒಂದು ಅವರ್ ವೇಟ್ ಮಾಡಿದೆ. ದೆನ್ ಸರ್ ಹೇಳಿದ್ರು, ಇಲ್ಲಿ ಸ್ವಲ್ಪ ವೇಟ್ ಮಾಡಿ, ಐ ವಾಂಟ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯು ಅಂತ. ಸೊ ಊಟಕ್ಕೆ ಆಮೇಲೆ ಅವ್ರ ಆಫೀಸಲ್ಲಿ ಲಂಚ್ ಟೈಮಲ್ಲಿ ಬ್ರೇಕ್ ಇತ್ತು. ಸೊ ಅವ್ರು ಲಂಚ್ ಮಾಡೋ ನನಗೂ ಕರೆದ್ರು, ನೀವು ಬನ್ನಿ ಜೊತೆಗೆ ಲಂಚ್ ಮಾಡಿ ಅಂತ. ಫಾರ್ ಆಲ್ಮೋಸ್ಟ್ 1 hour ಹಿ ಸ್ಪೋಕ್ ಟು ಮೀ, ಎನ್ಕ್ವೈರ್ಡ್ ಅಬೌಟ್ ಐರನ್ಮ್ಯಾನ್ ಇವೆಂಟ್ ಆ್ಯಂಡ್ ಆಲ್ ದ್ಯಾಟ್. ಎಲ್ಲ ನಾನು ಹೇಳಿದೆ, ಈ ಥರ ಎಕ್ಸ್ಪೀರಿಯನ್ಸು, ಈ ಥರ ಮಾಡಿದೆ.
ಇದು ಸೇಮ್ ಕ್ವೆಶನ್, ನೀವು ಬ್ಯೂರೋಕ್ರಾಟ್ ಆಗಿ ನಿಮ್ಗೆ ಇಷ್ಟೊಂದು ಕೆಲಸದ ಒತ್ತಡಗಳು ಇರುತ್ತೆ, ಅದ್ರಲ್ಲಿ ಹೇಗೆ ಮಾಡಿದ್ರೆ ಅಂತ. ಐ ಸೆಡ್ ಸರ್ ಇಷ್ಟೇ, ಐ ಕುಡ್ ಡೆಡಿಕೇಟ್ ಸೋ ಮಚ್ ಟೈಮ್ ಓನ್ಲಿ. ದಟ್ಸ್ ವೈ ಆಲ್ಮೋಸ್ಟ್ 1.5 to 2 years ಆಫ್ ಪ್ರಿಪರೇಷನ್ ರಿಕ್ವೈರ್ಡ್. ಆವಾಗ ಅವ್ರು ನನಗೆ ಕೇಳಿದ್ರು, ಇದು ನಾನು ಮಾಡಬಹುದಾ ಅಂತ. ಓಕೆ, ಐ ವಾಸ್ ಆಕ್ಚುಲಿ ಥ್ರಿಲ್ಡ್ ಟು ಹಿಯರ್ ಇಟ್. ನನಗೆ ಒಂಥರ ಖುಷಿ ಆಯಿತು. ಒಬ್ಬರು MP ಆಗಿ, somebody who's such a prominent figure with such a busy lifestyle. He is traveling, 3-4 cities in a week. ಅವ್ರಿಗೆ ಒಂಥರ ಆಸಕ್ತಿ ಇದೆಯಲ್ಲ ಅಂತ. ಬಟ್ ವೆನ್ he asked, I felt that it will be a great thing if he does it. Correct. ಯಾಕೆ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ಹಿಮ್ ಡೂಯಿಂಗ್ ಇಟ್. ಇಟ್ಸ್ ದ ಕೈಂಡ್ ಆಫ್ ಮೆಸೇಜ್ he will give to everybody who would watch him do it. ಈಗ ಅವರಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗ್ತಾರೆ, ಎಷ್ಟೋ ಜನ ಫಿಟ್ನೆಸ್ ದೇ ವಿಲ್ ಟೇಕ್ ಇಟ್ ಅಪ್ ಆಸ್ ಲೈಫ್ ಸ್ಟೈಲ್. ಸೊ ಐ ಟೋಲ್ಡ್ ಸರ್ ಆಲ್ಸೋ ಸೇಮ್ ಥಿಂಗ್. ಐ ಸೆಡ್, ಸರ್ ಯು ಶುಡ್ ಡೆಫಿನೆಟ್ಲಿ ಡೂ ಇಟ್, ನಾಟ್ ಜಸ್ಟ್ ಫಾರ್ ಯುವರ್ ಸೆಲ್ಫ್, ಬಟ್ ಯು ಶುಡ್ ಡೂ ಇಟ್ ಬಿಕಾಸ್ ದಿಸ್ ಮೆಸೇಜ್ ನೀಡ್ಸ್ ಟು ಗೋ ಟು ಎವ್ರಿಬಡಿ ಅಂತ. ಆವಾಗ ಅವರು ಹೇಳಿದ್ರು, ಇಲ್ಲ ಐ ವುಡ್ ಲೈಕ್ ಟು ಡೂ ಇಟ್, ಸೊ ವಿಲ್ ಯು ಟ್ರೈನ್ ಮೀ ಅಂತ ಹೇಳಿದ್ರು. ಅಂದ್ರೆ ಸರ್ ಐ ಆಮ್ ನಾಟ್ ಅ ಕೋಚ್ ಆರ್ ಸಮಥಿಂಗ್, ಬಟ್ ವಿಲ್ ಗೆಟ್ ಯು ಇನ್ ದ ರೈಟ್ ಥಿಂಗ್ ಟು ಡೂ ಅಂಡ್ ಐ ವಿಲ್ ಡೂ ಇಟ್ ವಿತ್ ಯು ಅಂತ. ಸೊ ಅವ್ರ ಜೊತೆ ಮಾಡಿರೋ ಇವೆಂಟ್ ಇದು, ಅಂಡ್ ವಿ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ವೆನ್ ಹಿ ಡಿಡ್ ಇಟ್. ಅದೊಂಥರ ಇಟ್ ಬಿಕೇಮ್ ಅ ಬಿಗ್ ನ್ಯಾಷನಲ್ ನ್ಯೂಸ್. Again, I don't look at it as him doing it. I mean, it's what he stands for. And so many, lakhs of people have got inspired by this. ಹೋದ ವರ್ಷ ಅಣ್ಣಾಮಲೈ ಅವರು ಮಾಡಿದ್ರು. ಕರೆಕ್ಟ್, ಅದು ಫೋಟೋ ನಾನು ನೋಡಿದ್ದೆ ಅನ್ಸುತ್ತೆ. ಹೌದು. ಸೊ he also did it. So it was such a great thing that two young leaders, which everybody looks up to, you forget their political. Correct. It is not about that. Aita. But the fact that they came out from all the busy schedules, if they can do it, anybody can do it. I think it's such a message as young leaders of the country, the kind of message they're giving out to everybody. So it was very good. So that was the event. That's why that event is special to me, that I did this event with Tejasvi sir, and we both did it together. So it was a nice event. Wonderful, sir. I think very shortly or probably in 1 or 2 years, ನಮ್ಮ 3 ಜನದಲ್ಲಿ ಯಾರು ಒಬ್ರು ನಿಮ್ ಜೊತೆ ಒಂದಿನ ಜಾಯ್ನ್ ಆಗ್ತೀವಿ. Oh, I'll be very happy. It'll be great. It'll be great. ಸ್ವಿಮ್ಮಿಂಗ್ ನನ್ಗೆ ಸ್ವಲ್ಪ ಭಯ ಇದೆ. ಸೈಕ್ಲಿಂಗ್ you'll get over. ಈ Ironman event ರಿಲೇ ಅಂತಾನೂ ಇದೆ. Okay. So for example, if you don't know swimming, ನಿಮ್ಮಲ್ಲಿ ಯಾರು ಸ್ವಿಮ್ ಗೊತ್ತಿರ್ತಾರೆ ಅವ್ರ ಕೈಲಿ ಸ್ವಿಮ್ ಮಾಡಿಸಿ. Okay. ನೀವು ಸೈಕ್ಲಿಂಗ್ ಅಥವಾ ರನ್ನಿಂಗ್ ಮಾಡಿ. It can be a 2-member or 3-member event. ಆಯ್ತಾ? ನೀವು ಒಂದ್ಸರಿ ಮಾಡಿದ್ಮೇಲೆ ನಿಮ್ಗೆ ಅದು ಕಾಡತ್ತೆ. ಕರೆಕ್ಟ್. ಈ ಟೈಮ್ ರಿಲೇ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಸೋಲೋ ಮಾಡಲೇಬೇಕು ಅಂತ. ಸೊ ಆ ಸೋಲೋ ಮಾಡಕ್ ನನಗೆ ಏನ್ ಗೊತ್ತಿಲ್ಲ, ಸ್ವಿಮ್ಮಿಂಗ್ ಗೊತ್ತಿಲ್ಲ. ಸೊ ದೆನ್ ಯು ವಿಲ್ ಫೈಂಡ್ ಯಾವ ಕೋಚ್ ಹತ್ರ ಹೋಗ್ಬೋದು, ಯಾವಾಗ ಕಲಿಬಹುದು, ನಾನು ಹೇಗೆ ಕಲಿಬಹುದು, ಈ ಒಂದು ವರ್ಷದಲ್ಲಿ ಕಲಿಬಹುದಾ. ಅಂಡ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಡನ್ ಇಟ್. ಐ ಕ್ಯಾನ್ ಗಿವ್ ಯು hundreds of examples where people have started from nothing, but have done it. In less than 1 or 2 years time they have done it. Wonderful, sir. It can be done. So it and ನೀವು ಒಂದ್ಸರಿ ರಿಲೇ ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೆ ಅದು ಕಾಡುತ್ತೆ. ಓಕೆ, ಆಯ್ತಾ, ದಟ್ ಐ ಶುಡ್ ಡೂ ಇಟ್ ಸೋಲೋ ಅಂತ. ಸೊ ನೀವು ಯಾರು 3 ಜನ ರಿಲೇ ಮಾಡಿರ್ತೀರಾ, ನೀವು ನೋಡಿ, ಐ ಕ್ಯಾನ್ ಅಶ್ಯೂರ್ ಯು, ನಿಮ್ ನೆಕ್ಸ್ಟ್ ಡಿಸ್ಕಷನ್ ಅಂತಂದ್ರೆ ನೆಕ್ಸ್ಟ್ ಇಯರ್ 3 ಜನ ಸೋಲೋ ಮಾಡೋಣ ಅಂತ. ವಂಡರ್ಫುಲ್ ಸರ್. ಐ ಥಿಂಕ್ ಇದು ನಾವು ಪ್ಲಾನ್ ಮಾಡ್ತೀವಿ. ಮಾಡಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಈಗ ನಿಮ್ದು ಮೋಸ್ಟ್ ರೀಸೆಂಟ್ ಒನ್ ಅಂತ ನೋಡಂಗಿದ್ರೆ, ಯು ಹ್ಯಾವ್ ಕ್ರಾಸ್ಡ್ ಸ್ಟ್ರೈಟ್ ಆಫ್ Gibraltar, if I'm not wrong. So this distance was approximately 15 to 16 kilometers, right? And I think you took close to 4.5 hours to complete. 4 hours 33 minutes ತಗೊಂಡಿದ್ದು. Okay, this was like crossing an ocean which is connecting 2 different continents. Yeah, so it was a very in essence it was a very special event, I would say. It is the only long distance or other endurance swim in the world where you swim from one continent to another continent. Okay. It connects Europe to Africa. Correct. So Spain ಅಲ್ಲಿ ಒಂದು ತರೀಫಾ ಅಂತ ಒಂದು ಜಾಗ ಇದೆ. It is the southernmost tip of Spain. So ಅಲ್ಲಿಂದ you swim to Morocco. Okay. The coast of Morocco. The nearest distance is about 15 kilometers. Okay. It is challenging in its own way. And you should imagine this as not in terms of distance or time. Mm-hmm. You imagine this from the perspective that on the west of Straits of Gibraltar is the massive Atlantic Ocean. Okay. On the east is the Mediterranean Sea, which is again massive. I mean, water is flowing from Atlantic to Mediterranean, from Mediterranean to Atlantic. It's a windy area. The water temperature will be about 15 degrees. Oh. Extremely cold water. The water temperature will be 15 degrees. So, ಈ ಥರ ಚಾಲೆಂಜಸ್ ಇರುತ್ತೆ.
But it's always this feeling that, swimming from one continent to another. Imagine ನಾವೆಲ್ಲ ಜಾಗ್ರಫಿ ಎಲ್ಲ ಓದ್ಕೊಂಡ್ ಬಂದಿದ್ದೀವಲ್ಲ, ಯುರೋಪ್, ಆಫ್ರಿಕಾ ಅಂತ, ಮೆಡಿಟರೇನಿಯನ್ ಸಿ ಬಗ್ಗೆ ಓದಿದೆ, ಅಟ್ಲಾಂಟಿಕ್. ಅಲ್ಲಿ ಹೋಗಿ ನಿಮಗೆ ಒಂದು ಕಾಂಟಿನೆಂಟ್ ಶೋರಿಂದ ಇಲ್ಲಿ ಮುಟ್ಬಿಟ್ಟು ಸ್ವಿಮ್ ಮಾಡ್ಕೊಂಡು ಹೋಗಿ ಇನ್ನೊಂದು ಕಾಂಟಿನೆಂಟ್ ಮುಟ್ಟೋ ಒಂದು ಥ್ರಿಲ್ ಇರುತ್ತಲ್ಲ, ದ್ಯಾಟ್ ಇಸ್ ಸಮಥಿಂಗ್ ಎಲ್ಸ್. ಅದನ್ನು ನಾನು ಜಸ್ಟ್ ಅಬೌಟ್ 20 days ಬ್ಯಾಕ್ ಆನ್ ದ 1st of May ಅದನ್ನು ನಾನು ಮಾಡಿದೆ. ದೇರ್ ಆರ್ ಗ್ರೂಪ್ ಆಫ್ 4 swimmers who we are all a part of this swim event. ಅದರಲ್ಲಿ ಮಿಲಿಂದ್ ಸೋಮನ್ ಕೂಡ ಇದ್ರು. ಐ ಮೀನ್ ಫಿಟ್ನೆಸ್ ಐಕಾನ್ and somebody who we've all looked up to in terms of his fitness journey. He was one of the team members, and at the age of 60 he did it. At the age of 60, of course he doesn't look a day over 30. He doesn't look a day over 30, 35. He doesn't look like that. He did it with so much ease. Then there were 2 other swimmers with me. ದೀಪಿಕಾ ರಾಣಾ ಅಂತ, ಹರಿಯಾಣದವರು, ಅವರು ಕೂಡ ಬಂದು ಸ್ವಿಮ್ ಮಾಡಿದ್ರು. ನಾವು ಶಿ ಇಸ್ ಎ ಹೆಲಿಕಾಪ್ಟರ್ ಪೈಲಟ್, ಪ್ರಾಬ್ಲಿ ದ ಫಸ್ಟ್ ಗರ್ಲ್ ಫ್ರಮ್ ಹರಿಯಾಣ ಹೂ ಇಸ್ ಅ ಕಮರ್ಷಿಯಲ್ ಹೆಲಿಕಾಪ್ಟರ್ ಪೈಲಟ್. ಆ್ಯಂಡ್ ಶಿ ಡಸ್ ದಿಸ್ ಲಾಟ್ ಆಫ್ ದೀಸ್ ಸಾರ್ಟೀಸ್, ಲಾಟ್ ಆಫ್ ದಿಸ್ ಥಿಂಗ್ ವೇರ್ ಶಿ ಬೇಸ್ಡ್ ಆಫ್ ಬಾಂಬೆ. ಸೊ ಬಾಂಬೆಯಿಂದ ಈ ಬಾಂಬೆ ಹೈ ಆಯಿಲ್ ರಿಗ್ಸ್ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗೋದು ಬರೋದು, ಜನರು ಕರ್ಕೊಂಡ್ಬರೋದು, ಶಿ ಡಸ್ ದ್ಯಾಟ್. ಅಪಾರ್ಟ್ ಫ್ರಮ್ ದಟ್, ಶಿ ಇಸ್ ಆಲ್ಸೋ ಫ್ಲೋನ್ ಸೋ ಮೆನಿ ಸೆಲೆಬ್ರಿಟೀಸ್ and chief ministers in her chopper. And when she goes off on work for 20 days, 25 days. ಆಮೇಲೆ ನೋಡಿ, ಅವ್ರದ್ದು ಹೆಲಿಕಾಪ್ಟರ್ ಹೇಗೆ ಅಂತ, ರಿಮೋಟ್ ಲೊಕೇಶನ್ ಅಲ್ಲೇ ಹೆಲಿಕಾಪ್ಟರ್ ಯೂಸ್ ಮಾಡೋದು ಅಲ್ವಾ. ವೆರೆವರ್ ಅದರ್ವೈಸ್ ಕನೆಕ್ಟಿವಿಟಿ ಇರೋ ಕಡೆ ಫ್ಲೈಟ್ ಅಲ್ಲಿ ಹೋಗ್ಬಿಡ್ತಾರೆ. If a chopper is going, that means it's going to a very remote location which is otherwise not accessible so easily by road or by air. ಸೊ ಒಂದೊಂದು ಸರಿ ಅವ್ರು ಹೇಳೋರು, ಒಂದೊಂದ್ಸರಿ ಡ್ಯೂಟಿಗೆ ಹೋದ್ರೆ 20-25 ದಿನ ಅಲ್ಲೇ ಕ್ಯಾಂಪು ಅಂತ. ಆಯ್ತಾ. So that means your profession was not a barrier for you to pursue something like this. Millions of women's age was not a barrier. Aita, for her profession was not a barrier. Then there's another girl called Tanvi Diore anta, Nasik in the. She's a mother of twins. And she used to swim in her very school time alla competitive swim ಎಲ್ಲ ಮಾಡಿದವರು. ಆಮೇಲೆ of course life takes over ಅಲ್ವಾ, ಕಾಲೇಜಲ್ಲಿ ಮದುವೆ ಮಕ್ಕಳಾದ್ಮೇಲೆ ಕೆಲಸ ಅದೆಲ್ಲ. So sometime about 2-3 years back, she decided that no, it's an unfinished goal. I have to get back to it anta. She came out and swam 2 years back. She swam the English Channel. English Channel is from England to France. She swam in extremely challenging conditions where her total swim was 17 hours and 42 minutes non-stop. ಅಂದ್ರೆ ಅವ್ರು ಇಂಗ್ಲೆಂಡ್ ಕೋಸ್ಟ್ ಬಿಟ್ಟು 17 hour 42 ನಿಮಿಷ ಆದ್ಮೇಲೆ ಅವರು ಫ್ರಾನ್ಸ್ ಕೋಸ್ಟ್ ಮುಟ್ಟಿದ್ದಾರೆ. Non-stop swim ಮಾಡಿದ್ದಾರೆ. So it means that life is also not a barrier. So neither is age a barrier, nor your profession a barrier, nor life is a barrier. So ನನಗೆ when I went and met with all these people, it was a learning experience. Like, this an inspiration that you can draw from everybody. ನಾಳೆ ದಿನ ನಾನು ಹೇಳ್ಬೋದು, ಇಲ್ಲ ಕೆಲಸ ಜಾಸ್ತಿ ಇದೆ ಅದಕ್ಕೆ ನಂಗೆ ಮಾಡೋಕ್ಕಾಗ್ತಿಲ್ಲ ಅಂತ. But then I would recollect and count back to Deepika and say that, see, despite that, she trained and came and swam. ಆಯ್ತಾ. ಸೊ ಬೇರೆಯವ್ರು ಯಾರೇ ಈ ಥರ ಹಿಂಗೆ ಅಥವಾ ಏಜ್ ಆಗಿಬಿಟ್ಟಿದೆ ಅಂತ ಎಷ್ಟೋ ಹೇಳ್ತಾರೆ. ಸೊ ಇಟ್ ನಾಟ್ ಅ ಬ್ಯಾರಿಯರ್ ಅಟ್ ಆಲ್. ಇಟ್ಸ್ ಅ ಕಾನ್ಸ್ಟೆಂಟ್ ರಿಮೈಂಡರ್ ಟು ಮೀ ದಟ್ ದೀಸ್ ನೆವರ್ ಇನ್ ಫ್ಯೂಚರ್ ಐ ಶುಡ್ ಗಿವ್ ದೀಸ್ ಆಸ್ ಎಕ್ಸ್ಕ್ಯೂಸಸ್ ಫಾರ್ ಮೀ ನಾಟ್ ಡೂಯಿಂಗ್ ಸಮಥಿಂಗ್. ವಂಡರ್ಫುಲ್ ಸರ್. ಐ ಥಿಂಕ್ ನೀವು ಇಷ್ಟೊತ್ತು ಹೇಳಿರೋದ್ರಲ್ಲೇ ನಮಗೆ ವಿ ಡ್ರೂ ಅ ಲಾಟ್ ಆಫ್ ಇನ್ಸ್ಪಿರೇಷನ್. Sir, what are we lying to ourselves as a society, which you want to tell, sir? Lying andre, I would say saying that everything is okay. Okay. ಅಂದ್ರೆ ಎಲ್ಲ ಚೆನ್ನಾಗಿದೆ ಅಂತ ಏನೋ ನಾವು ಹೇಳ್ಕೊಂಡು ಹೋದ್ರೆ, then we are probably lying to ourselves. I'm not saying it's not about not being okay. If you don't have big aspirations, you will never get there. And to get where you want to get, if you are content with where you are, you will never get there. So you should never be okay with where you are. You should always aspire to grow bigger. This is personally also, professionally also, as a society also, as a country also, and as humanity also. So if you think that illa ella chanagide aramagide anta ankondu hodre, again it's a disservice that you would be doing to yourself and anybody else who is going to be impacted by that. As a group of people, like I said, whatever level it is, you should always aspire to do bigger, grow bigger in anything.
Intellectually growth ಇದೆಯಾ, intellectual growth. Whether it's your own personal wealth, that's personal wealth. Whether the country, as society, you think we should be a much better society. We should. So if you're saying that everything is okay, you're lying to yourself about it. ವೆರಿ ವೆಲ್ ಸೆಡ್ ಸರ್. ಐ ಥಿಂಕ್ ತುಂಬಾ ಜನಕ್ಕೆ ಸ್ವಲ್ಪ ಕೇಳಕ್ಕೇನೋ ಒಂದು ಸ್ವಲ್ಪ ಹೆದರಿಕೆ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದ ಟೋನ್ ಅಲ್ಲಿ. No, but it's the reality. It's the reality. Exactly. Sir, so most of the times you are into, apart from your civil service work agid, aldene you are into sports, sir. Madam ಬಗ್ಗೆ ಬಂದಾಗ what other hobby she has, sir? See, I mean, we are that way. I mean, I think as a personalities also, we are quite very compatible with each other. Okay. We have a lot of overlap in the kind of interests we have. ಅಂತ ಹೇಳ್ಬಿಟ್ಟು ವಿ ಆರ್ ವೆರಿ ಡಿಫ್ರೆಂಟ್ ಇನ್ ಅವರ್ ಓನ್ ವೇಸ್ ಆಲ್ಸೋ. ನಾನು ಹೇಗೆ ಫಿಟ್ನೆಸ್ಸು ಅಥವಾ ಸಮ್ ಸ್ಪೋರ್ಟ್ಸ್ ಇಸ್ ಮೈ ಪ್ಯಾಷನ್, ಅವ್ರಿಗೆ ಆರ್ಟ್ ಇಸ್ ಹರ್ ಪ್ಯಾಷನ್. ಸೊ ಶಿ ಸಿಂಗ್ಸ್ ಆ್ಯಂಡ್ ಶಿ ಲವ್ಸ್ ಟು ಲರ್ನ್ ಟು ಸಿಂಗ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಅಂದರೆ ಅವ್ರು ಬೆಳಗ್ಗೆ ಎದ್ದು ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಅದಲ್ಲದೆ ದರ್ ಇಸ್ ಆಲ್ವೇಸ್ ದ ಸೆನ್ಸ್ ಆಫ್ ವಾಂಟಿಂಗ್ ಟು ಲರ್ನ್ ಸಮಥಿಂಗ್. ಸೊ ಶಿ ಲರ್ನಿಂಗ್ ಬೋತ್ ಕರ್ನಾಟಿಕ್ ಆ್ಯಂಡ್ ಹಿಂದೂಸ್ತಾನಿ ವೋಕಲ್ಸ್. ಅವರು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು 2-3 ದಿನ ಎಲ್ಲೋ ಒಂದು ಅರ್ಧ ಗಂಟೆ ಟೈಮ್ ಮಾಡಿಕೊಂಡು ಆನ್ಲೈನ್ ಕ್ಲಾಸಸ್ ಆದರೂ ಪರವಾಗಿಲ್ಲ, ಶಿ ವುಡ್ ಸಿಟ್ ಆ್ಯಂಡ್ ಲರ್ನ್ ದ್ಯಾಟ್. ಆಮೇಲೆ ರೀಸೆಂಟಾಗಿ ಐ ಮೀನ್ ಅದು ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ, ಶಿ ಫೆಲ್ಟ್ ದಟ್ ಶಿ ಹ್ಯಾಸ್ ಟು ಲರ್ನ್ ಹೌ ಟು ಡೂ ತಂಜಾವೂರ್ ಪೇಂಟಿಂಗ್ ಅಂತ. ಆಯ್ತಾ? ಆ್ಯಂಡ್ ಅದೇ ಇಟ್ಸ್ ಆಲ್ವೇಸ್ ಸಮಥಿಂಗ್ ಇನ್ ಯುವರ್ ಮೈಂಡ್ ಟ್ರೈಂಗ್ ಟು ಲರ್ನ್ ಸಮಥಿಂಗ್, ನೀವು ಒಂದು ಆಸ್ಪಿರೇಷನ್ ಬಂದ್ಬಿಡುತ್ತಲ್ವಾ. ಸೊ ಅವ್ರು ತಂಜಾವೂರ್ ಪೇಂಟಿಂಗ್ ಬಗ್ಗೆ ಓದ್ಕೊಂಡು, ಆಮೇಲೆ ಹುಡ್ಕೊಂಡು ಮನೆ ಹತ್ರ ಒಬ್ರು ಯಾರೋ ತಂಜಾವೂರ್ ಪೇಂಟಿಂಗ್ ಟೀಚರ್ ಇದ್ದಾರೆ, ಅವ್ರು ಹುಡ್ಕೊಂಡು ಅವ್ರನ್ನ ಮೀಟ್ ಮಾಡಿ ಶಿ ಸ್ಟಾರ್ಟೆಡ್ ವಿತ್ ದ ಪೇಂಟಿಂಗ್ ಆ್ಯಂಡ್ ಫಿನಿಶ್ಡ್ ಇಟ್. ಒಂದು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ. ನನಗೆ ಒಂಥರ ನೋಡಿ ಖುಷಿ ಆಯಿತು. ನಾನು ಅವ್ರ ಎಫರ್ಟ್ ಹಾಕ್ತಾ ಇರೋದು ನೋಡಿದೆ ಹೊರತು, ಬಟ್ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದ ಫೈನಲ್ ಔಟ್ಕಮ್ ಆಫ್ ಇಟ್. ಸರಸ್ವತಿ ಮಾತೆ ಒಂದು ಒಳ್ಳೆ ತಂಜಾವೂರ್ ಪೇಂಟಿಂಗ್ ಮಾಡಿದ್ರು ಅವರು. ಆ್ಯಂಡ್ ಲೈಕ್ ಐ ಸೆಡ್, ಹೌ ಐ ವುಡ್ ವೇಕ್ ಅಪ್ ಅಟ್ 3:30-4 in the morning. ನಮಗೇನಾಗ್ತದೆ, ಅವರು ಜನರಲಿ ಆಫೀಸ್ ಎಲ್ಲ ಮುಗಿಸ್ಕೊಂಬರೋಲ್ಲಿ ಜನರಲಿ 8-8:30 ಆಗೇ ಬಿಡುತ್ತೆ ಮೋಸ್ಟ್ ಡೇಸ್. ಅವು 8-8:30 ಬಂದು 9:30 ಅಷ್ಟೊತ್ತಿಗೆ ಊಟ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು 10 ಗಂಟೆಗೆ ಅವ್ರು ಟೀಚರ್ ಮನೆಗೆ ಹೋಗೋರು ರಾತ್ರಿ. ಆಯ್ತಾ? ರಾತ್ರಿ 10 ಗಂಟೆಗೆ ಹೋಗಿ ಅವ್ರ, ಐ ಮೀನ್ ದ ಟೀಚರ್ ಆಲ್ಸೋ ಐ ಮೀನ್ ಅನ್ ಎಕ್ಸ್ಟ್ರಾರ್ಡಿನರಿ ಲೇಡಿ. ಶಿ ಅಂಡರ್ಸ್ಟುಡ್ ದಟ್ ಇವ್ರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಮಾಡೋಕ್ಕೆ. ಐ ಮೀನ್ ಡಿಸ್ಪೈಟ್ ಆಲ್ ದ ಬಿಸಿ ಸ್ಕೆಡ್ಯೂಲ್, 10 ಗಂಟೆಗೆ ಅವ್ರ ಮನೆಗೆ ಹೋಗಿ 12 ಗಂಟೆವರೆಗೂ ಕೂತ್ಕೊಂಡು ಅದು ಪೇಂಟಿಂಗ್ ಮಾಡೋದಾಗಲಿ ಕಲ್ತ್ಕೊಂಡು 12 ಗಂಟೆಗೆ ಬಂದು ಮಲ್ಕೊಂಡು ಮತ್ತು ಬೆಳಗ್ಗೆ 6-6:30 ಎದ್ದು ಫಿಟ್ನೆಸ್ ಮಾಡ್ಕೊಂಡು ಹೋಗಿ. ಸೊ ಒಂದು 2-3 ಕಡೆ ಎಲ್ಲೋ ಹಿಂಗೆ ನಾವು ಟ್ರಿಪ್ ಹೋದಾಗ ಕೂಡ 1 or 2 days ಹಿಂಗೆ ಆಫ್ ತೊಗೊಂಡಾಗ ಆ ಪೇಂಟಿಂಗ್ ಎಲ್ಲ ಬ್ಯಾಗ್ ತೊಗೊಂಬಂದು ನಾನೇನೋ ಗಾಲ್ಫ್ ಆಡೋಕ್ಕೋ ಎಲ್ಲೋ ಹೋದರೆ ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಅವ್ರು ಯೋಗ ಮೆಡಿಟೇಷನ್ ಮುಗಿಸ್ಕೊಂಡು ಬಾಲ್ಕನಿಯಲ್ಲಿ ಕುತ್ಕೊಂಡು ಪೇಂಟಿಂಗ್ ಮಾಡ್ಕೊಂತ ಕೂತ್ಕೊಂಡಿದ್ದು. ವಂಡರ್ಫುಲ್. ಸೊ ಇಟ್ ಈಸ್ ಲೈಕ್ ವಿ ಆರ್ ವೆರಿ ಡಿಫ್ರೆಂಟ್ ಇನ್ ಅವರ್ ಓನ್ ವೇಸ್, ಬಟ್ ಹೇಳಿದ್ನಲ್ಲ, ದೇರ್ ಇಸ್ ಆಲ್ವೇಸ್ ಸಮಥಿಂಗ್. She inspires me a lot, and maybe I think it's a little bit of mutual thing. Our field alli avaru, nam field alli ನಾವು, and together there are some things like ಮೊನ್ನೆ ನೀವು ಗೋವಾ ಐರನ್ಮ್ಯಾನ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರಲ್ಲ. ಲಾಸ್ಟ್ ಇಯರ್ ವಿ ಡಿಡ್ ಗೋವಾ ಐರನ್ಮ್ಯಾನ್ ರಿಲೇ ಜೊತೆಗೆ. ಸೊ ಇನ್ ವಿಚ್ ನಾನು ಸ್ವಿಮ್ಮಿಂಗು ಸೈಕ್ಲಿಂಗ್ ಮಾಡಿದೆ, ಅವ್ರು ರನ್ನಿಂಗ್ ಮಾಡಿದ್ರು. ಸೊ ಫಾರ್ ಅಸ್ ಇಟ್ ವಾಸ್ ಲೈಕ್ ಅ ಗುಡ್ ಆಕ್ಟಿವಿಟಿ ಟು ಡೂ ಟುಗೆದರ್. ನಾನು ಸೆಪರೇಟ್ ಟ್ರೈನ್ ಮಾಡಿದೆ, ಅವ್ರು ಸೆಪರೇಟ್ ಟ್ರೈನ್ ಮಾಡಿದ್ರು, ಬಟ್ ಆನ್ ದಟ್ ಡೇ ವಿ ಕೇಮ್ ಟುಗೆದರ್ ಟು ಡೂ ದಿಸ್ ಆಕ್ಟಿವಿಟಿ. ಸೊ ಈ ಥರ ನಮ್ದು ದೋ ದೇರ್ ಆರ್ ಲಾಟ್ ಆಫ್ ಕಾಮನ್, ಇಸ್ ಆಲ್ಸೋ ಡಿಫರೆನ್ಸ್. ಪ್ರೊಫೆಷನಲಿ ಸಿವಿಲ್ ಸರ್ವೆಂಟ್ಸ್ ಹೌದು, ಬಟ್ ನಮ್ದು ರೈಲ್ವೇಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಅವ್ರದ್ದು ಡಿಫೆನ್ಸ್ ಆ್ಯಂಡ್ ಡಿಫೆನ್ಸ್ ಎಸ್ಟೇಟ್ಸ್ ಆ್ಯಂಡ್ ಡಿಫೆನ್ಸ್ ಲ್ಯಾಂಡ್. ಸೊ ವೆರಿ ವೈಡ್ ಇನ್ ದ್ಯಾಟ್ ರಿಗಾರ್ಡ್. ಬಟ್ ನೆಟ್ಫ್ಲಿಕ್ಸ್ ಸೀರೀಸ್ ಜೊತೆಗೆ ನೋಡ್ತೀವಿ, ಮೂವೀಸ್ ವಿ ಟ್ರೈ ಟು ಕ್ಯಾಚ್ ಅಪ್ ವಿತ್ ಮೂವೀಸ್ ಎವ್ರಿ ನೌ ಅಂಡ್ ದೆನ್. ಸೊ ಇಟ್ಸ್ ಅ ಗುಡ್ ಥಿಂಗ್, ಐ ವುಡ್ ಸೇ. Truly inspiring, sir. I think you both align in the same frequency ansuthe. Yeah, I mean, we align, and also see, like I was also telling about teamwork. Correct. She has stood by me for all my events. Ironman ಆಗಿರಲಿ, Manhattan 20 bridges ಆಗಿರಲಿ, ಅಥವಾ Gibraltar ಆಗಿರಲಿ, she was there. Not there just for the training part. On race day when I was doing Ironman, she was moving around to make sure that I could see her and she could see me. In fact, Manhattan 20 bridges ನಾನು 9 hours 12 minutes ಸ್ವಿಮ್ ಮಾಡಿದ್ದೀನಿ, ಬಟ್ ಶಿ ವಾಸ್ ಮೈ ಓನ್ಲಿ ಕ್ರೂ. ಅವರು ಆಲ್ಮೋಸ್ಟ್ 10 hours ಬೋಟಲ್ಲಿ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ನನ್ನ ನೋಡ್ತಾ ಇದ್ದಾರೆ. ಐ ಮೀನ್ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ದಟ್ ದ ಕ್ರೂ ಕೀಪ್ಸ್ ಅ ವಾಚ್ ಆನ್ ದ ಸ್ವಿಮ್ಮರ್. ಎಲ್ಲ ಓಕೆ ಇದೆಯಾ, ನಾಟ್ ಓಕೆ ಇದೆಯಾ. ಅವ್ರು ಹೆಂಗೆ ಮಿನಿಟ್ ನನ್ನ ಸ್ಟ್ರೋಕ್ ಕೌಂಟ್ ಮಾಡೋರು. ಮಾಡಿ ನಂದು ಹಿಂಗೆ 40 strokes per minute. ಅದೇನೋ ಬೈ ಚಾನ್ಸ್ 36 strokes per minute ಬಂತು ಅಂತಂದ್ರೆ ಶಿ ವುಡ್ ಹ್ಯಾವ್ ಕೌಂಟೆಡ್ ಅಂಡ್ ಶಿಲ್ ಟೆಲ್ ಮಿ ಯು ಆರ್ ಸ್ಲೋಡ್ ಡೌನ್ ಅಂತ, ಇಸ್ ಎವ್ರಿಥಿಂಗ್ ಓಕೆ. ಆರ್ ಇಫ್ ಇಟ್ಸ್ ಗಾನ್ ಹೈಯರ್ 44 strokes per minute ಆಯಿತು ಅಂದರೆ
she would also tell me, you are swimming faster, slow down anta. ಅದೇ ನ್ಯಾಚುರಲಿ ಆಗ್ಬಿಡುತ್ತಲ್ಲ ಒಂದ್ಸರಿ ಯು ಟೆಂಡ್ ಟು ಡೂ. ಸೊ ಯು ನೀಡ್ ಅ ಸ್ಟೆಬಿಲೈಸಿಂಗ್ ಫ್ಯಾಕ್ಟರ್ ಇನ್ ಯುವರ್ ಲೈಫ್. ಯು ನೀಡ್ ಸಂಬಡಿ ಟು ಟೆಲ್ ಯು ಇಫ್ ಯುರ್ ಗೋಯಿಂಗ್ ಆಫ್ ಟ್ರ್ಯಾಕ್, ರೈಟ್ ಆರ್ ರಾಂಗ್ ಅನ್ನೋದಲ್ಲ, ಆಫ್ ಟ್ರ್ಯಾಕ್ ಹೋಗ್ತಾ ಇದ್ರೆ ಫ್ರಮ್ ಯುವರ್ ಗೋಲ್. ಸೊ ಶಿ ಹಸ್ ಬೀನ್ ದಟ್. ಸೊ ವೆದರ್ ಆಸ್ ಸ್ವಿಮ್ಮಿಂಗ್ ಸ್ಲೋವರ್ ಆರ್ ಫಾಸ್ಟರ್, ಶಿ ಇಸ್ ದ ಒನ್ ಟು ಟೆಲ್ ಮೀ. And so same with life. So she's been there to as a stabilizing factor. ಸ್ವಲ್ಪ ಏನಾದ್ರು ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೆ ಹೋಗ್ತಾ ಇದ್ರು, ಶಿ ಇಸ್ ದ ಒನ್ ಟು ಬ್ರಿಂಗ್ ಮೀ ಬ್ಯಾಕ್ ಆನ್ ಟ್ರ್ಯಾಕ್ ಅಂಡ್ ಸೇ, this is our goal, this is where we should be professionally, this is how we should act, this is our personal goal. So she's a great stabilizing factor. Wonderful sir, this is truly inspiring actually. Sir, again ನೀವು ಸ್ವಿಮ್ಮಿಂಗ್ ಅಂತ ಹೇಳ್ಬೇಕಾದ್ರೆ ನಾನೊಂದು ಕೇಳೋದು ಮರ್ತೆ ನಿಮ್ಮ ಹತ್ರ, ವೈಲ್ಡ್ ಲೈಫ್ ಎನ್ಕೌಂಟರ್ಸ್ ಆಗಿದೆಯಾ ಸರ್ ನಿಮಗೆ ಈ ತರ? ಸ್ವಿಮ್ಮಿಂಗ್ ಅಲ್ಲಿ ವೈಲ್ಡ್ ಲೈಫ್ ಅಂದ್ರೆ ಏನು, ಐ ಮೀನ್ ಅಟ್ ಬೆಸ್ಟ್ ಯು one thing is that when you're swimming in good water you'll see a lot of fish and like marine life. Large part of it is not a threat to you. ಬಟ್ ಈಗ ಗೋವಾ ಅಥವಾ ಬೇರೆ ಕಡೆ ಎಲ್ಲ ಸ್ವಿಮ್ ಮಾಡುವಾಗ ದೇರ್ ಆಲ್ವೇಸ್ ಜೆಲಿ ಫಿಶ್. ಓಕೆ. ಆ್ಯಂಡ್ ಜೆಲಿ ಫಿಶ್ ಸ್ಟಿಂಗ್ ಯು ವೆರಿ ಬ್ಯಾಡ್ಲಿ. ಆಯ್ತಾ, ಅದು ಸ್ಟಿಂಗ್ ಯು ವೆರಿ ಬ್ಯಾಡ್ಲಿ ಅಂತ ಉರಿಯುತ್ತೆ ಅದು. ನಿಮ್ಗೆ 2-3 ತಿಂಗಳು ಅದು ಮಾರ್ಕ್ ಉಳ್ಕೊಂಡ್ಬಿಡುತ್ತೆ. ಬಟ್ ಇಟ್ ಈಸ್ ಐ ವುಡ್ ಸೇ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕಾಂಟ್ ಬೇರ್ ಆರ್ ಕಾಂಟ್ ಹ್ಯಾಂಡಲ್. ಸಿ ಯು ಆರ್ ಎಂಟ್ರಿಂಗ್ ದೇರ್ ಟೆರಿಟರಿ. ಸಡನ್ಲಿ ದೇರ್ ಇಸ್ ಸ್ವಿಮ್ಮರ್, ಜೆಲಿ ಫಿಶ್ ದೇ ಲಿವ್ ಇನ್ sea water ಅಲ್ಲಿ. They may feel threatened. Correct. That you are swimming and something is happening. So it's their reflexive nature to protect themselves. They may sting you so that you stay away from them or something like that. But it's not something that you can't bear. You can bear with it and you can continue. And see, these are the challenges. ನೀವು ಎಲ್ಲವೂ ನನಗೆ ಎಲ್ಲವೂ ನೀಟಾಗಿರೋ ನೀರು ತಂದ್ಕೊಡಿ, ಕ್ಲೀನ್ ಆಗಿರ್ಬೇಕು, ಎಲ್ಲ ನೋಡಕ್ಕೂ ಚೆನ್ನಾಗಿರ್ಬೇಕು, ಅದರಲ್ಲಿ ಫಿಶು ಇರಬಾರ್ದು, ಜೆಲಿ ಫಿಶು ಇರಬಾರ್ದು, ಅಲ್ಲಿ ನಾನು ಮಾಡಿ ತೋರಿಸ್ತೀನಿ, ನನಗೆ ಕರೆಕ್ಟ್ ಟೆಂಪ್ರೇಚರ್ ಕೊಡಿ, ನೀರಿಂದು ವೇವ್ಸ್ ಇರಬಾರ್ದು, ಸ್ಮೂತ್ ಆಗಿರ್ಬೇಕು, then it is not considered achievement. Overcoming all of these things is an achievement. Wonderful sir. I think ನಮ್ಮ 3 ಜನ ಅಲ್ಲದೆ ಈ ಎಪಿಸೋಡ್ ಯಾರು ನೋಡ್ತಾರೋ, I think you have inspired them a lot sir. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. I'd be very happy if they take up, and they don't have to remember me, but if they make that impact for themselves and for their own families and their friends, I would say my job is done. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ವಿ ಆರ್ ಅಗೇನ್ ಆಲ್ವೇಸ್ ಹಾನರ್ಡ್ ಆ್ಯಂಡ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಇದೇ ಥರ ಇಂಟ್ರಾಕ್ಷನ್ಸ್ ವಿ ಹೋಪ್ ಟು ಸಿ ಇನ್ ಫ್ಯೂಚರ್ ಡೇಸ್ ಆಸ್ ವೆಲ್ ಸರ್, ವೆನ್ ಎವರ್ ಯು ಹ್ಯಾವ್ ಟೈಮ್. No, thank you so much. In fact, it was great. Bandu, I mean, one thing you asked me, but in the process, I learned so much about you, about your friends. ನೀವು ಮಾಡ್ತಾ ಇರೋ ಆಕ್ಟಿವಿಟಿ, ನಿಮ್ಮ NGO ಮಾಡ್ತಾ ಇರೋ ಆಕ್ಟಿವಿಟಿ. ಇನ್ಫ್ಯಾಕ್ಟ್ ನೀವು ಅದ್ರ ಬಗ್ಗೆನೂ ಸ್ವಲ್ಪ ಜನರಿಗೆ ಹೇಳಿ, ಯಾವ ಥರ ಆಕ್ಟಿವಿಟಿ ಮಾಡಿದ್ರೆ. ಐ ಆಮ್ ಸಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವಾಂಟ್ ಟು ಕಮ್ ಅಂಡ್ ಕಾಂಟ್ರಿಬ್ಯೂಟ್. ಸಮ್ ಪೀಪಲ್ ಆರ್ ಲುಕಿಂಗ್ ಫಾರ್ avenues. ಈಗ ನೀವು ಮಾಡೋಕ್ಕಾಗ್ತದೆ, ಎಷ್ಟೋ ಜನಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ದೋಸ್ avenues ಆರ್ ನಾಟ್, ದೇ ಮೇ ನಾಟ್ ಬಿ ಅವೇರ್ ಆಫ್ ಇಟ್. The more you make them aware of the avenues, they'll be very happy to come and contribute. And I can tell you, generally the response is overwhelming. Okay. I thought the response is overwhelming. It means that so many people are looking to contribute, and there's nothing big or small. Okay. I thought it's not like as a political entity you are big, as a bureaucrat you are big, and somebody else is. No, it's not like that. Everybody has to contribute, big or small, in their own small way. ನೀವು ಯಾವುದೇ ಒಂದು ಚಿಕ್ಕದು ಮಾಡಿದ್ರು, somebody is watching it and saying that, oh, ಇದು ಮಾಡ್ಬೋದಲ್ಲ, ಅವ್ರು ಮಾಡ್ತಿದ್ದಾರೆ, ನಾನು ಮಾಡ್ಬೋದು. ಆಯ್ತಾ? ಸೊ how a society comes together is that everybody finds places to contribute. It's all about connecting the dots, it's about filling up the gaps. It doesn't have to be some extraordinary large, international level ಇಂಪ್ಯಾಕ್ಟ್ ಮಾಡ್ತೀನಿ ನಾನು ಅಂತಲ್ಲ. ಆಸ್ ಅ ಸೊಸೈಟಿ, ವಾಟ್ ಎವರ್ ಯು ಥಿಂಕ್ ದಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್, ಯು ಶುಡ್. ಸೊ ನನಗೆ ನಿಮ್ಮ ಕಥೆಗಳು ಕೇಳಿ ಖುಷಿ ಆಯಿತು. And maybe on the show itself, I would like to share, or I would tell that you should share these stories with people who are going to watch it. It will really benefit them, and like I told you, the response will be overwhelming. I'm assuring you this. Thank you sir, thank you so much. Yeah, definitely sir. One fine day I think we'll all get together and visit the places which we no surely you can consider that. When I heard about the kind of work you are doing in these remote inaccessible areas, ಈ ಗೋವಾ ಕರ್ನಾಟಕ ಬಾರ್ಡರ್ ಅಲ್ಲಿ ಹೋಗಿ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ ಅಥವಾ ಮಕ್ಕಳಿಗೆ ಏನಾದ್ರು ಹೆಲ್ಪ್ ಮಾಡೋದಾಗ್ಲಿ ಮಾಡ್ತೀವಿ. ಬಟ್ ಐ ಫೆಲ್ಟ್ ವೆರಿ ಎಕ್ಸೈಟೆಡ್ ಟು ಹಿಯರ್. ಸೊ ನೆಕ್ಸ್ಟ್ ಟೈಮ್ ನೀವು ಹೋಗುವಾಗ ಹೇಳಿ, I will definitely try to come and be a part of this entire entity. Can help 2 people, 3 people in our lives in some way. I would also consider myself very lucky to do it. Thank you so much sir. Thank you so much.